ಏನೋ ಸ್ಪಾರ್ಕ್ ಆಯ್ತು, ಗಾ ಸೇರಿಸಿದಷ್ಟೇ ಗ್ರಾಮಾಯಣ ಅಂತ. ಸೊ 2007ರಿಂದ 2013 ನಿಮ್ಗೊಂದು ಆ ಕ್ಷಣದಲ್ಲಿ ಮಳೆ ಕೂಡ ಇರಲಿಲ್ಲ, ಹಳ್ಳಿಯಿಂದ ಜನ ತುಂಬಾ ಬರ್ತಾ ಇದ್ರು. ಶೂಟ್ ಮಾಡಿ ದೆನ್ ಯಾವುದೋ ಒಂದು ಕಾರಣಕ್ಕೆ ಸಿನಿಮಾ ನಿಂತೋಯ್ತು. ಆ್ಯಂಡ್ ಇಟ್ ವಾಸ್ ಆಲ್ಸೋ ಲೈಕ್ ಒಂಥರ ಇಟ್ ಫಸ್ಟ್ ಒಂದು ಹಾರ್ಟ್ ಬ್ರೇಕ್. ಈ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಲ್ಲ ಫುಲ್ ಮನೆಯಲ್ಲಿ, ಗುರು ಸರ್ ಆಗ್ಬೋದು, ಅಪ್ಪಾಜಿ ಅವ್ರೆಲ್ಲರಿಗೂ ನನಗೆ ಎಷ್ಟು ನಂಬಿಕೆ ಇತ್ತು ಅಷ್ಟೇ ನಂಬಿಕೆ, ಇದೇನೋ ಆಗುತ್ತೆ ಕಣೋ, ಇದೇನೋ ಆಗುತ್ತೆ. ಶಂಕರ್ ಗುರು ಸಿನಿಮಾಗೆ ಪ್ರೊಡ್ಯೂಸರ್ 4-5 ಜನ ಪ್ರೊಡ್ಯೂಸರ್ಸ್ಗಳಾಗಿರ್ತಾರೆ. ಏನೇನೋ ಕಾರಣಕ್ಕೆ ಅಣ್ಣವರು ಹೇಳ್ತಾರೆ, ಇಲ್ಲ ಹಿಂಗೆಲ್ಲ ಆಗಿದೆ, ಅಲ್ಲ ಅದು ಹಂಗೆಲ್ಲ ಆಗಿರೋದು ನಾವು ಮಾಡ್ಲಿ ಅಂತೀನೋ. ಚಂದ್ರು ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ನನ್ನ ಬರ್ಡೇ ಬರ್ತದೆ, ಸಿನಿಮಾ ಆಗುತ್ತೋ ಪರವಾಗಿಲ್ಲ, ಆಗುತ್ತೋ ಬಿಡುತ್ತೋ ಪರವಾಗಿಲ್ಲ, ಸುಮ್ಮನೆ ಒಂದು ಟೀಸರ್ ಕಟ್ ಮಾಡಿ ಅಂತ. ಅದೇನಂದ್ರೆ ಗ್ರಾಮಾಯಣ ಟೀಸರ್ ನೋಡಿ ಶ್ರೀಲೇಶ್ ಥಾಟ್ ವಿಲ್ ಡೂ ಪೆಪ್ಪೆ, ವಿಲ್ ಡೂ ಪೆಪ್ಪೆ ಆರ್ ಪೆಪ್ಪೆ ವಿಲ್ ಬಿ ಗುಡ್ ಟು ಮೀ ಅಂಡ್ ದೆನ್ ವಿ ಡಿಡ್ ಪೆಪ್ಪೆ. ಸೀನನ ಒಂದು ಭಾಗ ಅಮ್ಮ ಅಂದ್ರೆ ಎಮೋಷನಲ್. ಬೆಸ್ಟ್ ಬಂದ್ಬಿಟ್ಟು ಸರ್ಪ್ರೈಸ್, ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ನಮ್ಮಮ್ಮ ಈ ಹುಡುಗಿನ ಅಂತ ಹೆಸರು ಹೇಳಿದ್ರು. ನಾನು ಇಂಟ್ರೋವರ್ಟ್, ಇಲ್ಲೇ ಕಮ್ಮಿ ಮಾತಾಡ್ತೀನಿ, ಅದು ನಮ್ಮ ತಾಯಿ ಅಂತ ಅಲ್ಲ. ಆ್ಯಕ್ಚುಲಿ ನಮ್ಮ ತಾಯಿ ನನ್ನ ಆಪೋಸಿಟ್. ಅವರು ಒಂದಿನ ನನ್ಗೆ ಹೇಳಿದ್ರು, ನಾನು ಆ್ಯಕ್ಚುಲಿ ಬಿಟ್ಟಿದ್ರೆ ನಾನು ಪ್ರೆಸಿಡೆಂಟ್ ಆಗ್ತಾ ಇದ್ದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಏನಾಯ್ತಂದ್ರೆ ನಮ್ಮಮ್ಮ ಬಂದಿದ್ದಾರೆ ಆ ಶೂಟ್ಗೆ. ಚಂದ್ರು ಅವರೇ, ವಿನಯ್ ಅವರೇ, ನಮಸ್ತೆ. ನಮಸ್ಕಾರ ಸರ್. ನಾನು ನೀವು ಸುಮಾರು ಸಲ ಫೋನಲ್ಲಿ ಮಾತಾಡಿದೀವಿ. ಒಂದ್ಸಲ ಮೆಟ್ರೋಲ್ ಸಿಕ್ಕಿದೀವಿ, ಒಂದ್ಸಲ ಹೋಟೆಲ್ ಸಿಕ್ಕಿದೀವಿ, ಇನ್ನೊಂದ್ಸಲ ಥಿಯೇಟರ್ ಸಿಕ್ಕಿದೀವಿ. ಹೌದು, 3 ಸಲ ಆಯ್ತಾ. ಅದು ಬೇರೆ ಬೇರೆ ಹಂತದಲ್ಲಿ, ಎಲ್ಲವೂ 1 ವಾರದಲ್ಲಿ 2 ವಾರದಲ್ಲಿ ಆಗಿದೆಲ್ಲ, ಅದ್ಯಾವಾಗ್ಲೂ ಇದ್ಯಾವಾಗ್ಲೂ ಹೌದೌದು. ಅದೆಲ್ಲದ್ರಲ್ಲೂ ಗ್ರಾಮಾಯಣದ ಬಗ್ಗೆ ಅಲ್ಲಲ್ಲಿ ಮಾತಾಡ್ಕೊಂಡ್ ಬಂದಿದ್ದೀವಿ. ಸೊ ಈಗ ಇನ್ ಲೆಸ್ ದನ್ ವೀಕ್ ರಿಲೀಸ್ ಆಗತ್ತೆ ಅನ್ನೋ ಒಂದು ಹಂತಕ್ಕೆ ಬಂದಿದ್ದೀವಿ ಅನ್ನೋ ನನಗೆ ಖುಷಿ ಇದೆ ನಿಮ್ಮ ಪರವಾಗಿ. ಸೊ ಅಂಡ್ ಲೈಕ್ ವೈಸ್ ನಿಮ್ ಜೊತೆ ನಾನು ಪೆಪ್ಪೆಗಾಗಿ ಒಂದ್ಸಲ ಸಂದರ್ಶನ, ನನಗೆ ಆಕ್ಚುಲಿ ತುಂಬಾ ಖುಷಿ ಕೊಟ್ಟ ಒಂದು ಸಂದರ್ಶ. ಯಾಕೆ ಅಂದ್ರೆ ಅದು ಸಂದರ್ಶನ, ಯಾಕಂದ್ರೆ ನನಗೇನು ಇಟ್ ರಿಯಲಿ ಫೆಲ್ಟ್ ಲೈಕ್ ಐ ವಾಸ್ ಟಾಕಿಂಗ್ ಟು ಅ ಫ್ರೆಂಡ್. ಅಂಡ್ ಹಾಗಾಗಿನೇ ಆ ಒಂದು ಸಂದರ್ಶನದಲ್ಲಿ ಆಲ್ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಓಕೆ, ನೀವು ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ನೀವು ಹೇಗೆ ಯೋಚನೆ ಮಾಡ್ತೀರಿ ಅಂತ. ಈ ಶರ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಇದು ನಾನೇ ತೆಗ್ದಿದ್ದು ಫೋಟೋಗ್ರಾಫ್ ನಮ್ಮ ಮನೆ ಟೆರೆಸ್ ಇಂದ. ಸೊ ಆಕಾಶ್ ಸಿನಿಮಾ ಬಂತು, ಸೊ ಅದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಚಿಕ್ಕಪ್ಪಂದು ಒಂದು ಟಿ ಶರ್ಟ್ ಮಾಡಬೇಕು ಅಂತ ಈ ಪಿಕ್ಚರ್ ಇತ್ತು. ಈ ಪಿಕ್ಚರ್ನ ಪ್ರಿಂಟ್ ಮಾಡಿ ಹಿಂದೆಗಡೆ ನೀನೇ ಇದು ಸಾಂಗ್, ಬಿಕಾಸ್ ನನಗೆ ನೀನೇ ಸಾಂಗ್ ಡಿಸ್ಕಷನ್ ಟೈಮಲ್ಲಿ ತುಂಬ ಜ್ಞಾಪಕ ಇದೆ. ಸೊ ಅದು ನಾನು ನನ್ನ ತಮ್ಮ ಆಮೇಲೆ ನಮ್ಮ ಡ್ಯಾಡಿ ಕೂತಿದ್ವಿ, ಅವ್ರ ಲಿರಿಕ್ಸ್ ಕಳಿಸಿದ್ರು. ಅವಾಗ ನಮ್ಮ ಡ್ಯಾಡ್ ಅದನ್ನು ಓದ್ತಾ ನಿಮಗೆ ಏನು ಅನ್ಸುತ್ತೆ ಈ ಲಿರಿಕ್ಸ್ ಬಗ್ಗೆ, ಚೆನ್ನಾಗಿದೆ, ಈಸಿಯಾಗಿ ಬರುತ್ತಾ. ಐ ವಾಸ್ 16. ಮೈ ಬ್ರದರ್ ವಾಸ್ ಅನ್ಸುತ್ತೆ ಒಂದು 14 or 13. ಸೊ ಅವಾಗ ಕೇಳಿಸ್ತಾ ಇದ್ರು. ಆಮೇಲೆ ನಿಮ್ಗೆ ಏನಾರೋ ವರ್ಡ್ಸ್ ಗೊತ್ತಾ, ಲೈಕ್ ಕ್ಯಾನ್ ಯು ಗಿವ್ ಅ ಬೆಟರ್ ಲೈನ್ ಅಂತ ಡಿಸ್ಕಷನ್ ಮಾಡಿ ಕೇಳ್ತಾ ಇದ್ರು. ಅಂಡ್ ಮೈ ಡ್ಯಾಡ್ ವುಡ್ ಡೂ ದಟ್ ವಿತ್ ಎವ್ರಿಥಿಂಗ್. ಎನಿ ಮ್ಯೂಸಿಕ್ ಬಂದ್ರೇನೋ ಚಿಕ್ಕ ವಯಸ್ಸಿಂದನೂ ಹಿ ವುಡ್ ಮೇಕ್ ಅಸ್ ಲಿಸನ್ ಟು ಇಟ್. ಆ್ಯಂಡ್ ದೆನ್ ಹಿ ವುಡ್ ಬಿ ಲೈಕ್, ವಾಟ್ ಯು ಫೀಲ್ ಅಬೌಟ್ ದಿಸ್ ಸಾಂಗ್, ಇದರಲ್ಲಿ ಏನು ಚೇಂಜ್ ಬರ್ಬೋದು, ಏನು ಬೆಟರ್ ಆಗ್ಬೋದು ಅಂತ ಹಿ ವುಡ್ ಆಸ್ಕ್. ಸೊ ಆ ಸಾಂಗ್ ನನಗೆ ಸಖತ್ ಇಷ್ಟ. ಆ್ಯಂಡ್ ಆಲ್ಸೋ ಐಡ್ ಗಾನ್ ಇದರ ಶೂಟಿಂಗಿಗೆ ಹೋಗಿದ್ದೆ ಚಿಕ್ಕಪ್ಪನ ಜೊತೆ. ಸೊ ಆ ಸಾಂಗ್ ನನಗೆ ತುಂಬ ಇಷ್ಟ, ಅದರಿಂದ ಈ ಟಿ ಶರ್ಟ್ ಮಾಡಿ. ಲವ್ಲಿ. ಅಲ್ಲ, ಅವ್ರಿಗೇನು ಐಡಿಯಾ ಇದ್ದಿರ್ಬೋದು ನಿಮ್ಮ ತಂದೆಯವರಿಗೆ, ಆ ಕೊಲಾಬರೇಟಿವ್ ಸ್ಪಿರಿಟ್ ಐ ಥಿಂಕ್ ಡಾಕ್ಟರ್ ರಾಜ್ಕುಮಾರ್ ಟೈಮಿಂದಲೇ ಇತ್ತು ಅಲ್ವಾ? ಬಟ್ ಸ್ಟಿಲ್ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಲೈಕ್ ವೈ ಹಿ ಡಸ್ ನಾಟ್ ಹ್ಯಾವ್ ಟು ಡೂ ದಟ್. ಕರೆಕ್ಟ್. ಅವರ ಆಲೋಚನೆ ಏನಿತ್ತು, ಈ ಜನರೇಷನ್ ಅವ್ರಿಗೆ ಹೇಗಿದು ಕ್ಯಾಚ್ ಆಗ್ತಾ ಇದೆ ಅಂತ ನೋಡ್ಲಿಕ್ಕ, ಅಥವಾ ನನ್ನ ಮಕ್ಕಳು ಕೂಡ ಅಟ್ ಸಮ್ ಪಾಯಿಂಟ್ ದೇ ವಿಲ್ ಬಿ ರಿಲೇಟೆಡ್ ಟು ದಿಸ್ ಇಂಡಸ್ಟ್ರಿ ಇನ್ ಒನ್ ವೇ ಆರ್ ದಿ ಅದರ್, ಈಗಲೇ ಶುರು ಮಾಡೋಣ ಅನ್ನೋದಾ? ಐ ಥಿಂಕ್ ಒನ್ ಆಫ್ ದ ಪಾಯಿಂಟ್ ವಾಸ್ ಅದೇ, ಈ ಜನರೇಷನ್ ಹುಡುಗರಿಗೆ ಇದು ಹೇಗೆ ರೀಚ್ ಆಗುತ್ತೆ ಅದೊಂದಿತ್ತು. ಆ್ಯಂಡ್ ಆಲ್ಸೋ ನಂಗೆ ಅನ್ಸುತ್ತೆ ಟು ಸ್ಲೋಲಿ ಲೈಕ್ ಶೋ ಯು ದ ಲೈಕ್ ಅಂದರೆ ಇಂಟ್ರಡ್ಯೂಸ್ ಯು ಟು ಆರ್ಟ್. ಆ್ಯಂಡ್ ದೆನ್ ಆಲ್ಸೋ to make you feel that you can like think about art, think about music. It's only not for one, like it ಅಂದರೆ ಒಂದು ಏಜ್ ಆದಮೇಲೆ ಮಾತ್ರ ನೀವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಂತ ಅಲ್ಲ. ಸೊ ಈಗಲಿಂದನೇ ಯು ಕ್ಯಾನ್ ಅಟ್ಲೀಸ್ಟ್ ಅಂದರೆ ಅದು ಒಂದು ಮೈಂಡಲ್ಲಿ ಒಂದು ಸ್ಮಾಲ್ ಬೀಜವನ್ನು ಬಿಟ್ಟು and it will open a new thought will start arising that you can think like what more can be done ಅಂತ. And because I remember even my grandfather, ನಮ್ಮ ತಾತನೂ ಕೂಡ ಈಗ ಅಪ್ಪುದು ಮ್ಯೂಸಿಕ್ ಇದು ನಡೀತಾ ಇತ್ತು, ಅವಾಗ ಸುಮ್ಮನೆ ಕರೆಸ್ತಾ ಇದ್ರು ಗುರುಕಿರಣ್ ಅವ್ರ ಜೊತೆ
ಮ್ಯೂಸಿಕ್ ಆದ್ರೆ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಂದ್ ಕೂತ್ಕೊಳ್ಳಿ ಸುಮ್ನೆ ಮೀನ್ಸ್ ಅಂದ್ರೆ he wouldn't ask us for like suggestions ಅದು ಇದು ಬಟ್ ಆ ಅಟ್ಮಾಸ್ಫಿಯರ್ ಅಲ್ಲಿ ಇರಿ ಅಂತ. ಸುಮ್ನೆ ಕೂತ್ಕೊಳ್ಳಿ ನೋಡಿ ಅಂತ. So that's why he would just make us sit and we would just be there and go outside. ಇವ್ರ ಮನೇನೆ ಎಂಥ ಪ್ರಪಂಚ ಅಲ್ವಾ. ಅದ್ಭುತ. ಶಾಲಾ ಟೈಮ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕರೀತಾರಂತೆ ಬಂದು ಕೂತ್ಕೊಳ್ಳಿ ಸುಮ್ನೆ ಅಂತ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಕೇಳ್ತಾರಂತೆ ಹೇಗ್ ಅನಿಸ್ತದೆ ನಿಮ್ಗೆ ಹಾಡು ಅಂತ. ಅದು ಸ್ವಲ್ಪ ಈಗ ಅಸೂಯೆ ಆಗ್ತಾರೆ, ಅಯ್ಯೋ ಈ ತರ ಎಲ್ಲ ಆಯ್ತಾ ಅಂತ. ಅಂದ್ರೆ ನನ್ಗೆ ಸದಾಶಿವನಗರ ಮನೆಗೆ ಹೋಗೋದೇ ನನ್ ಖುಷಿ. ಸಖತ್ ಅಂದ್ರೆ ನನ್ಗೆ ಇವತ್ತಿನವರೆಗೂ ಎಷ್ಟು ಲೆಕ್ಕ ಇಲ್ಲದಷ್ಟು ಸಲ ಹೋಗಿದ್ದೀನಿ. ನನಗೆ ಅದು ಮಸಲ್ ಮೆಮೊರಿ ಆಗಿಬಿಟ್ಟಿದೆ ನನಗೆ. ನನ್ನ ಬೈಕಿಗೆ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಹೋಗಿ ನಿಂತ್ಕೊಳ್ಳುತ್ತೆ. ಅಂಡ್ ಆ ಮನೆಗೆ ಹೋದಾಗ ಅದೇನೋ ಒಂದು ಗೊತ್ತಿಲ್ಲ, ಅದೊಂದು ಗೇಟಿಂಗ್ ದಾಟಿದ ತಕ್ಷಣನೇ ಒಂದು ಅವರ ಅಲ್ಲಿರೋ ಹುಡುಗರಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫೇಕ್ ಇಲ್ಲ ಅದು, ಅವ್ರು ಏನಿದಾರೋ ಹಂಗೆ ಇದ್ದಾರೆ. ಎಲ್ಲರನ್ನೂ ಒಂದೇ ಥರ ಪ್ರೀತಿಯಾಗಿ ಕಾಣ್ತಾರೆ. ಆತಿಥ್ಯ, ಪ್ರೀತಿ, ಆಮೇಲೆ ಕಲೆಗೆ ಅವ್ರು ಕೊಡೋ ಬೆಲೆ ಇದೆಯಲ್ಲ ಸರ್, ಅಂದರೆ ಬಾಯಲ್ಲಿ ಹೇಳೋದು ಬೇರೆ. ಅಂದರೆ ಸಿನಿಮಾನ ನಿಮಗೆ ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಅದು ಆಗಲ್ಲ ಅದು. ಆದರೆ ಅದನ್ನು ಅವರು ಇಡಿಯಾಗಿ ತಗೊಂಡು ಆಮೇಲೆ ಬಿಡಿಯಾಗಿ ಅದನ್ನು ಬಿಡಿಸಿ ಅದನ್ನು ನಮಗೆ ನಾವು ಮಾಡಿರೋದು ತಪ್ಪು ಅಂತಲೂ ಅಲ್ಲ. ಈವನ್ ರಾಘಣ್ಣಪ್ಪಾಜಿ ಸ್ಕ್ರಿಪ್ಟ್ ಕೇಳಿದಾಗ ಅವರು ಅಣ್ಣವ್ರದ್ದು ಉದಾಹರಣೆ ಕೊಟ್ಟು, ವರ್ಧಪ್ಪಣ್ಣ ಅವ್ರದ್ದು ಉದಾಹರಣೆ ಕೊಟ್ಟು, ಪಾರ್ವತಮ್ಮ ಅವ್ರದ್ದು ಉದಾಹರಣೆ ಕೊಟ್ಟು, ಅವರ ಹಳೆಯ ಸಿನಿಮಾಗಳು ಒಂದು ದೊಡ್ಡ ಗ್ರೇಟ್ ಸಿನಿಮಾ, ನಾವು ಅಂದ್ಕೊಂಡಿರೋ ಗ್ರೇಟ್ ಸಿನಿಮಾ ಅಷ್ಟೇ ನೋಡಿರ್ತೀವಿ. ಬಟ್ ಆ ಗ್ರೇಟ್ ಸಿನಿಮಾದಿಂದ ಗ್ರೇಟ್ ಏನು ಸ್ಟ್ರಗಲ್ಗಳೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗದೊಂದು ಮೋಟಿವೇಟ್ ರೀತಿ ಹೇಳಿ, ಆ ಒಂದು ಐಕಾನಿಕ್ ದೃಶ್ಯ ಹೆಂಗಾಯ್ತು ಗೊತ್ತಾ ಅಂತೇಳಿ ದೆನ್ ನಮ್ಮ ಹತ್ರಕ್ಕೆ ಬಂದು ಈ ಜಾಗ ಇದೆಯಲ್ಲಪ್ಪಾಜಿ ಚೆನ್ನಾಗಿದೆ ಇದಿದೆ ಅಂದಾಗ ಓಕೆ ಇಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನನಗೊಂದು 4-5 ಮೀಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ, ಓ ಈ ಜಾಗ ಹೇಳ್ತಿದ್ದಾರೆ ಅಂದರೆ ಸಮಥಿಂಗ್ ಇಸ್ ದೇರ್, ಗುಡ್ ಆರ್ ಬ್ಯಾಡ್. ಐ ಥಿಂಕ್ ಅದನ್ನು ಅವರು ತಪ್ಪಿದೆ ಅಂತ ಯಾವತ್ತೂ ಹೇಳಿಲ್ಲ. ಆ ಜಾಗ ಅಪ್ಪಾಜಿ ಭಾಳ ಇಷ್ಟ ನನಗೆ ಅಂದ್ರೆ ಯಾಕೆ ಒತ್ತಿ ಹೇಳ್ತಾರೆ ಈ ಜಾಗ ಅಂದಾಗ ನಾನು ಅದು ರೀಡಿಂಗ್ ಮಾಡಿದಾಗ ಇವನ್ ನಾನು ಸರ್ ಹತ್ರನೂ ಸರ್ ಆ ಜಾಗ ನಾನು ಯಾವುದೋ ಒಂದು ಗ್ರಾಮಾಯಣದಲ್ಲೇ ಒಂದು ಸೆಕೆಂಡ್ ಹಾಪಲ್ಲಿ ಯಾವುದೋ ಒಂದು ಜಾಗ ನನಗೇನೋ ಒಂದು ಅನುಮಾನ ಇತ್ತು. ಅದು ನಾನು ರಾಘಣ್ಣಪ್ಪಾಜಿ ಕೇಳಿದೆ. ಅವರು ಕೇಳಿದಾಗ ಆ ಜಾಗ ನನಗೆ ಸ್ವಲ್ಪ ಭಯ ಆಗ್ತಾಯಿದೆ ಅಪ್ಪಾಜಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದು ಗೊತ್ತಪ್ಪಾಜಿ ನನಗೆ, ಅದು ಹಂಗೆ ಆಗ್ಬೇಕು, ಹಂಗಾದ್ರೇ ಅದಕ್ಕೆ ಬೆಲೆ ಅಂತಂದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಈ ಇಲ್ಲೇನೆ ಗ್ರಾಮಾಯಣ ಜರ್ನಿನಲ್ಲಿ ಅವ್ರು ಹೇಳಿದ ಮಾತು ತುಂಬ ಸಿಂಪಲಾಗಿ ಹೇಳಿದ್ರು. ಅವರು ನನಗೆ ಸರ್ಗೂ ಹಂಗೆ ಅನಿಸಿರ್ಬೋದೇನ, ಬಟ್ ನನಗೆ ಅವರು ಒಂದು ಪಾಯಿಂಟಲ್ಲಿ ಈ ಪ್ರೊಡ್ಯೂಸರ್ಸ್ ಇದೆಲ್ಲ ಸ್ಟ್ರಗಲ್ ಆಗ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ, ಈ ಗ್ರಾಮಾಯಣ ಸಿನಿಮಾ ಅದಕ್ಕೆ ಏನು ಬೇಕೋ ಅದೇ ತೊಗೊಳುತ್ತಪ್ಪ, ಕಿತ್ಕೊಳುತ್ತೆ ನಿಮ್ಮ ಹತ್ರ ಅಪ್ಪಾಜಿ, ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ ನೀವು ಅಂತ. ಅದಕ್ಕೆ ಉದಾಹರಣೆ ಶಂಕರ್ ಗುರು ಕೊಡ್ತಾರೆ ಸಿನಿಮಾ. ಶಂಕರ್ ಗುರು ಸಿನಿಮಾಗೆ ಪ್ರೊಡ್ಯೂಸರ್ 4-5 ಜನ ಪ್ರೊಡ್ಯೂಸರ್ಸ್ಗಳಾಗಿರ್ತಾರೆ. ಏನೇನೋ ಕಾರಣಕ್ಕೆ ಕೊನೆಗದು ಅಜ್ಜಿ ಹತ್ರಕ್ಕೆ ಬರ್ತಾರೆ, ಪಾರ್ಥಮ್ಮ ಅವ್ರ ಹತ್ರಕ್ಕೆ ಅಣ್ಣವರು ಹೇಳ್ತಾರೆ ಮಾಡಿ ನೀವೇ ಅಂತಂತ. ಇಲ್ಲ ಹಿಂಗೆಲ್ಲ ಆಗಿದೆ, ಅಲ್ಲ ಅದು ಹಂಗೆಲ್ಲ ಆಗಿರೋದು ನಾವು ಮಾಡಲಿ ಅಂತೀನೋ ಅಂತ. ಅಂದರೆ ಎಂಥ ಸಿಚುವೇಶನಲ್ಲೂ ಒಂದು ಪಾಸಿಟಿವ್ ಹುಡ್ಕೋದು ಇದೆಯಲ್ಲ, ಆ ಮನೆಗೆ ಹೋದಾಗ ಅದಾಗುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಅವರು ವಾಸ್ ಅ much more closer associate to what was happening with Dr. Rajkumar's films or Vajreshwari or production and all of that than Shivraj Kumar and Punit Rajkumar alva anta ನನಗೆ ಅನ್ಸುತ್ತೆ ದೂರದಿಂದ ನಮಗೆ ನೋಡಿದಾಗ. So he would be full of stories, I'm sure. ಹೌದು. ಬಟ್ ಅವ್ರು ನಿಮ್ಮ ತಂದೆ, ನಮಗೆ ಅನ್ಸುತ್ತೆ ನಮ್ಮ ತಂದೆನೇ, ಈಗ ನಮ್ಮ ತಂದೆನೂ ಹೇಳ್ತಾರೆ ಅವ್ರು ಚಿಕ್ಕ ವಯಸ್ಸು ಅಪ್ಪ ಕೇಳಿದಿರಪ್ಪ ಅನ್ನೋ ಸಲ ಕೇಳಿದ್ದೀರಿ ಅಂತ. ಬಟ್ ಸ್ಟಿಲ್ can you give me 1 or 2 such instances which are very dear to him, which he keeps repeating about his life or films? I think ತಂದೆ ಅದೇ ಪ್ರೊಡಕ್ಷನ್ಗೆ ಬೇಗ ಬಂದರು. ಅಂದ್ರೆ ಚಿಕ್ಕಪ್ಪ ವುಡ್ ಆಕ್ಟ್ ಅಂಡ್ ಬಟ್ ಚಿಕ್ಕಪ್ಪ ಆಲ್ಸೋ ವುಡ್ ಡೂ ಡಿಸ್ಟ್ರಿಬ್ಯೂಷನ್ ಅಂಡ್ ಆಲ್ ಬಿಫೋರ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಅವರು ಬಿಕಾಸ್ ಅವ್ರ ಅಜ್ಜಿ ಜೊತೆ ತುಂಬಾ ಕ್ಲೋಸ್ ಆಗಿದ್ರಲ್ಲ ಚಿಕ್ಕಪ್ಪ, ಸೊ ಅವ್ರ ಅಜ್ಜಿದು ಬಿಸ್ನೆಸ್ ಮೈಂಡ್ ತುಂಬಾ ಚೆನ್ನಾಗಿ ಗೊತ್ತು ಸರ್. ಅದು ನೋಡಿ, ಅದೇ ಈ ಗುರುಕುಲದಿಂದಲೇ ಅವರೆಲ್ಲ ಅಷ್ಟಷ್ಟು ಬೇಗ ಬಂದಿದ್ದು. ಅವ್ರು ತುಂಬಾ ಟ್ರಾವೆಲ್ ಮಾಡ್ತಿದ್ರು ಅಜ್ಜಿ ಜೊತೆ ಚಿಕ್ಕ ವಯಸ್ಸಲ್ಲಿ, ಸೊ ಅವ್ರಿಗೆ ಅಜ್ಜಿದ ಬಿಸ್ನೆಸ್ ಮೈಂಡ್ ಇತ್ತು. ಬಟ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಆಕ್ಟಿಂಗ್ ಬಂದಿತ್ತು. ಆಕ್ಟಿಂಗ್ ಬಂದ ತಕ್ಷಣ ಜಾಸ್ತಿ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತಿದ್ರು. ಬಟ್ ಚಿಕ್ಕಪ್ಪ ಆಮೇಲೆ ತಂದೆ ಇಬ್ರು ಒಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ರಲ್ಲ ಈಗ ಹೋಮ್ ಪ್ರೊಡಕ್ಷನ್ ಸಿನಿಮಾ, ಅವಾಗ ಇಬ್ರು ಇನ್ವಾಲ್ವ್ಡ್ ಆಗಿರ್ತಾ ಇದ್ರು. ಆಮೇಲೆ ದೊಡ್ಡಪ್ಪ ಜಾಸ್ತಿ ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಬಟ್ ಐ ಥಿಂಕ್
ತಂದೆ ವುಡ್ ಸಿಟ್ ವಿತ್ ತಾತ ಆಮೇಲೆ ತಾತನ ಬ್ರದರ್ ಇದಾರಲ್ಲ ವರದಪ್ಪ ಅವರು, ಸೊ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಸ್ಟೋರಿ ಡಿಸ್ಕಷನ್ಸ್ ಜೊತೆ ಕೂತ್ಕೊಂತಾ ಇದ್ರು. ಆ ಎಕ್ಸ್ಪೀರಿಯನ್ಸ್, ಆ ಸಂಪತ್, ಆ ಅನುಭವದ ಸಂಪತ್ ಜೊತೆ ಇವರು ಮಿಂಗಲ್ ಆಗ್ತಿದ್ರಿಂದ ಇವರ ಮೆಚುರಿಟಿ ಬೇರೆ ಲೆವೆಲ್ ಹೊಟ್ಟೋಯ್ತು. ದೊಡ್ಡಪ್ಪ ಆಲ್ಸೋ ಹ್ಯಾಸ್, ಬಟ್ ದೊಡ್ಡಪ್ಪ ಹೇಗಂದ್ರೆ ಅವರು he knows like but he will surrender himself to the director andre, and only when you need it he'll say, even if he knows everything he'll know everything what is happening, camera angle ಎಲ್ಲಿರಬೇಕು, ಎಡಿಟ್ ಎಲ್ಲಿರಬೇಕು, ಎಲ್ಲಿ ಕಟ್ ಮಾಡಬೇಕು, ಫುಲ್ ನಾಲೆಜ್. ನಾನು ಒಂದ್ಸಲಿ ಶೂಟಿಂಗ್ ಎಲ್ಲ ಹೋದಾಗ ಹೇಳಿರ್ತೀನಿ, ಅವ್ರು ಸುಮ್ಮನೆ ಮಾಡ್ತಾ ಇರ್ತಾರೆ, ಆಮೇಲೆ ಅದು ಒಂದೊಂದ್ಸಲಿ ತುಂಬಾ ಮಿಸ್ ಆದಾಗ ಮಾತ್ರ ಹೇಳ್ತಾರೆ ಆಕ್ಚುಲಿ ಹಿಂಗ್ ಮಾಡೋದು ಕರೆಕ್ಟ್ ಆಗುತ್ತೆ ಅಂತ. ಅವ್ರು ಮಾಡೋದು ಕರೆಕ್ಟ್ ಅಂತ ಹೇಳಿ ನಾನು ಅವ್ರನ್ನ ಇನ್ನೂ ಪ್ರಶ್ನೆ ಕೇಳಿದ್ದೆ. ನನಗೆ ಕೆಲವು ಫಿಲ್ಮ್ಸ್ ಎಲ್ಲ ಅವ್ರದ್ದು ಅವ್ರಿಗೆ ಏನು ಒಂದು ವಿಗ್ ಕೊಟ್ಟಿದ್ರು, ಅದ್ ಆಫ್ ಕ್ಯಾಮ್ರಾ ಕೇಳ್ತಾ ಇದ್ರು, ಆನ್ ಕ್ಯಾಮ್ರಾ ಕೇಳ್ಬಿಟ್ಟು ಸರ್ ನಂಗೆ ಇಷ್ಟ ಆಗಲಿಲ್ಲ ಸರ್, ನಾನು ಹೇಳದೆ ಒಂದ್ 2-3 ಸಲ, ಬಟ್ ಆಮೇಲೆ ಡೈರೆಕ್ಟರ್ದು ಚಾಯ್ಸ್ ಕರೆಕ್ಟ್. ಅವ್ರು ಅದೇ ತರ ಹೇಳ್ತಾರೆ, ಇಲ್ಲ ಅಂದ್ರೆ ಆಯ್ತು ನೀವ್ ಏನ್ ಮಾಡಿ ನಾನು ಮಾಡ್ತೀನಿ ಅಂತ ಇದ್ ಮಾಡ್ತಾರೆ. ಸೊ ಡ್ಯಾಡ್ ಬಂದ್ಬಿಟ್ಟು ಸ್ಕ್ರೀನ್ ಇಂದ ಆಚೆ ಇದ್ರಲ್ಲ, ಸೊ ಹಿ ಹ್ಯಾಡ್ ದಟ್ ಥಿಂಗ್ ಆಫ್ ಟೆಲಿಂಗ್, ಅಂದ್ರೆ ಲೈಕ್ ಫಾರ್ ಹೋಮ್ ಪ್ರೊಡಕ್ಷನ್ ಮೂವೀಸ್ ಅಲ್ಲೆಲ್ಲ ಆ ಡಿಸಿಷನ್ ತಗೊಳ್ತಾ ಇದ್ರು, ಈ ಸೀನ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಇದು ಅಂತ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ರು. ಆಮೇಲೆ ಡ್ಯಾಡ್ ಆಲ್ಸೋ ಹ್ಯಾಸ್ ದಿಸ್ ಥಿಂಗ್, ಈಗ ಅವ್ರು ನನ್ನ ಒಂದೇ ಕೇಳೋದು ಬಂದು ಐ ಯು ಹ್ಯಾಪಿ ಅಷ್ಟೇ. ಸೊ ಹಿ ವಾಂಟ್ ಸೆಕೆಂಡ್ರಿ ಇಸ್ ಮೂವಿ ಚೆನ್ನಾಗಿ ಹೇಗೆ ನಡೀತಾ ಇದೆ, ಶೂಟಿಂಗ್ ಹೇಗೆ ನಡೀತಾ ಇದೆ, ಯಾವಾಗ ರಿಲೀಸ್, ಅದೆಲ್ಲ ಅವ್ರು ನಾರ್ಮಲ್ ಆಗಿ ಕೇಳೋದು ಒಂದೇ, ಲೈಕ್ ಐ ಯು ಹ್ಯಾಪಿ, ಐ ಯು ಹ್ಯಾಪಿ. ಸೊ ನಮಗೂ ಅದರಿಂದನೇ ಆ ಕಂಟೆಂಟ್ ಇದೆ. ಫಸ್ಟ್ ಇಸ್ ಯುನೋ ಇಸ್ ಯುವರ್ ಹ್ಯಾಪಿನೆಸ್ ಫಸ್ಟ್, ಯು ಶುಡ್ ಬಿ ಸಾರ್ಟೆಡ್, ದೆನ್ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ ಸಾರ್ಟೆಡ್ ಆನ್ ಇಟ್ಸ್ ಓನ್ ಅಂತ. ಬಟ್ ನನಗೆ ಏನ್ ಪ್ರಶ್ನೆ ಅಂದ್ರೆ, ಈಗ ಆ ವಯಸ್ಸಲ್ಲಿ ನಿಮ್ಗೂ ಇದ್ದೇನೆ, ನಿಮಗೆ ಹಾಡನ್ನ ಕೇಳಿಸ್ಕೊಳ್ಳಿ ಅಂತ ಕರೆದಾಗ್ಲೋ, ಅಥವಾ ನಿಮ್ಗೆ ಈ ಹೊಲದ ಹತ್ರ ಬಾ ನೋಡು ಅಂತ ನಮಗೆ ಆಟ ಆಡಕ್ ಇಂಟ್ರೆಸ್ಟ್ ಇರುತ್ತಲ್ವಾ, ಹೋಗ್ತಾ ಇದ್ರ ಅಂತ? ಹೋಗ್ತಿದ್ವಿ ನಾವು. ಅದಂತ ಚಿಕ್ಕ ವಯಸ್ಸಲ್ಲಿ ಅದು ಕುತೂಹಲ ನಮ್ಗೆ. ಆಕ್ಚುಲಿ ಈ ರಾಗಿ ಎಲ್ಲ ಬೆಳೆದಾದ್ಮೇಲೆ ಒಂದಿಷ್ಟ ಎತ್ತರ ಬಂದಾದ್ಮೇಲೆ ಎಡೆಕುಂಟೆ ಅಂತ ಒಂದು ಹೊಡಿತಾರೆ, ಪುಟ್ಟು ಬುಡೆ, ಅದು ಸಾಲ್ ಒಳಗಡೆನೆ. ಅದು ಹೊಡೆದ್ರೆ ನಿಮ್ಗೆ ಅದ್ರ ಬೇರು ಹುಟ್ಟಾಗಿದ್ದಂಗಿಂದ ಬಿಗಿಯಾಗಿರುತ್ತೆ. ಅದು ನೋಡಿದಾಗ ಅದೊಂದು ಸ್ವಲ್ಪ ಸಡ್ಲಾಗುತ್ತೆ, ಅದರಿಂದ ಒಂದು ಸ್ವಲ್ಪ ಗಾಳಿ ಹೋಗುತ್ತೆ ಅದಕ್ಕೆ. ಆಮೇಲೆ ಅಲ್ಲಿರೋ ನಾವು ಅದಾದ್ಮೇಲೆ ಗೊಬ್ಬರ ಚೆಲ್ಲಿದ್ರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಬೇರುಗಳು ರೆಡಿಯಾಗಿರ್ತವೆ. ಅದ್ರ ಮೇಲೆ ಸಣ್ಣ ಮಳೆ ಬಿದ್ದರೆ ಅದು ಅಂದರೆ ಅದೆಲ್ಲ ಸಣ್ಣಕ್ಕೆ, ಅಂದರೆ ಯಾವುದೇ ಒಂದು ಬೆಳೆ ಬರೋದಕ್ಕೆ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿತ್ತು. ಹಂಗೆ ಅನಿಸುತ್ತೆ ಇದು. ಅದೇ ನಂಗನ್ಸುತ್ತೆ ಆ ಟೈಮಲ್ಲಿ ಇಂಟ್ರೆಸ್ಟ್ ಇತ್ತೋ ಇಲ್ಲೋ ಅದು ಮ್ಯಾಟರ್ ಅಲ್ಲ. ಸೊ ಈಗ ಒಬಿಡಿಯನ್ಸ್ ಇತ್ತಾ, ಕರೆದ್ರೆ ನಾನು ಹೋಗಲ್ಲ, ಒಬಿಡಿಯನ್ಸ್ ಅಂತೂ ಸೂಪರ್ ಇತ್ತು. ಈಗ ತಾತ ಬಂದ್ಬಿಟ್ಟು ಅದು ಮೇನ್ ಪಿನಿಕಲ್ ಎಲ್ಲ ಆಫ್ ದ ಹೌಸ್, ಅವ್ರು ಏನೋ ಹೇಳಿದ್ರೆ ಅದ್ ಸೆಕೆಂಡ್ ಥಾಟ್ ಅಲ್ಲಿ ಹೋಗಿ ಮಾಡೋದು. ಬಟ್ ತಂದೆ ಜೊತೆ ಇದ್ದಾಗ ಇದು ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ತಾತ ಕರೆದಾಗ ಹೋಗಿದ್ವಿ ಒಂದ್ಸಲಿ ಅದು ಗಿಟಾರಿಸ್ಟ್ ಒಬ್ರು ಬಂದಿದ್ರು, ಸೊ ಅದನ್ನ ಕೇಳಕ್ಕೆ ಹೋಗಿದ್ವಿ ನಾನು ಆಮೇಲೆ ಇನ್ನೊಬ್ಬ ಒಂದು ಕಸಿನ್ ಇಬ್ರು ಹೋಗಿ ಕೂತ್ಕೊಂಡಿದ್ವಿ. ಆಮೇಲೆ ಅವ್ರ ಗಿಟಾರ್ ಅವಾಗ ಬಾರಿಸ್ಬೇಕಂದ್ರೆ ಅವ್ರ ಒಂಥರ ಸೌಂಡ್ ಮಾಡಿ ಬಾರಿಸ್ತಾರೆ, ಸೊ ನಮ್ಗೆ ಅದು ನಗು ಬರ್ತಾ ಇತ್ತು. ದೆನ್ ಆಮೇಲೆ ಚಿಕ್ಕಪ್ಪ ಅಟ್ ಸಮ್ ಪಾಯಿಂಟ್ ಕೇಮ್ ಇನ್ಸೈಡ್, ಅವ್ರು ನೋಡಿದ್ರು ಇವರಿಬ್ರು ನಗ್ತಾ ಇದ್ದಾರೆ ಅಂದ್ಬಿಟ್ಟು ಬಾ ಆಚೆ ಅಂತ ಕರ್ಕೊಂಡೋದು. ಬಟ್ ಅದಾದ್ಮೇಲೆ ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತು ನಾವೇನ್ ಅದು ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ನ ಕೇಳಕ್ಕೆ ಅಂದ್ರೆ ಒಂದು ಸಾಂಗಿನ ಅರೇಂಜ್ಮೆಂಟ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ನ ಕೇಳಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅಂದ್ರೆ ಅದರ ಇಂಪಾರ್ಟೆನ್ಸ್ ಏನಿತ್ತು ಅಂತ ಆಮೇಲೆ ಗೊತ್ತಾಯ್ತು. ಬಟ್ ಅದೇ ಹೇಳ್ತೀನಿ, ಆ ಟೈಮಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೇನು, ಬಟ್ ಅದು ತಲೆಯಲ್ಲಿ ಉಳ್ಕೊಂಡಿತ್ತು, ಆ ಇನ್ಸಿಡೆಂಟ್ ಉಳ್ಕೊಂಡಿತ್ತು, ಅದು ಬೇರೆ ಎಲ್ಲೋ ಪೇ ಆಫ್ ಆಗುತ್ತೆ. ಸರ್, ಗ್ರಾಮಾಯಣದ ಕಥೆಗೆ ಬಂದ್ರೆ ಲಹರಿ ಅವರು ಬಂದಿದ್ದು ಹೇಗೆ? ಲಹರಿ ಅವರು ನಮ್ಮ ನಾವೊಂದು ಟೀಸರ್ ಬಿಟ್ಟಿದ್ವಿ. ಆ ಟೀಸರ್ ತುಂಬಾ ವೈರಲ್ ಆಗಿತ್ತು, ನನಗೆ ತುಂಬಾ ಒಳ್ಳೆ ಅಪ್ರಿಷಿಯೇಷನ್ ಬಂದಿತ್ತು. ಅದು ಯೂಟ್ಯೂಬಲ್ಲಿರೋ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಇತ್ತು. ಇನ್ಫ್ಯಾಕ್ಟ್ ಇಫ್ ಐ ಆಮ್ ನಾಟ್ ರಾಂಗ್, ಶ್ರೀಲೇಶ್ ಅವರು ಆ ಟೀಸರ್ ನೋಡೇನೆ ಪೆಪ್ಪೆಗೆ ನನಗೆ ವಿನಯ ರಾಜ್ಕುಮಾರ್ ಬೇಕು ಅಂತ. ಅದೇನಂದ್ರೆ ಗ್ರಾಮಾಯಣ ಟೀಸರ್ ನೋಡಿ ಶ್ರೀಲೇಶ್ ಥಾಟ್ ವಿಲ್ ಡೂ ಪೆಪ್ಪೆ. Okay, thought we'll do Pepe. We'll do Pepe or Pepe will be good to me, and then we did Pepe. So Pepe teaser ಬಂದ ತಕ್ಷಣ then they said, oh ಈ Pepe teaser ಚೆನ್ನಾಗಿದೆ, ಬಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಪಿಕ್ಚರ್ ಇತ್ತಲ್ಲ ಗ್ರಾಮಾಯಣ ಅಂತ, ಅವರು ಗ್ರಾಮಾಯಣ ನೋಡಿ ಆಮೇಲೆ ಯಾರೋ ಗ್ರಾಮಾಯಣ ತೋರಿಸಿ ದೆನ್ ಗ್ರಾಮಾಯಣ. ಎಸ್, ಹಂಗಾಗಿದ್ದು. ನಿಮಗೆ ಐಡಿಯಾ ಹುಟ್ಟಿದ್ದೆ ಯಾವಾಗ? ನನಗೆ 2007 ಇತ್ತು. 7 ನಾನು ಆಲ್ಮೋಸ್ಟ್ 7 ಬರೋದ್ರೊಳಗಡೆ ನಾನು ಏನೋ ಉಚ್ಚಾಪಟ್ಟೆ ಬರ್ಕೊಂಡಿದ್ದೆ, 1,500 ಪೇಜ್ ಬರ್ಕೊಂಡಿದ್ದೆ. ಅಂದ್ರೆ ಅದು ಕಾದಂಬರಿ ತರ ಇತ್ತೋ, ಸ್ಕ್ರಿಪ್ಟ್ ತರ ಇತ್ತೋ, ಆ ತರ ಎಲ್ಲ. ಅದೇನೋ ಒಂದು ರ್ಯಾಂಡಮ್ ಆಗಿ ನನಗೆ ಏನ್ ಬಂತೋ, ನನಗೆ ಗೊತ್ತಿರೋದೇನೋ, ನಾನು ಅವಾಗ ಏನು ಒಂದು ಓದು ಗೊತ್ತಿರಲಿಲ್ಲ, ಅಂದ್ರೆ ಕಾದಂಬರಿ ಓದೋದು ಅದು ಫಾರ್ಮ್ಯಾಟೇ ಗೊತ್ತಿರಲಿಲ್ಲ ನನಗೆ. ನನ್ನ ತಲೆಯಲ್ಲಿರೋ ಆ ಕ್ರಿಯೇಟಿವ್ ಪ್ಲೆಜರ್ ಇಂದ ನಾನು ಬರ್ಕೊಂಡೋಗಿದ್ದೆ 1,500 ಪೇಜ್ ಆವಾಗ. ಸೊ ದೆನ್ ಒಂದು ಪಾಯಿಂಟ್ ಅಲ್ಲಿ ನನಗೆ ಆವಾಗ ನಿಮಗೂ ಚಿತ್ರರಂಗಕ್ಕೂ ಸಂಬಂಧವೇ ಇಲ್ಲ,
ನೀವ್ ಯಾರ ಕಡೆಗಳಾದ್ರೂ ಎಡಿ ಕೆಲಸ ಮಾಡಿದ್ದೀನಿ. ಆಮೇಲೆ ಮಾಡಿದ್ದಾನೆ 2008-2009 ನಾನು ಅಭಿನಯ ತರಂಗ ಹೋಗ್ತೀನಿ. ಅಭಿನಯ ತರಂಗ ಒಂದ್ 2.5 ವರ್ಷ ಪ್ರೊಸಿನಿಯಂ ನಾಟಕ ಮತ್ತೆ ಬೀದಿ ನಾಟಕ ಮಾಡಿ ಅಲ್ಲಿ ಒಂದ್ ಮಂತ್ ಫ್ರೇಮ್ ಅಂತ ಒಂದು ಸಿನಿಮಾ ಕಾರ್ಯಕ್ರಮ ಶಿಬಿರ ಅಟೆಂಡ್ ಮಾಡಿ ಅಲ್ಲಿ ಪ್ರಕಾಶ್ ಬೆಳವಡಿ ಸರ್ ಅವರು ಇವರೆಲ್ಲ ತುಂಬಾ ಚೆನ್ನಾಗಿ ಕ್ಲಾಸಸ್ ಎಲ್ಲ ಆಗಿ ದೆನ್ ನಾನು ಸಿನಿಮಾಗೆ ಬರ್ತೀನಿ. ನನ್ನ ಮೊದಲನೇ ಸಿನಿಮಾ ಮಳೆಯಲ್ಲಿ ಜೊತೆಯಲ್ಲಿ ಅಪ್ರೆಂಟಿಸ್, ಹೆಸರೇ ಗೊತ್ತಿಲ್ಲದೆ ಡಿಪಾರ್ಟ್ಮೆಂಟ್ ಇದ್ದೆ. ಅದ್ರ ಜೊತೆನೆಲ್ಲ ನನಗೆ ನನ್ನ ಕೈ ಹ್ಯಾಂಡ್ ರೈಟಿಂಗ್ ನೋಡಿ ಇವರು IAP ಅರ್ಜುನ್ ಅವರು ಅದ್ದೂರಿ ಸಿನಿಮಾಗೆ ಕರೀತಾರೆ. ಅಲ್ಲಿ ನನಗೆ ರಂಗಭೂಮಿ ಗೊತ್ತಿರೋದ್ರಿಂದ ನಾನು ರಾಧಿಕಾ ಮ್ಯಾಮ್ ಮತ್ತೆ ಧ್ರುವ ಅವರಿಗೆ ಓಲ್ ಸ್ಕ್ರಿಪ್ಟ್ ಸಂಭಾಷಣೆ ಹೆಂಗೆ ಹೇಳೋದು ಅಲ್ಲಿ ನನಗೆ ತುಂಬ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ರು ಅರ್ಜುನ್ ಸರ್. ಸೊ ಅಲ್ಲಿ ವರ್ಕ್ ಮಾಡ್ತೀನಿ. ಅದೇ ಥರ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಪೆಪೆ ಸಮಯದಲ್ಲೇನೆ ನಾನು ಅವರ ಕೆರಿಯರ್ ಆಗ 10 ವರ್ಷ ಆಗಿತ್ತು ಅವ್ರ ಇಂಡಸ್ಟ್ರಿಗೆ ಬಂದು. ನೀವು 10 ವರ್ಷದಲ್ಲಿ ಯಾರ 3 ಹೈಲೈಟ್ಸ್ ಹೇಳಿ ಅಂತ ಕೇಳಿದ್ದೆ. ಅದ್ರಲ್ಲಿ ಒಂದು ಹೈಲೈಟ್ ಅವ್ರು ಗ್ರಾಮಾಯಣವನ್ನೇ ಹೇಳಿದ್ರು ಆಗ 2 ವರ್ಷದ ಹಿಂದೆ. ಗ್ರಾಮಾಯಣ ಸ್ಕ್ರಿಪ್ಟ್ ಬಂದಿತ್ತು ಒಂದು ಹೈಲೈಟ್ ಅಂತ. ಸೊ ಇಷ್ಟು ವರ್ಷಗಳ ಬಟ್ ನನಗೆ ಅಫಿಷಿಯಲಿ ಗ್ರಾಮಾಯಣದ ಕೆಲಸ ಶುರುವಾಗಿದೆ ಅವಾಗ ಒಂದು 6 ವರ್ಷದ ಮುಂಚೆ. ಅಂದ್ರೆ ಪ್ರೊಡ್ಯೂಸರ್ ಬಂದಾದ್ಮೇಲೆ ಅಥವಾ ಅಲ್ಲ ನೀವು ನಿಮ್ಮ ಪ್ರೊಡ್ಯೂಸರ್ ಹಂಟಿಂಗ್ ಇರ್ಲಿ ಅದೆಲ್ಲ 2012 ಸ್ಟಾರ್ಟ್ ಆಗುತ್ತೆ. 2018 ನನ್ನ ಬೌಂಡ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ಸರಿ, ಈ 14 ವರ್ಷ ಅದಾದ್ಮೇಲೆ ಅಟ್ ಒನ್ ಪಾಯಿಂಟ್ ನಿಮ್ಗೆ ಯಾರೋ ಪ್ರೊಡ್ಯೂಸ್ ಸಿಗ್ತಾರೆ, ಜರ್ನಿ ಶುರು ಆಗುತ್ತೆ. ಇಷ್ಟು ವರ್ಷ ಕಾಲ ಮೋಟಿವೇಶನ್ ಹೆಂಗ್ ಇಟ್ಕೊಳ್ಳೋದು? ಇದೊಂಚೂರು ಸೂಪರ್ ಸ್ಪೆಷಲ್ ಅನ್ಸುತ್ತೇನೋ ಅಥವಾ ಏನೋ ಒಂಥರ ಭ್ರಮೆ ಅನ್ಸುತ್ತೇನೋ. ನಾನು ಲಿಟ್ರಲಿ ಕುಸುಮ ಮತ್ತೆ ಸೀನಾ ನಮ್ಮ ಲಕ್ಷ್ಮವ್ವ ಅಂದ್ರೆ ನಮ್ಮ ಅಪರ್ಣ ಮ್ಯಾಮ್ ಮಾಡಿರೋ ಪಾತ್ರ, ಡಾಕ್ಟರ್ ಶಂಕರೇಗೌಡರು ಅಂತ ಒಂದು ಪಾತ್ರ ಬರುತ್ತೆ, ಇವರು ಅಚ್ಯುತಣ್ಣ ಮಾಡಿರೋದು, ಗೋಪಿ ಅಣ್ಣ ಪಾತ್ರಗಳು ಇವೆಲ್ಲ ಲಿಟ್ರಲಿ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ ನೈಟಲ್ಲಿ. ಆಮೇಲೆ ಪೂರ್ಣ ಒಂದಷ್ಟು ಮ್ಯೂಸಿಕ್ ಮಾಡಿಕೊಟ್ಟಿದ್ರು. ನಾನು ರಿಪೀಟ್ ಕೇಳ್ತಾ ಇದ್ದೆ. ಅಂದ್ರೆ ಲೂಪಲ್ಲಿ ಅಂದ್ರೆ ಲಿಟ್ರಲ್ ರಾತ್ರಿ 10 ಗಂಟೆಗೆ ಸುಮ್ಮನೆ ಕಿವಿಗೆ ಹಾಕೊಂಡು ಕೂತ್ಕೊಂಡ್ರೆ ಬೆಳಗಿನ ಜಾವದವರೆಗೂ ಕೇಳ್ಕೊಂಡು ಬೇರೇನೋ ಬರಿತಾ ಇದ್ದೆ. ನಂದೊಂದು ಕೆಟ್ಟ ಅಭ್ಯಾಸ ಇದೆ, ತಲೆಯಲ್ಲಿ ಏನೋ ಬೇರೆ ಕಿವಿಲೇನೋ ಬೇರೆ ಕೇಳ್ತಾ ಇರ್ಬೇಕು, ಇಲ್ಲಿ ಬೇರೇನೋ ಬರಿತಾ ಇರ್ಬೇಕು. ಎಂಗೇಜ್ ಆಗ್ಬೇಕು. 2 ಚಾನಲ್ ಓಪನ್ ಆಗಿರುತ್ತಾ, ಸಾಹಿತ್ಯ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ಆಗಲ್ಲ. ಅದೇನೋ ಗೊತ್ತಿಲ್ಲ, ಒಂದು ಪಾಯಿಂಟ್ ಅಲ್ಲಿ ಅದು ಹಂಗೆ ಅದು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸೆಕೆಂಡ್ ಲೇಯರ್ ಆಗಿ ಕೇಳಿಸುತ್ತೆ, ಫಸ್ಟ್ ಲೇಯರ್ ಆಗಿ ಥಾಟ್ ಪ್ರೊಸೆಸ್ ಹೊಡ್ತಾ ಇರುತ್ತೆ. ಸೊ ಇಡೀ ದಿನ ಯೋಚನೆ ಮಾಡಿ ಬೆಳಗಿನ ಜಾವ ಒಂದು 2 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಇನ್ನೋದಕ್ಕಿಂತ ಶುರು ಮಾಡ್ಬೇಕು. ಬರವಣಿಗೆ ಶುರು ಮಾಡಿದ್ರೆ ಒಂದು 4 ಅವರ್ ಅಷ್ಟೊತ್ತಿಗೆ ಬರೆದು ವಿತ್ ರೆಡಿ ಟು ಶೂಟ್ ಮಾಡೋಕ್ಕೆ ಲೆವೆಲ್ಗೆ ಬರೆದು ನನಗೆ ಡೈಲಾಗ್ ಸಪ್ರೇಟ್ ಸ್ಕ್ರೀನ್ ಪ್ಲೇ ಸಪ್ರೇಟ್ ಹಂಗೆ ಬರೆಯೋಕ್ಕಲ್ಲ, ಆ ಥರ ರೆಡಿ ಆಗುತ್ತೆ. ಸೊ ಆ ಒಂದು ಈ ಪಾತ್ರಗಳೇ ಮೋಟಿವೇಶನ್. ಹಿಂಗಂದ್ರೆ ನಾವು ಫಸ್ಟ್ ಗ್ರಾಮಾಯಣ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 6 months ಟ್ರೈನ್ ಮಾಡಿದ್ವಿ. ಲೈಕ್ ಎವ್ರಿ ಸೀನ್ ಮಾಡಿ ಬ್ಲಾಕಿಂಗ್ ಮಾಡಿ ಆ್ಯಂಡ್ ಕೋಆರ್ಟಿಸ್ಟ್ ಜೊತೆ ಮಾಡಿ. ಆಮೇಲೆ ಫಸ್ಟ್ ಟೈಮ್ ನಾನು ಆ ಥರ ವರ್ಕ್ ಮಾಡಿದ್ದು. ಆ್ಯಂಡ್ ನಂಗೂ ಆ ಥರ ಒಂದು ಚಂದ್ರವರಿಂದ ಒಂದು ಆ್ಯಕ್ಟಿಂಗ್ ಮೇಲೆ ಇನ್ನೂ ಹೆಚ್ಚು ಭರವಸೆ, ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬಂದಿದ್ದು ಸ್ಟಾರ್ಟ್ ಆಯಿತು. ಆಮೇಲೆ ಒಂದು 15-20 ಡೇಸ್ ಶೂಟ್ ಮಾಡಿದ್ವಿ. ಶೂಟ್ ಮಾಡಿ ದೆನ್ ಯಾವುದೋ ಒಂದು ಕಾರಣಕ್ಕೆ ಸಿನಿಮಾ ನಿಂತೋಯ್ತು. ಆ್ಯಂಡ್ ಇಟ್ ವಾಸ್ ಆಲ್ಸೋ ಲೈಕ್ ಒಂಥರ ಫಸ್ಟ್ ಒಂದು ಹಾರ್ಟ್ ಬ್ರೇಕ್. ಈಗ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಆಗ ಹಾರ್ಟ್ ಬ್ರೇಕ್ ತರಾನೇ ಇತ್ತು. ಲೈಕ್ ಆಲ್ಮೋಸ್ಟ್ ಒಂದು 3-4 months ಸ್ಟಾಪ್ ಆಗಿತ್ತು. ಆ್ಯಂಡ್ ಇಟ್ ವಾಸ್, ನಾನು ಫಸ್ಟ್ ಟೈಮ್ ಲೈಕ್ ಕ್ಯಾನ್ ಯು ಗೆಟ್ ಸೊ ಅಟ್ಯಾಚ್ ಟು ಅ ಮೂವಿ ಅಂತ ಆ ಫೀಲಿಂಗು. ಆ್ಯಂಡ್ ನಮಗೂ ತುಂಬ ಬೇಜಾರು. ಅವಾಗ ಇಟ್ ವಾಸ್ ಮೈ ಬರ್ತ್ಡೇ ಇನ್ ಲೈಕ್ ಅ ವೀಕ್. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟೆರೆಸ್ ಮೇಲೆ ಕೂತಿದ್ವಿ. ಆ್ಯಂಡ್ ದೆನ್ ನಂಗೆ ಇದ್ರ ಬಗ್ಗೆ ಮೊದಲೇ ಬೇಜಾರಿತ್ತು. ಆ್ಯಂಡ್ ಸುಮ್ಮನೆ ಲೈಕ್ ಗ್ರಾಮಾಯಣದ ಒಂದಷ್ಟು ಸಾಂಗ್ಸ್ ಇದೆ, ಪ್ಲೇ ಇಟ್ ಅಂತ. ದೆನ್ ಐ ಪ್ಲೇಡ್ ದಿಸ್ ಬೀದಿ ಅಮ್ಮನ್ ಪೂಜೆ ಸಾಂಗು. ಆ್ಯಂಡ್ ಅದಾದ್ಮೇಲೆ ಐ ಪ್ಲೇಡ್ ನನ್ನ ಇದಿದೆಯಲ್ಲ ಒಂದು ಸಾವ್ದು ಒಂದು ಸಾಂಗ್ ಇದೆಯಲ್ಲ ಆ ಸಾಂಗ್. ಸೊ ಅದು ಕೇಳಿದ ತಕ್ಷಣ ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಒಂಥರ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದ್ದೆ ಈ ತರ ಒಳ್ಳೆ ಸಾಂಗ್ ಇಟ್ಕೊಂಡು ಯಾಕೆ ಈ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಇಸ್ ಲೈಕ್ ಇಂಪಾಸಿಬಲ್ ಟು ಡೂ ಇಟ್. ಎಲ್ಲ ಟ್ರೈ ಮಾಡಿದ್ರು ಆಗ್ತದೆ, ಇಲ್ಲ ಈ ಸಿನಿಮಾ ಏನಾದ್ರು ಮಾಡ್ಲೇಬೇಕು. ಸೊ ಅವಾಗ ಚಂದ್ರವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ನನ್ನ ಬರ್ಡೇ ಬರ್ತಾ ಇದೆ, ಸಿನಿಮಾ ಆಗುತ್ತೋ ಪರವಾಗಿಲ್ಲ, ಆಗುತ್ತೋ ಬಿಡುತ್ತೋ ಪರವಾಗಿಲ್ಲ, ಸುಮ್ಮನೆ ಒಂದು ಟೀಸರ್ ಕಟ್ ಮಾಡಿ ಅಂತ. ಸೊ ಅವಾಗ ಅವರು ಫಸ್ಟ್ ಒಂದು ಮರಳು ದಂಧೆ ಫೈಟ್ ಅವಾಗ ಒಂದು ಟೀಸರ್ ಬಿಟ್ರು. ನಮ್ಮ ಮನು ಶೆಟ್ಗರ್ ಅಂತ ಒಬ್ರು ಇದೆ, ಅವ್ರು ಕಟ್ ಮಾಡಿ ಆ ಟೀಸರ್ನ ಬಿಟ್ಟಿದ್ರು. ಅವಾಗ ಆ ಗ್ರಾಮಾಯಣ ಮೇಲೆ ಸಡನ್ ಆಗಿ ಹೋಪ್ಸ್ ಬಂತು. ಬಟ್ ತಿರ್ಗಾ ಸ್ಟಾರ್ಟ್ ಆಯ್ತು, ಆಮೇಲೆ ತಿರ್ಗಾ ಇದಾಗೋಯ್ತು. ದೆನ್ ಲೈಕ್ ಆಯ್ತು ಇವಾಗ ಬಿಟ್ಬಿಡೋಣ. ಆಮೇಲೆ ನಂಗೂ ಏನಂದ್ರೆ ಆ ಡೆಲ್ಯೂಷನ್ ಅಂತ ಹೇಳಿದ್ರಲ್ಲ, ಸೊ ನಂಗೆ ಅನ್ಸುತ್ತೆ ಇಫ್ ನಿಮ್ಗೆ ಗೊತ್ತಿದ್ರೆ ಇದು ಡೆಲ್ಯೂಷನ್ ಅಂತ, ಇಟ್ ಇಸ್ ಗುಡ್. ವೆನ್ ಯು ಡೋಂಟ್ ನೋ ಯುವರ್ ಇನ್ ಅ ಡೆಲ್ಯೂಷನ್ ಇಸ್ ಅ ಪ್ರಾಬ್ಲಮ್. ಸೊ ವೆನ್ ನಿಮ್ಗೆ ಗೊತ್ತಿದೆ ನಾ ಡೆಲ್ಯೂಷನ್ ಅಲ್ಲಿ ಇದ್ರೆ ಪರವಾಗಿಲ್ಲ, ಬಟ್ ನಮ್ಗೆ ಗೊತ್ತು ಇಟ್ಸ್ ಓಕೆ, ಔಟ್ಕಮ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಪಿಕ್ಚರ್ ಆಗಿಲ್ಲ ಅಂದ್ರೆ ಅವಾಗ ಟ್ರೈ ಮಾಡ್ತಾನೆ ಇರೋಣ, ಇದನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಟ್ರೈ ಮಾಡ್ತಾನೆ. ಈ ಸಿನಿಮಾ ಯಾವಾಗ್ಲೂ 1 point ಅಲ್ಲಿ ಆಗುತ್ತೆ,
ಬಟ್ ಜೊತೆಗೆ ನಂದು ಬೇರೆ ಕೆಲಸನೂ ಮಾಡ್ಕೊಂಡಿರೋಣ ಅಂತ ಅವಾಗ ನಾನು ಓಕೆ ಬೇರೆ ಪಿಕ್ಚರು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು. ದೆನ್ ಆನ್ ಇಟ್ಸ್ ಓನ್ ಒನ್ ಡೇ ವೆನ್ ವಿ ಲಾಸ್ಟ್ ಆಲ್ ಹೋಪ್ಸ್ ಲೈಕ್ ಲಹರಿ ಅವ್ರು ಬಂದು ಈ ಸಿನಿಮಾ ತಗೊಳ್ತೀನಿ ಅಂತ. ನಾನು ಲಿಟ್ರಲಿ ಲಹರಿ ಸಂಸ್ಥೆಯಿಂದ ಲಾಸ್ಟ್ ಫೋನ್ ಕಾಲ್ ಬಂದಾಗ ನಾನು ಆಲ್ರೆಡಿ ಆಲ್ಮೋಸ್ಟ್ ಇನ್ನೇನು ನಾನು ಬೇರೆ ಸಿನಿಮಾ ಶೂಟ್ ಮಾಡೋದಕ್ಕೆ ರೆಡಿ ಆಗಿದ್ದೆ. ಆವಾಗ ಅದು ನನ್ನ ಸಿನಿಮಾ ನಿಲ್ಲಿಸ್ಬಿಟ್ಟು ಮತ್ತೆ ಗ್ರಾಮೀಣ. ಆ್ಯಂಡ್ ಫಾರ್ ಮೀ ಆಲ್ಸೋ ಚಂದ್ರು ಫೋನ್ ಮಾಡಿ ಈ ಥರ ಮಾಡ್ತಿದ್ದಾರೆ, ಇಲ್ಲ ನಿಜ ಮಾಡ್ತಿದ್ದಾರೆ ಅಂದಾಗ ನಾನು ತಿರ್ಗಾ ಮಾಡಬೇಕಾಗಿತ್ತು. ನಾನು ಆಗಲೇ ಒಂದು 2-3 ವರ್ಷ ಇದಕ್ಕೆ ಇದು ಮಾಡಿ ಹಾರ್ಟ್ ಬ್ರೇಕ್ ಆಗಿದೆ ಮತ್ತೆ. ಹಾರ್ಟ್ ಬ್ರೇಕ್ ಅದೇ girlfriend ಬಂದ್ರೆ ಮತ್ತೆ. ವಾಪಸ್ಸು ಅದು ಒಳ್ಳೇದಲ್ಲ, ಇಟ್ಸ್ ನಾಟ್ ಅ ಗುಡ್ ಡಿಸಿಷನ್ ಅಂತ. ಆಮೇಲೆ ನಮ್ಮಮ್ಮ ಇಲ್ಲ ಇದು ನೀನು ಮಾಡಲೇಬೇಕು, ಇದು ಇಟ್ ಇಸ್ ವೆರಿ ಗುಡ್ ಮಂಗಳಮ್ಮ ಅಂತ. ಮಂಗಳಮ್ಮ ಅಂತೂ ಅಂದ್ರೆ ಇದೊಂದು ಖುಷಿ ಏನಂದ್ರೆ ಅವ್ರೆಲ್ಲರಿಗೂ ನನಗೆ ಎಷ್ಟು ನಂಬಿಕೆ ಇತ್ತು. ಈ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರಲ್ಲ ಫುಲ್ ಮನೆಯಲ್ಲಿ ಗುರು ಸರ್ ಆಗ್ಬೋದು, ಅಪ್ಪಾಜಿ ಅವ್ರೆಲ್ಲರಿಗೂ ನನಗೆ ಎಷ್ಟು ನಂಬಿಕೆ ಇತ್ತು ಅಷ್ಟೇ ನಂಬಿಕೆ. ಇದೇನೋ ಆಗುತ್ತೆ ಕಣೋ, ಇದೇನೋ ಆಗುತ್ತೆ ಮಾಡ್ತಾವೆ. ನಿಮ್ ತಾಯಿಯವರು ಕೇಳಿರ್ತಾರ ಅಂದ್ರೆ ಅಲ್ಲ ಇವ್ರು ಚಂದ್ರ ಅವ್ರ ಮನೆಗೆ ಯಾವಾಗ್ಲೂ ಇರ್ತಾರಲ್ಲ, ಅವಾಗ ಇದೊಂದ್ ಸೀನ್ ಹೇಳ್ತೀನಿ ಇದೊಂದ್ ಸೀನ್ ಹೇಳ್ತೀನಿ ಅಂತ ಚಿಕ್ಕ ಸೀನ್ಗಳು ಹೇಳಿದ್ದಾರೆ. ರಾಮಾಯಣ ಅಂದ್ರೆ ದಿ ಜರ್ನಿ ಆಫ್ ರಾಮ, ರಾಮನ ಹಾದಿ, ಅವನ ಒಂದು ಜರ್ನಿ ಪಯಣ. ಗ್ರಾಮಾಯಣ ಅಂದ್ರೆ ನೀವು ನಮ್ಮನ್ನ ಆ ಹಳ್ಳಿಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು. ಆ ಹಳ್ಳಿಯಲ್ಲಿ ಏನ್ ನಡೆಯುತ್ತೆ ಅಂತ. ನೀವು ಯಾಕೆ ಪ್ರೇಕ್ಷಕರನ್ನ ಹಳ್ಳಿ ಒಳಗಡೆ ಕರ್ಕೊಂಡು ಹೋಗ್ಬೇಕಿತ್ತು? ವಾಟ್ ಇಸ್ ಇಟ್ ದಟ್ ಯು ವಾಂಟೆಡ್ ಟು ಕನ್ವೆ? ಸರ್ ನಾನು ಬೆಂಗಳೂರು ಬಿಟ್ಟು ಬಂದಾದ್ಮೇಲೆ ನನ್ನ ಊರು ನಂಗೆ ತುಂಬ ಇಷ್ಟ. ಹಂಗೆ ಪ್ರತಿಯೊಬ್ಬರಿಗೂ ಊರು ಇಷ್ಟ. ನಂಗೆ ಊರು ಅಟ್ಯಾಚ್ಮೆಂಟ್ ಅಷ್ಟು. ನಮ್ಮ ಅಮ್ಮನ ಕೈಯಿಂದ ಊಟ, ಆ ಹೊಲ ಮನೆ, ನನ್ನ ಊರು ಬಿಟ್ಟು ಬರೋ ರೆಡಿನೇ ಇಲ್ಲ ನಾನು. ಅದ್ಭುತವಾದ ಡೈಲಾಗ್ ಇದೆ. ನಮ್ಮ ಅವ್ವನ ತೊಡೆ ಮೇಲೆ ನಮ್ಮ ಊರಿಗೆ ಹೋಗೋ ರೈಲಲ್ಲೋ ಬಸ್ಸಲ್ಲೋ ಹತ್ತಿದ್ರೆ ನಮ್ಮ ಅವ್ವನ ತೊಡೆ ಮೇಲೆ ಮಂಕಂಡಂಗೆ ಅನ್ಸುತ್ತೆ. ಅದು ನಿಮ್ ರಿಯಾಕ್ಷನ್ ಚೆನ್ನಾಗಿದೆ. ಅವರು ನಮ್ ಭರತ್ ಅನ್ಸುತ್ತೆ, ಭರತ್ ಹೇಳೋದು ಆಗಿರ್ಲಿ, ನಿಮ್ ರಿಯಾಕ್ಷನ್ ಆಗಿರ್ಲಿ, ಅವ್ರ ತಲೆಯನ್ನ ಸೋಡ್ಬಿಟ್ಟು ಇಮಿಡಿಯೇಟ್ಲಿ ಲುಕ್ ಥ್ರೂ ದಿ ವಿಂಡೋ. ಸಾಕಾಗಿದೆ. ಅದು ನಂಗೆ ತುಂಬಾ ಆ ಲೈನ್ ಬರೋದಕ್ಕೆ ಕಾರಣನೇ ಆ ನಮ್ಮೂರನ್ನ ಮಿಸ್ ಮಾಡ್ಕೊಂಡಿದ್ದು. ಸೊ ಪ್ರತಿ ಸರಿ ನೀವು ಆ ಊರಿಗೆ ಒಂದು 6 ತಿಂಗಳಿಗೆ ಹಬ್ಬಕ್ಕೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಂಗೆ ನನ್ನ ಊರು ಶಾಕ್ ತೋರಿಸ್ತಾಯಿತ್ತು, ಬದಲಾವಣೆ. ಆ ಬದಲಾವಣೆ ಯಾವ ರೀತಿ ಅಂದ್ರೆ ಅಲ್ಲೊಂದು ಬೀದಿ ಇರ್ತಿತ್ತು, ನಂಗೆ ಇಷ್ಟವಾಗಿರೋದು ಯಾವುದೋ ಒಂದು ಮರ ಇರ್ತಿತ್ತು. ನಂಗೆ ಗಿಡ ಮರ ಕಡಿದ್ಬಿಟ್ರೆ ನಂಗೆ ಸಿಟ್ಟು ಬರುತ್ತೆ. ನಮ್ಮ ಊರಲ್ಲಿ ಒಂದಷ್ಟು ಬಸ್ ಸ್ಟಾಪಲ್ಲಿ ಒಂದಷ್ಟು ಮರಗಳಿದ್ದು, ಎಷ್ಟು ಚಂದ ಇದ್ದೋ ಅಷ್ಟು ಚಂದ. ಆ ರೋಡ್ ಅಗಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಮರಗಳೆಲ್ಲ ಕಡ್ದಾಕ್ಬಿಟ್ರು. ನಂಗೆ ಅವತ್ತಿಂದ ಆ ಬಸ್ ಸ್ಟಾಪ್ ನೋಡಿದ್ರೇ ನಂಗೆ ಅಂದ್ರೆ ಲಿಟ್ರಲಿ ಯಾರನ್ನೋ ಕಳ್ಕೊಂಡು ಫೀಲ್. ನನಗೆ ಆ ಮರ ನನಗೆ ಅವೆಲ್ಲ ಮಿಸ್ ಆಗ್ತಾ ಇದ್ದು. ಈ ಥರ ಎಲ್ಲ ಥರ ಪೊಲಿಟಿಕಲ್ ಲವ್ ಅದು ಇದು ಎಲ್ಲ ನನ್ನ ಜೀವನದ ಅತ್ಯಮೂಲ್ಯವಾದ ಯೌವನದ ಸಮಯನ ಆ ಸ್ಕ್ರಿಪ್ಟ್ ಟೈಮ್ ಕಳಿತೀನಿ ನಾನು. ಸೊ ಅದೆಲ್ಲ ನಂಗೆ ಮಿಕ್ಸ್ ಆಗ್ತದಲ್ಲ. ಸೊ ಇದೇ ತರ ಬೇರೆಯವ್ರಿಗೂ ಅನ್ಸುತ್ತಲ್ವಾ ಅನ್ನೋದೊಂದು. ಯಾವಾಗ್ಲೂ 2 ಪರ್ಸನಲ್ ಇಸ್ 2 ಗುಡ್ ಸ್ಟೋರಿ ಅಂತ ಮಾರ್ಟಿನ್ ಸ್ಕಾರ್ಸೆಸಿ ಹೇಳ್ತಾರಲ್ಲ, ಆ ಥರ 2 ಪರ್ಸನಲ್ ಆಗಿರ್ತಿದ್ದು. ಸೊ ಅದೊಂದು 100 ಕೂಡ ನನ್ಗೆ ಪರ್ಸನಲ್ಲು, ನನ್ನ ಹೇಳ್ತಿರೋ ಪಾತ್ರಗಳು ಕೂಡ ಪರ್ಸನಲ್ಲು. ದೆನ್ ಓಕೆ ಏನ್ ಮಾಡೋದು ಅಂತ ಹೇಳಿದಾಗ ಆ 1,500 ಪೇಜ್ ಬರೆದಿಟ್ಕೊಂಡಿದ್ದೀನಲ್ಲ, ಆ ಸ್ಕ್ರಿಪ್ಟಲ್ಲಿ ಒಂದು ಭಾಗ ಇತ್ತು, 6th ಸೆನ್ಸ್ ಸೀನಾ ಅಂತ. ಅದೊಂದು ಸ್ವಲ್ಪ ನಂಗೆ ತುಂಬಾ ಇಷ್ಟವಾದ ಪಾತ್ರ, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೆ ಅದು. ಆವಾಗ ಅದ್ರದ್ದು ಎಲ್ಲ ಮತ್ತೆ ರೀರೀಡಿಂಗ್ ಮಾಡಿದೆ. ಇದು ಸಖತ್ತಾಗಿದೆ, ಇಷ್ಟು ಸ್ಲೈಸಿಂಗ್ ಎತ್ಬಿಡೋಣ ಅಂತ. ಸೊ 2007ರಿಂದ 2013 ನಿಮ್ಗೊಂದು ಆ ಕ್ಷಣದಲ್ಲಿ ಮಳೆ ಕೂಡ ಇರಲಿಲ್ಲ. ಹಳ್ಳಿಯಿಂದ ಜನ ತುಂಬಾ ಬರ್ತಾ ಇದ್ರು ಓಕೆ ಸಿಟಿಗೆ. ಆ ಟೈಮಲ್ಲಿ ಪೊಲಿಟಿಕಲ್ ಆಗಿ ತುಂಬಾ ಕೈಯೋಸ್ ನಡೀತಾ ಇತ್ತು. ರಿಯಲ್ ಆಗಿ 2007ರಿಂದ 2013 ನೀವೇನು ಸರ್ಚ್ ಮಾಡಿ ಏನು ಪೊಲಿಟಿಕಲ್ ಕೈಯೋಸ್ ನಡೀತಾ ಇತ್ತು ಅದು ನೋಡಿ. ಅದು ಹಳ್ಳಿಗೆ ಹೆಂಗೆ ಬದಲಾವಣೆ ತರಿಸ್ತು, ಅಲ್ಲಿರೋ ಯುವ ಸಮುದಾಯಕ್ಕೆ ಹೆಂಗೆ ಇದಾಗ್ತಿತ್ತು, ಅಲ್ಲಿ ಜನ ಹೆಂಗೆ ರಿಯಾಕ್ಟ್ ಆಗ್ತಿದ್ರು, ಮತ್ತು ಅಲ್ಲೊಂದು ಪ್ರೇಮ ಕತೆ, ಅಲ್ಲೊಂದು ಸ್ನೇಹ ಕತೆ, ಅಲ್ಲೊಂದು ಇಲ್ಲಿ ಬರುವ ಪ್ರತಿಯೊಂದು ಪಾತ್ರ ಹೆಂಗೆ ರಿಯಾಕ್ಟ್ ಆಯಿತು ಆ ಪ್ರಸ್ತುತ ಸಮಾಜದ ಪರಿಸ್ಥಿತಿಗೆ ಅದು ಹೆಂಗೆ ರಿಯಾಕ್ಟ್ ಆಗ್ತಾ ಹೋದು ಈ ಪಾತ್ರಗಳು. 6th ಸೆನ್ಸ್ ಸೀನಾ ಅನ್ನೋ ಪಾತ್ರ ತನ್ನ ಜೀವನದಲ್ಲಿ ಒಂದು ಸಣ್ಣ ಗುರಿ ಇಟ್ಕೊಂಡಿದ್ದಾನೆ. ಸಣ್ಣದೇನಿಲ್ಲ, ಅವನಿಗೆ ದೊಡ್ಡದದು. ಆ ಗುರಿನ ಸಾಧಿಸೋದಕ್ಕೆ ಅದು ಒಂದೇ, ಎಲ್ಲರಿಗೂ ಇರುತ್ತೆ, ನಮಗೂ ಗುರಿ ಇರುತ್ತೆ, ಇದು ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಅದನ್ನ ಮಾಡ್ತಾ ಹೋಗ್ಬೇಕು ಅನ್ನೋ ಆಸೆನಲ್ಲಿ ಅವನಿಗೊಂದಷ್ಟು ಘಟನೆಗಳು, ಅದು ಪ್ರೀತಿ ಆಗ್ಬೋದು, ಪ್ರೇಮ ಆಗ್ಬೋದು, ಸ್ನೇಹ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು. ಆ ಘಟನೆಗಳಿಗೆ ಅವ್ನು ಹೆಂಗ್ ರಿಯಾಕ್ಟ್ ಆಗ್ತಾ ಇನ್ಸೈಡ್ ದ 6th ಸೆನ್ಸ್ ಸೀನಾ ಹೆಂಗ್ ಎವಾಲ್ವ್ ಆಗ್ತಾ ಹೋಗ್ತಾನೆ. ನೀವು ಫಸ್ಟ್ ಸೀನಲ್ಲಿ ಅವ್ನ ರಿಯಾಕ್ಷನ್ಗೂ ಅವನು ಹೋಗ್ತಾ ಅವ್ನು ಮಾಡೋ ಒಂದು ಪ್ರಮುಖ ಘಟನೆಗಳಿಗೆ ರಿಯಾಕ್ಷನ್ ಇದೆಯಲ್ಲ, ಆ ಆರ್ಕ್ ತುಂಬಾ ಚೆನ್ನಾಗಿ ಸಿಗ್ತಾ ಹೋಯ್ತು. ನಾನು ನಿಜ ಹೇಳ್ತೀನಿ, ಗ್ರಾಮಾಯಣ ಬರೆಯೋದಕ್ಕೆ ಕಷ್ಟನೇ ಪಟ್ಟಿಲ್ಲ, ಜಾಸ್ತಿ ಯೋಚನೆ ಕೂಡ ಮಾಡಿಲ್ಲ.
ಆ ಪಾತ್ರಗಳು ನನ್ನ ಜೊತೆ ಮಾತಾಡ್ತಾ ಇದ್ದು ಅಂತ ಹೇಳಿದ್ನಲ್ಲ, ಅದು ಹಂಗೆ ಮಾತಾಡಿದ್ದೇವೆ. ಇವನ್ ನಾನೇ ಖುಷಿ ಬರ್ದ್ಬಿಟ್ಟು ನಾನೇ ರಿಪೀಟ್ ಓದಿ ಅರ್ಧ ರಾತ್ರಿಲಿ ಎಷ್ಟು ಕಥೆ ಇದೆ ಅಂತ ಒಂದು ಇಬ್ರು ಸ್ನೇಹಿತರಿಗೆ ಫೋನ್ ಮಾಡಿ ಇದು ಕೇಳೋದಲ್ಲ, ಚೆನ್ನಾಗಿದೆ ಕಣೋ ಬಿಡೋ ಬೆಳಿ ಮಾತಾಡೋದು ಅಂತ. ಆ ಥರ ಆ ಸ್ಕ್ರಿಪ್ಟ್ ಅದನ್ನ ನಾನು ಈ ಜನಕ್ಕೆ ಹೇಳ್ಬೇಕು ಅಂತ. ಯಾವುದೇ ಕಲಾವಿದ, ಸಿನಿಮಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪ್ರಸ್ತುತ ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಕನ್ನಡಿ ಹಿಡಿತಾ ಹೋಗ್ತಾನೆ. ಅದೇ ಕೆಲಸ ಗ್ರಾಮಾಯಣ. ಅದನ್ನ ಕನ್ನಡಿ ಹಿಡಿದಿದ್ದೀನಿ. ಅದು ತುಂಬ ಡೆಕೋರೇಷನ್ ಇಲ್ದಂಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನನ್ನ ಅಷ್ಟು ಪ್ರತಿಭೆನ ಉಪಯೋಗಿಸಿ ಒಂದಷ್ಟು ರಿಯಲಿಸ್ಟಿಕ್ ಅಂತ. ನಿಮ್ಗೆ ಡೆಕೋರೇಟ್ ಮಾಡೋಕ್ಕೆ ಹೋಗೇ ಇಲ್ಲ, ಆದಷ್ಟು ಡೆಕೋರೇಟ್ ಮಾಡೋಕ್ಕೆ ಹೋಗಿಲ್ಲ. ಅದು ಹೇಗಿದೆ ಹಾಗೆ ಶೂಟ್ ಮಾಡ್ತಾರೆ. ಅದು ಲವ್ಲಿ. ಈಗ ಈ ಸಿಕ್ಸ್ತ್ ಸೆನ್ಸ್ ಸೀನನ ಪಾತ್ರ ಶ್ರೀನಿವಾಸ ಸೀನಾ, ಅವನು ಒಬ್ಬ ಆ ಹಳ್ಳಿಯಲ್ಲೇ ಒಬ್ಬ ಸ್ವಲ್ಪ ಸೈಂಟಿಸ್ಟ್. ಅವನು ಏನೇನೋ ತಗೊಂಡು JCB ಮಾಡೋದು ಅದ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ತನಗೆ ಅವ್ರು ಹೇಳ್ದಂಗೆ ಒಂದೇ ಒಂದು ಗೋಲ್ ಇದೆ, ಅದು ದೊಡ್ಡ ಗೋಲು ಅಲ್ಲ, ಸಣ್ಣ ಗೋಲು. ಅದು ಟ್ರೈಲರ್ ಬರುತ್ತಾ ಗೊತ್ತಿಲ್ಲ ನನಗೆ. ಎನಿವೆ ತುಂಬಾ ಸಣ್ಣ ಗೋಲ್, ಒಂದು ಸಣ್ಣ ಗೋಲ್. ಅಂಡ್ ಬಟ್ ಅವನಿಗೆ ಒಂದು ದೊಡ್ಡ ವಿಷನ್ ಇದೆ. ಹಳ್ಳಿಯಿಂದ ಯಾಕೆ ಹೊರಗೆ ಹೋಗ್ತೀರಿ ಎಲ್ರು, ಇಲ್ಲೇ ಇರಿ, ಇಲ್ಲೇ ಏನಾದ್ರು ಮಾಡೋಣ ಅಂತ. ಸೊ ಈ ಪಾತ್ರ ನಿಮಗೆ ಹೇಳಿದಾಗ ವಾಟ್ ವಾಸ್ ಇಟ್ ದಟ್ ಇಮಿಡಿಯೇಟ್ಲಿ pulled you in? ಒಂದ್ 15-20 ಮಿನಿಟ್ಸ್ ಸ್ಟೋರಿ ಹೇಳಿದ್ರು. ಆಮೇಲೆ ನನ್ಗೂ ಒಂಥರ 20 ಮಿನಿಟ್ಸ್ ಬೇರೆ ಏನು ಕಾಣಿಸ್ತಿರ್ಲಿಲ್ಲ, ಬರೀ ಸ್ಟೋರಿ. ಆಮೇಲೆ ಒಂದು ವಿಲೇಜ್, ಅಲ್ಲಿನ ಜನ, ಅವರ ಮುಗ್ಧತೆ, ಅದನ್ನ ಹೇಗೆ ಒಬ್ರು ಅಡ್ವಾಂಟೇಜ್ ತಗೊಳ್ತಾರೆ, ಆಮೇಲೆ ಏನಾಗುತ್ತೆ ಅದೆಲ್ಲ ಕೇಳಿದ ತಕ್ಷಣ ನನ್ಗೂ ಆ ಟೈಮಲ್ಲಿ ನಾನು ತುಂಬಾ ಯಂಗ್. ಸೊ ನನ್ಗೂ ಗಮನ ಈಗ ಒಂದು ಲಾರ್ಜರ್ ಸೊಸೈಟಿ ಮೇಲೆ ಇರ್ಲಿಲ್ಲ. ಇಟ್ ವಾಸ್ ವೆರಿ ಪರ್ಸನಲ್. ಸೊ ಈ ಸ್ಟೋರಿ ಹೇಳಿದ ತಕ್ಷಣ ಒಂದು ಥಾಟ್ ತಲೆಯಲ್ಲಿ ಓಪನ್ ಆಗುತ್ತೆ. ಲೈಕ್ ಈ ತರ ಯೋಚನೆಗಳೇ ಬಂದಿಲ್ಲ ನನ್ನ ತಲೆಯಲ್ಲಿ. ಸೊ ಅದರಿಂದ ಆಯ್ತು ಈ ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಅವರು ಡೀಟೇಲ್ ಆಗಿ ಸೀನನ್ ಬಗ್ಗೆ ಹೇಳಿಲ್ಲ ಫಸ್ಟ್ ನರೇಷನ್, ಜಸ್ಟ್ ಆಸ್ ಅ ಸ್ಟೋರಿ ಹೇಳಿದ್ರು, ಜಸ್ಟ್ ಕ್ಯಾರೆಕ್ಟರ್ ಅಷ್ಟೇನೆ. ಸೊ ಅದಾದ್ಮೇಲೆ ನಂಗೆ ಓಕೆ ಈ ಸಿನಿಮಾ ಮಾಡ್ಬೇಕಂತ ಅಲ್ಲಿ ತುಂಬಾ ಅನ್ಸ್ತು. ಆಮೇಲೆ ಸೀನನ್ ಕ್ಯಾರೆಕ್ಟರ್ಗಳು ಹೇಳಿದಾಗ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ಬೋದು ಅಂತ. ಯಾಕಂದ್ರೆ ಅದು ನಾನು ಏನೇ ರಿಯಾಕ್ಟ್ ಮಾಡಿದ್ರೇನು ತುಂಬಾ ಆರಾಮಾಗಿ ರಿಯಾಕ್ಟ್ ಮಾಡ್ತೀನಿ, ಇಲ್ಲ ಒಂದೊಂದ್ಸಲಿ ರಿಯಾಕ್ಟೇ ಮಾಡಲ್ಲ. ಬಟ್ ಸೀನನ್ ಕ್ಯಾರೆಕ್ಟರ್ ಇಸ್ ಲೈಕ್ ಇನ್ಸ್ಟೆಂಟ್ಲಿ ರಿಯಾಕ್ಟ್ ಮಾಡುತ್ತೆ, ಏನೇ ಆದ್ರೂ ಟಕ್ ಅಂತ ರಿಯಾಕ್ಟ್ ಮಾಡುತ್ತೆ. ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಶೇಡ್ಸ್ ಇದೆ. ನಿಮ್ಗೆ ಲವ್ ತೋರಿಸ್ಬೇಕು, ಇದು ಆಕ್ಷನ್ ಫೈಟ್ ಇದೆ, ಕಾಮಿಡಿ ಮಾಡಬೇಕು, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನನ್ನ ರೀಸೆಂಟ್ ಮೆಮೊರಿಯಲ್ಲಿ ನನಗೆ ನೆನಪಾಗ್ತಿರೋದು ಈ ಚಿತ್ರದಲ್ಲೇ ವಿನಯ್ ರಾಜ್ಕುಮಾರ್ ಅವರು ಅಷ್ಟು ಶೌಟ್ ಅಂಡ್ ಸ್ಕ್ರೀಮ್ ಮಾಡಿರೋದು ಸೊ ಎಲ್ಲಾ ಎಮೋಷನ್ಸ್ ಅನ್ನು ವ್ಯಕ್ತಪಡಿಸುವಂತ ಪಾತ್ರ ಆಯ್ತು. ಬಟ್ ಐ ಥಿಂಕ್ ಚಂದ್ರು ಅವರ ಕಾನ್ಫಿಡೆನ್ಸ್, ಅವ್ರು ತುಂಬಿದ ಕಾನ್ಫಿಡೆನ್ಸ್, ಇಲ್ಲ ನೀವು ಮಾಡ್ಬೋದು, ಇಲ್ಲ ಅದು. ಅಂಡ್ ಅದಕ್ಕೆ ಅವಾಗ ಒಂದು ಯಶ್ ಶೆಟ್ಟಿ ಅಂತ ಒಬ್ರು ಇದಾರಲ್ಲ, ಅವ್ರ ಜೊತೆ ಹೋಗಿ ಒಂದು ವರ್ಕ್ಶಾಪ್ ಮಾಡಿ. ಸೊ ಆ ವರ್ಕ್ಶಾಪ್ ಮಾಡಿ ಅದೊಂದು 15-20 ಡೇಸ್ ಮಾಡಿದ್ದು. ಆ ವರ್ಕ್ಶಾಪ್ ಮಾಡಿದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಬಂತು ದಟ್ ಐ ಕ್ಯಾನ್ ಇಮೋಟ್, ಲೈಕ್ ಇದ್ರದ್ದೆಲ್ಲದ್ದು ಇಮೋಷನ್ಸ್ ಆಚೆ ಬರುತ್ತೆ ಅಂತ. ನಾನು ಇದನ್ನ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಕ್ಟರ್ಗೆ. ಸೊ ಅದ್ ಬಂದ ತಕ್ಷಣ ಲೈಕ್ ದೆನ್ ದಟ್ ಎಕ್ಸೈಟ್ಮೆಂಟ್ ಸ್ಟಾರ್ಟೆಡ್. ಸೊ ಅವಾಗ ವರ್ಕ್ಶಾಪ್ ಮಾಡಿದಾಗ ಒಂದು 20-30% ಬಂದಿತ್ತು. ಸೊ ಅವಾಗ ನಂಗೆ ಗೊತ್ತು ಈಗ ಥ್ರೂಔಟ್ ಶೂಟ್ ಸ್ಟಾರ್ಟ್ ಆಗೋವರೆಗೂ ಅದನ್ನ ರೀಚ್ ಮಾಡ್ಬೋದು ಅಂತ. ಇಫ್ ಐ ಸ್ಟಿಲ್ ವರ್ಕ್ ಆನ್ ದ ಸ್ಮಾಲ್ ಥಿಂಗ್ಸ್, ಅದನ್ನ ರೀಚ್ ಮಾಡ್ಬೋದು ಅಂತ. ಸೊ ಅವಾಗ ಲೈಕ್ ಈ ಕ್ಯಾರೆಕ್ಟರ್ ಸೀನ್ ಅದು ನಾನು ಮಾಡ್ಲೇಬೇಕು ಅಂತ ಅನ್ಸಿದ್ದು. ನನಗೆ ಕೆಲವು ಆಕ್ಚುಲಿ ಪ್ರೇಕ್ಷಕರಿಗೆ ಇಡಬೇಕು, ಥ್ಯಾಂಕ್ ಯು, ನನಗೆ ಫಿಲ್ಮ್ ಅನ್ನ ತೋರಿಸಿದ್ದೀರಿ ಆಲ್ರೆಡಿ. ಕೆಲವು ಪೋರ್ಷನ್ಸ್ ಅಲ್ಲಿ ಒಂದು ಬರ್ಸ್ಟ್ ಆಫ್ ಆಂಗರ್ ಬರುತ್ತೆ ನಿಮಗೆ, ಹೀರೋಯಿನ್ ಮನೆ ಮುಂದೆ ಮಾತಾಡೋದಿರ್ಲಿ, ಅದೆಲ್ಲ ತುಂಬಾ ಕನ್ವಿನ್ಸಿಂಗ್ ಆಗಿ ಬಂದಿದೆ. ಅಟ್ ದಿ ಸೇಮ್ ಟೈಮ್ ಮಾತಿಲ್ದಿರೋ ಒಂದು ಪೋರ್ಷನ್, ಅಫ್ಕೋರ್ಸ್ ಯಾವ್ದು ಅಂತ ಹೇಳಕ್ಕಾಗಲ್ಲ ಸ್ಪೆಸಿಫಿಕ್ ಆಗಿ, ಚಿತ್ರದ ಕೊನೆಯಲ್ಲಿ ಒಂದು ಆಲ್ಮೋಸ್ಟ್ ಕೊನೆಯ ದೃಶ್ಯದಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಆಗತ್ತೆ, ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸ ಮಾಡ್ಬಿಡ್ತಾರೆ ಅಂತ. ಆವಾಗ ನಿಮ್ಮ ರಿಯಾಕ್ಷನ್ ಅನ್ನು ನೋಡ್ತಾ ಇದ್ದೆ. ನಾನು ಹೇಳಿದ ಅರ್ಥ ಆಯ್ತು ಯಾರು ಅಂತ? ಒಬ್ರು ಅಮಾಯಕ ಇರ್ತಾರೆ, ಆವಾಗ ನಿಮ್ ರಿಯಾಕ್ಷನ್ ನೋಡಿದೆ, ನನಗೆ ಪರ್ಫೆಕ್ಟ್ ರಿಯಾಕ್ಷನ್ ಅಂತ ಅನಿಸ್ತು. ಬಿಕಾಸ್ ನಿಮಗೆ ಸರ್ಪ್ರೈಸ್, ಹೀಗಾಯ್ತಾ ಈ ವ್ಯಕ್ತಿ ಮಾಡಿದ್ರ ಅಂತ. ಆಮೇಲೆ ಅಯ್ಯೋ ಪಾಪ ಈ ವ್ಯಕ್ತಿ ಮಾಡಿದ್ನಲ್ಲ ಅನ್ನೋದು.
ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಶೋಕೇಸ್ ಆಫ್ ಯುವರ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಫಾರ್ ಮಿ ನಂಗೆ ಇದು ಆ ಔಟ್ ಬರ್ಸ್ಟ್ಗಳು. ಸೊ ಸ್ಟಾರ್ಟಿಂಗ್ ಶೂಟ್ ಮಾಡ್ಬೇಕಂದ್ರೆ ಬಿಫೋರ್ ದ ಶಾಟ್ ಚಂದ್ರು ಅವರು ತೋರಿಸಿ ಹೆಂಗ್ ಮಾಡ್ತೀರಾ ಅಂತ ಹೇಳ್ತಿದ್ರು, ಬಟ್ ನಂಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಅದು ಕನ್ಫ್ಯೂಸ್ ಆಗ್ತಾ ಇತ್ತು ಅಲ್ಲಿ ಮಾಡೋಕ್ಕೆ. ಸೊ ಆಮೇಲೆ ನಾನು ಹೇಳಿದೆ ಮೋಸ್ಟ್ಲಿ ನಂದು ಔಟ್ ಬರ್ಸ್ಟ್ ಓನ್ಲಿ ಕಮ್ ಔಟ್ ನ್ಯಾಚುರಲಿ ವೆನ್ ಇಟ್ ಈಸ್ ಹ್ಯಾಪನಿಂಗ್. ಸೊ ನೀವು ಒಂದ್ಸಲಿ ಏನೋ ಕೇಳ್ಬೇಡಿ, ಸುಮ್ಮನೆ ಹೋಗಿ ಟ್ರೈ ಮಾಡ್ತೀನಿ ಅಂತ ಹೋಗಿ ಮಾಡಿದ್ದು. ಸೊ ಅವಾಗ ಅದು ಅಲ್ಲಿ ಮೋಸ್ಟ್ಲಿ ನಂದು ಇದ್ರಲ್ಲಿ ಆಕ್ಷನ್ ಅಂದ ತಕ್ಷಣ ಅದು ಐ ಕಂಪ್ಲೀಟ್ಲಿ ಫರ್ಗೆಟ್ ಅಂಡ್ ಇಲ್ ದಿಸ್ ಕಮ್ ಔಟ್ ಅಂತ. ಸೊ ಅವಾಗ ಅದು ಕ್ಲೀನ್ ಆಗಿ ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ. ಅಂದ್ರೆ ಅದು ಅದೇ ಹೇಳ್ತಿಲ್ಲ ಸರ್, ಗ್ರಾಮಾಯಣ ಒಂದು ನನ್ಗಾಗ್ಬೋದು, ವಿನೀತ್ ಸರ್ಗಾಗ್ಬೋದು, ನಾವೇ ಎವಾಲ್ವ್ ಆಗ್ತಾ ಹೋಗಿದ್ದೀವಿ. ನಮ್ಗೆ ಏನೇನೋ ಕಲ್ಸ್ಕೊಟ್ಟಿದೆ ಅದು. ಹೌದು. ಇವನ್ ಸಿನಿಮಾ ಡೈರೆಕ್ಷನ್ ಆಗಿರ್ಬೋದು ಅಥವಾ ಸರ್ಗೆ ನಟನೆ ರೀತಿ ಆಗಿರ್ಬೋದು, ಆಮೇಲೆ ಲೈಫಲ್ಲೂ ಕೂಡ ಅದನ್ನ ಹೊರತುಪಡಿಸಿ ಲೈಫಲ್ಲಿ ನಮಗೆ ಗೊತ್ತಿಲ್ದಂಗೆ ಏನೇನೇನೋ ಎವಾಲ್ವ್ ಆಗಿದ್ದೀವಿ, ಏನೇನೋ ಕಲ್ತಿದ್ದೀವಿ. ಮುಖ್ಯವಾಗಿ ನನಗೆ ವಿನೋದ್ ಸರ್ ಜೊತೆ ಸೇರಿದಾಗ ನಾನು ಒಂಚೂರು ತಾಳ್ಮೆ, ಅಂದ್ರೆ ನಾನು ತುಂಬಾ ಆಂಗ್ಸೈಟಿ, ಅಂದ್ರೆ ತುಂಬಾ ಹಿಂಗೆ ಕುತ್ಕೊಳಕ್ಕಾಗಲ್ಲ ಒಂದು ಜಾಗದಲ್ಲಿ, ಹಿಂಗೆ ರೆಸ್ಟ್ಲೆಸ್ ಆಗಿರ್ತದೆ. ಅದು ಇವರಿಂದ ಮಾತಾಡ್ತಾ ಒಂದು ಸ್ವಲ್ಪ ಕೂಲ್ ಆಗಿದ್ದೀನಿ ಅಂತ ನನಗೆ ಅನಿಸಿತ್ತು. ನನಗೆ ಇದು ಮುಂಚಿನಿಂದಲೂ ನಿಮಗೆ ಗ್ರಾಮಾಯಣ ಅನ್ನೋದೇ ಟೈಟ್ಲ್ ಇತ್ತಾ? ಆಯ್ತು, ನಾನು ಮೊದಲೇ ಬರ್ದಾಗ ಇದು ಅದೇ ಹೇಳ್ತಾ ಇದ್ದೇನಲ್ಲ ಸರ್, ಈ ಕತೆ ಯಾರ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಸರ್ ನೀವು ಈ ಕತೆನ? ಒಂದು ಪಾಯಿಂಟ್ ಅಲ್ಲಿ ಅದೇ ಲಕ್ಕಿಲಿ ನೀವು ನಮಗೆ ನರೇಟರ್ ಇಟ್ಬಿಟ್ಟಿದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ. ಅದು ನಂಗೆ ಇಷ್ಟ ಇಲ್ಲ ಆಕ್ಚುಲಿ, ನರೇಷನ್ ನಂಗೆ ಇಷ್ಟ ಇಲ್ಲ. ಬಟ್ ಆದ್ರೆ ಅದೊಂದು ಓಲ್ಡ್ ಫಾರ್ಮ್ಯಾಟ್. ಬಟ್ ಆದ್ರೂ ಇಲ್ಲ, ಇದ್ ಬೇಕು, ಇರ್ಲಿ, ಒಂಚೂರು ಹಿಂಗ್ ಟೇಕ್ ಆಫ್ ಆಗೋದಕ್ಕೆ ಬೇಕು ಅಂತ ಅಷ್ಟೇ ಆ ನರೇಷನ್. ನಿಜ, ಯಾಕಂದ್ರೆ ನಾವು ಪ್ರೊಟಾಗನಿಸ್ಟ್ ನೋಟದಲ್ಲಿ ನೋಡೋದಾ ಆಂಟಗನಿಸ್ಟ್ ನೋಡೋದ್ರ ಕಷ್ಟ ಇದೆ. ಯಾಕಂದ್ರೆ ಅವ್ರದೊಂದು ವಾದ ಇದೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಕೊನೆಯಲ್ಲಿ. ಪ್ರೊಟಾಗನಿಸ್ಟ್ ಆಗಿ ಇವ್ರದೊಂದು ಪಾಯಿಂಟ್ ಆಫ್ ವ್ಯೂ ಇದೆ. ಸೊ ಇಷ್ಟು ಪಾತ್ರಗಳು ಈ ಕ್ಯಾನ್ವಾಸ್ ಅಲ್ಲಿ ಇದೆ. ಇದಕ್ಕೆಲ್ಲ ನಾರ್ಮಲ್ ಆಗಿ ಒಬ್ಬ ಹೀರೋ ಹೆಸರು ಇಡೋದು, ಒಂದು ಊರ ಹೆಸರು ಇಡೋದು, ಇನ್ನು ಅದು ಬೇಡ ಅಂತ ಅನಿಸ್ತೈತೆ ನಂಗೆ. ಏನೋ ಸಮಥಿಂಗ್ ಏನೋ ಬೇಕು ಅಂತ ಕೊನೆಗೆ ಹಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ರಾಮಾಯಣ ಥರದ್ದೇನೋ ಬೇಕು ಅಂದಾಗ ಏನೋ ಸ್ಪಾರ್ಕ್ ಆಯ್ತು, ಸೇರಿಸಿದಷ್ಟೇ ಗ್ರಾಮಾಯಣ ಅಂತ. ನಂಗೆ ಆ ಹೆಸರಿನಲ್ಲಿರೋ ಒಂದು ಕಾದಂಬರಿನೂ ಕೂಡ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಮೇಷ್ಟ್ರು ಹೇಳಿದ್ರು. ಸೊ ಅದು ಪರ್ಫೆಕ್ಟ್ ಅನ್ನಿಸ್ತದು. ಸೊ ಅವಾಗ ಅದಕ್ಕೆ ಇನ್ನೊಂದೇನಂದ್ರೆ ಆ ಟೈಟ್ಲ್ ಬರೆದ್ಮೇಲೆ ನನ್ಗೆ ಇನ್ನೊಂಚೂರು ಸ್ಕ್ರಿಪ್ಟ್ ಗ್ರಿಪ್ ಸಿಕ್ಕಿದ್ದು, ಅಂದ್ರೆ ಏನ್ ಹೇಳ್ಬೇಕು ಅಂತ ಗ್ರಿಪ್ ಸಿಕ್ಕಿದ್ದು ನನಗೆ. ಅವಾಗ ನಾನು ಆ ಕ್ಯಾನ್ವಾಸ್ ಕ್ರಿಯೇಟ್ ಮಾಡ್ಕೊಂಡು ಆ ಕ್ಯಾನ್ವಾಸ್ ಅಲ್ಲಿ ಆಟ ಆಡ್ತಾ ಹೋದೆ. ಹಂಗಾಗಿ ನಿಮಗೆ ಗ್ರಾಮಾಯಣದಲ್ಲಿ ಬರುವ ಪ್ರತಿಯೊಂದು ಸಣ್ಣ ಪಾತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಅದ್ರದ್ದು ಏನ್ ಕೆಲಸ ಇದೆ ಅದು ಮಾಡಿ ಹಂಗೆ ಹೋಗ್ತಾವಲ್ಲ, ಅದು ಮನ್ಸಲ್ಲಿ ಉಳಿತವೆ. ಸೊ ಅದೇ ಅದಕ್ಕೆ ಈ ಗ್ರಾಮಾಯಣ ಟೈಟ್ಲೇ ಕಾರಣ. ನೀವು ಗ್ರಾಮಾಯಣ ಅಂತ ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ಇವನ್ ಗ್ರಾಮಾಯಣ ಟೈಟ್ಲೇ ನೀವು ಒಂದ್ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಓಲ್ ಕಥೆ ಇದೆ, ಎಂಬೋಸ್ ಆಗಿರೋದೆಲ್ಲ ಪೂರ್ತಿ ಕಥೆ ಇದೆ. ಈ ಫಿಲಮ್ ಅಲ್ಲಿ ನನಗೆ ತುಂಬಾ ಬ್ಯೂಟಿಫುಲ್ ಮೊಮೆಂಟ್ ಏನು ಅಂದ್ರೆ, ಕರುಗೆ ಇದಾಗಿರತ್ತೆ, ಹುಷಾರ್ ತಪ್ಪಿರುತ್ತೆ ಏನೋ, ಅದಕ್ಕೆ ದೇವರಿಗೆ ಹರಕೆ ಕುತ್ಕೊಳ್ತಾರೆ ಅನ್ನೋದು. ಅದೊಂದು ಬ್ಯೂಟಿಫುಲ್ ಶಾಟ್. ಅವ್ರು ಮನೇಲಿ ಗುಡಿಸ್ತಿರ್ತಾನೆ ಏನೋ ಅಪರ್ಣ ಅವರು, ತಿರುಗ್ತಾರೆ, ಅಲ್ಲಿ ದೇವಸ್ಥಾನ ಇದೆ, ಕಾಂಪೌಂಡ್ ದಾಟಿದ್ರೆ ದೇವಸ್ಥಾನ ಕಾಣುತ್ತೆ ಅಂತ. ಆ ತರ ಮೊಮೆಂಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಈವನ್ ಅದ್ರಲ್ಲಿ ನೀವು ಹೇಳ್ದಾಗ ನೆನಪಾಯ್ತು ನಂಗೆ, ಆ ಹೋಲಿ ಸಮಲಿಗೆ ಸಾಂಗ್ ಇದೆಯಲ್ಲ ಸರ್, ಏನ್ ಸರ್ ಅದನ್ನ ಬರ್ಕೊಂಡಿದ್ದೆ, ಏನ್ ಹೋಲಿ ಸಮಲಿಗೆ ಅಂತ? ಹೋಲಿ ಸಮಲಿಗೆ ಅಂದ್ರೆ ನಮ್ಮಲ್ಲಿ ರಾಗಿ ಕಣಬದಕ್ಕೆಲ್ಲ ಮಾಡ್ತಾರಲ್ಲ ಸರ್, ಈ ರಾಗಿನೆಲ್ಲ ರೋಣ್ಗೆಲ್ಲ ಹೊಡೆದ್ಬಿಟ್ಟು ಅದನ್ನ ಡಸ್ಟ್ ಎಲ್ಲ ಹಂಗೆ ಇರುತ್ತೆ, ಅದನ್ನ ಒಂದು ದಿನ ತೂರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕಾಳು ಸಪ್ರೇಟ್, ಡಸ್ಟ್ ಅನ್ನು ಸಪ್ರೇಟ್ ಮಾಡೋದಕ್ಕೆ. ಅವಾಗ ರೈತರು ಪ್ರಕೃತಿ ಜೊತೆ ಗಾಳಿ ಬರ್ಲಿಲ್ಲ ಅಂದಾಗ ಪ್ರಕೃತಿ ಕರೀತಾರೆ, ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಿಲ್ಲ, ಅದು ಸುಳ್ಳು ಸತ್ಯನದ್ ಬೇಕಾಗಿಲ್ಲ. ಅದ್ರ ಹೋಲಿ ಸಮಲಿಗೆ ಅಂದ್ರೆ ಗಾಳಿ ಬಾ ನೀನು ಅಂತ, ಹೋಲಿ ಸಮಲಿಗೆ ಅಂತ ಹಿಂಗ ಮರನೆಲ್ಲ ಬೀಸ್ಕೊಂಡು ಹೋಲಿ ಸಮಲಿಗೆ ಅಂತಾರೆ. ಸೊ ನೀವು ಗಾಳಿಗೆ ಗಾಳಿಗೆ ಅದು ಪ್ರಕೃತಿ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಹೋಗ್ತಾರೆ. ಸೊ ಅದ್ ಕರೀತಾರೆ, ಒಂದ್ ಗಾಳಿ ಬಂದಾದ್ಮೇಲೆ ಹೋಲಿಗೆ ಅಂತಾರೆ. ಅಂದ್ರೆ ಅದು ಥ್ಯಾಂಕ್ಸ್ ಹೇಳೋದು. ನಮ್ಗೆ ಇದು ಚಿಕ್ಕ ವಯಸ್ಸು ಅದೇ ಹೇಳಿದ್ನಲ್ಲ, ನಮ್ ಅಪ್ಪ ಅಂದ್ರೆ ನಮ್ಮ ಕಣ ಕೆಲಸ ಮಾಡಕ್ ಹೋದಾಗ ಈ ತರದೆಲ್ಲ ನನ್ನ ತಲೆಗೆ ಹೋಗಿದೆ. ಸೊ ಅದೊಂದು ಇಲ್ಲಿ ಬರುತ್ತೆ. ಸೊ ಯಾಕೆ ಈ ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಆಗಬಾರ್ದು ಅಂದ್ರೆ, ಸೀನನ್ನ ಜರ್ನಿ ಅದಕ್ಕೆ ಮುಂಚೆನೆ ಸಿನಿಮಾ ಸ್ಟಾರ್ಟ್ ಆದ್ರೂ ಕೂಡ ಆ ನಿಜವಾದ ಸೀನನ್ ಜರ್ನಿ ಇಲ್ಲಿಂದ ಹೋಲಿಗ್ಯಾ ಅಂದ್ರೆ ಬಾ ಗಾಳಿ ಬೀಸು, ನೀನ್ ಬೀಸ್ದಂಗೆ ನಾನು ಇದೊಂದು ಕವನನೂ ಇದೆ, ಯಾವ್ದೋ ಒಂದು ಕವನ ನನಗೆ ಮರ್ತೇ ಒಂದು ಆಕ್ಚುಲಿ ಇದಾಯ್ತು, ನೀನ್ ಬೀಸ್ದಂಗೆ ಗಾಳಿ ಬೀಸ್ದಂಗೆ ನಾನು ಹೋಗ್ತೀನಿ, ದೋಣಿ ತೇಲ್ದಂಗೆ ನಾನು ಹೋಗ್ತೀನಿ, ಆ ಥರದ್ದೇನೋ ಒಂದು ಯಾವ್ದೋ ಒಂದು ಹಾಡು ಕೇಳಿದೆ. ಸೊ ಆ ತರ ಇದು ಗಾಳಿ ಬೀಸ್ದಂಗೆ ಸೀನನ್ ಜೀವನನೂ ಹಂಗೆ ಈ ಸಿನಿಮಾದಲ್ಲಿ ಆ ಗಾಳಿ ಜೊತೆ ಪ್ರಕೃತಿ ಜೊತೆ ಇಟ್ ಹ್ಯಾಪನ್ಡ್. ನಾನು ಇದನ್ನ ಫೋರ್ಸ್ಫುಲಿ ಬರ್ದಿಲ್ಲ, ನಂಗೆ ಫೋರ್ಸ್ಫುಲಿ ಬರ್ದಿಲ್ಲ, ಇಟ್ ಹ್ಯಾಪನ್ ಹಂಗೆ ಪೋರ್ ಆಗ್ತಾ ಹೋಗಿದ್ದು. ಸೊ ಆ ಹಾಡು ಆ ಹೋಲಿ ಸಮಲಿಗೆ ಅಂತ ಹೇಳದೆ ಅದಕ್ಕೆ ಬಾ ನೀನು ಬಂದೆ ಅಲ್ವಾ ಥ್ಯಾಂಕ್ಸ್
ಆ ಥ್ಯಾಂಕ್ಸ್ ಹೇಳಿ ಅದಾದ್ಮೇಲೆ ಅವರೆಲ್ಲಾ ನೆನಪುಗಳನ್ನ ನೆನ್ಸ್ಕೊಂಡು ಹಂಗೆ ನೀವು ನನಗೆ ಇದನ್ನ ಹೇಳ್ಬಿಡಿ, ಫಾರ್ ದಿ ಫಸ್ಟ್ ಟೈಮ್ ನನಗೆ ಆ ಕಾನ್ಸೆಪ್ಟೇ ಗೊತ್ತಾಗಿದ್ದು, ವಿಚ್ ಇಸ್ ಅದಕ್ಕೆ ಸರಿಯಾದ ಪದವು ನಂಗೆ ಗೊತ್ತಿಲ್ಲ, ಊರಿಂದ ಓಡಿಸೋದು ದೇವಿ, ಬೀದಿ ಅಮ್ಮನ ಪೂಜೆ ಸರ್, ಬೀದಿ ಅಮ್ಮನ ಪೂಜೆ, ಕ್ಷುದ್ರ ದೇವತೆನ ಊರಿಂದ ಹೊರಗೆ ಹಾಕ್ತದ್ದು. ಇದು ನನಗೆ ಏನಾಯ್ತು ಅಂದ್ರೆ, ಅವತ್ತು ಯಾರೋ ಫಿಲಮ್ ನೋಡಕ್ ಹೋಗಿದ್ವಿ, ನಾನು ಹೊರಗೆ ಬಂದೆ, ಇವರು ಟೀಕೆದಾರದವ್ರು ಇಬ್ರು ಬಂದ್ರು, ಇಬ್ರು ಸರಿಯಾಗಿ ಕತೆ ಹೇಳ್ತಾರೆ. ಎನ್ರಿಚಿಂಗ್ ಒಂದು 1.5 hours ಮೀಟ್ ಮಾಡಿ ಅಲ್ಲೇ ನಿಂತ್ಕೊ ಮಾತಾಡಿದೀವಿ, ರಸ್ತೆಯಲ್ಲಿ ನಡ್ಕೊ ಮಾತಾಡಿದ್ವಿ. ಎಂತ ಎನ್ರಿಚಿಂಗ್ 1.5 hours ಅಂದ್ರೆ, ಅವರು ಅಶೋಕ ಬ್ಲೇಡ್ ಕತೆ ಅದೆಲ್ಲ ಹೇಳ್ತಾ ಇದಾರೆ, ಇವ್ರು ನನಗೆ ಬೇರೆ ಕತೆ, ಅವರು ಎಲೆಕ್ಟ್ರಿಸಿಟಿ ಬಂದಿದ್ದ ಕತೆ ಬೆಂಗಳೂರಿಗೆಲ್ಲ ಹೇಳ್ತಾ ಇದಾರೆ. ಆವಾಗ ಈ ಹಾಡನ್ನ ಕೇಳಿಸಿದ್ರು. ಏನ್ ಸರ್ ಇದು ಹಾಡು ಅಂದ್ರೆ, ಆವಾಗ ಅದರ ಇದು ಹೇಳಿದ್ರು, ನಂಗೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ, ಈ ತರ ಓಡಿಸ್ಬೇಕು ನಾವು. ನಾನು ಆಕ್ಚುಲಿ ನಿನ್ನೆ ರಾತ್ರಿ ನನ್ನ ತಂಗಿದಿರಿಬ್ರಿಗೆ ಹೇಳ್ತಾ ಇದ್ದೆ ಇದ್ರ ಕಾನ್ಸೆಪ್ಟ್. ಸೊ ಅವರು ನೋಡಿ ಒಂಥರ ಮೈಂಡ್ ಬ್ಲೋನ್, ಓ ಈ ತರನು ಆಗುತ್ತಾ, ಈ ತರ ಒಂದು ಕಸ್ಟಮ್ ಇದೆಯಾ ಅಂತ. ಅದು ಆಕ್ಚುಲಿ ಏನ್ ಗೊತ್ತಾ ಸರ್, ಊರಲ್ಲಿ ನಮ್ಮ ಜನ ಎಷ್ಟ್ ಚೆನ್ನಾಗಿದೆ ಅಂದ್ರೆ, ಯಾರು ನೀವು ಬಂದ್ಬಿಡ್ತೀರಾ ಸ್ಟಾರ್ಟಿಂಗ್ ಕಿತಾಪತಿ ಅದು ಯೋಗಿ ಸರ್ ಮತ್ತೆ ಇವ್ರುಗಳ ಕಿತಾಪತಿ ಅದು. ಓಕೆ, ಅದು ಸಪ್ರೇಟ್. ಸೊ ಆ ಹಾಡು ಹೆಂಗೆ ಅಂದ್ರೆ ಸರ್, ಇಡೀ ಹಳ್ಳಿಗೆ ಒಂದೇನೋ ಆಪತ್ತು ಕಾಲ ಬಂದಾದಾಗ, ಈಗ ಮಳೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ, ಊರಲ್ಲಿ ಇದ್ದಕ್ಕಿದ್ದಂಗೆ ಕಾಯಿಲೆಗಳು ಬಂದ್ರೆ, ದನ ಕರುಗಳಿಗೆ ಹುಷಾರಿಲ್ದಂಗಾದ್ರೆ, ಒಂದೊಂದ್ಸತಿ ಕುರಿಗಳೆಲ್ಲ ಸತ್ತೋಗೋ ಕಾಯಿಲೆಗಳು ಬಂದ್ರೆ, ಅವಾಗ ಆ ಊರಿನ ಗ್ರಾಮಸ್ಥರೇ ಗೌಡರುಗಳೇ ಸೇರ್ಕೊಂಡು ತಮಟೆ ಬರ್ಸಿ ಸಾರು ಹಾಕೋದು ಅಂತ ಕರೀತಾರೆ ನಮ್ಮ ಕಡೆ. ಸಾರು ಹಾಕಿ ಬೀದಿ ಅಮ್ಮನ ಪೂಜೆ ಮಾಡ್ತಾರೆ. ಅಂದ್ರೆ ಇದು ಯಾವುದೋ ಒಂದು ಕೆಟ್ಟ ನೆಗೆಟಿವಿಟಿ ಬಂದಿದೆ, ಅದಕ್ಕೆ ಅವರೊಂದು ಬೀದಿ ಅಮ್ಮ ಅನ್ನೋ ಒಂದು ಹೆಸರು ಕೊಟ್ಕೊಂಡಿದ್ದಾರೆ ಅಷ್ಟೇ. ಒಂದು ನೆಗೆಟಿವ್ ಥಾಟ್ ಬಂದಿದೆ, ಅದನ್ನ ಬೀದಿಯಲ್ಲೇ ಪೂಜೆ ಮಾಡಿ ಊರವರೆಲ್ಲ ಮಾಡುವ ಎಲ್ಲ ನಾನ್ ವೆಜ್ ಅಡುಗೆನೆಲ್ಲ ತಂದಿಟ್ಟು, ಸರಿ ನೀನು ಬಂದಿದ್ಯಾ ಕೆಟ್ಟವಳು, ಸರಿ ಆಯ್ತು ನಮ್ಮ ಕೈಲಿ ಇದ್ದಿದ್ದು ಮಾಡಿ ಹಾಕಿದೀವಿ, ತಿನ್ಕೊಂಡು ಹೊರಡು ನೀನು ಅಂತ ಪ್ರೀತಿಯಿಂದ ಕಳಿಸ್ತಾರೆ. ಹೋಗು ಅಂತ ಕೇಳ್ತಾರೆ, ಅದು ಹೋಗಲ್ಲ. ಆವಾಗ ಅದನ್ನ ಮತ್ತೆ ಹೊಗಳ್ತಾರೆ, ತೆಗಳ್ತಾರೆ, ರೇಗತ್ತಿ ನೀವು ಎಕ್ಸ್ಪೆಕ್ಟ್ ಅಂದ್ರೆ ಉಪಯೋಗಿಸೋಕ್ಕೆ ಕೇಳಕ್ಕಾಗ್ದಿರಷ್ಟು ಕೆಟ್ಟ ಪದಗಳು ಬೈತಾರೆ. ಕೆತ್ತಂದ್ರೆ ಅಷ್ಟು ಅತಿಯಾದ ಕೆಟ್ಟ ಪದಗಳನ್ನ ಬೈತಾರೆ. ಅದನ್ನ ಹೇಳಿ 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 ಕರ್ಕೊಂಡೋಗಿ ಒಡೆದು ಮೆಣಸಿನ್ಕಾಯಿ ಊರ್ಲೆಲ್ಲ ಹಾಕಿ ಅದನ್ನ ಊರ್ ಹೊರಗಡೆಯಿಂದ ಊರು ಹೆಬ್ಬಾಗ್ಲಿಂದ ಆಚೆ ಕಡೆ ತಗೊಂಡೋಗಿ ಬಿಟ್ಟು ಬರ್ತಾರೆ. ಬಿಟ್ಬಿಟ್ಟು ವಾಪಸ್ಸು ಮತ್ತೆ ಒಳ್ಳೇದೇ ಈ ಗ್ರಾಮ ದೇವತೆನ ಕುಣಿಸ್ಕೊಂಬರ್ತಾರೆ. ಸೊ ಈ ಕುಣಿಸ್ಕೊಂಬರುವಾಗ ಊರು ಗ್ರಾಮ ದೇವತೆ ಒಳ್ಳೆ ದೇವತೆ ನಮ್ಮನ್ನೆಲ್ಲ ಕಾಪಾಡೋಳು, ಊರು ಕೆಟ್ಟಾಗಿ ಬಂದಿದ್ದಲ್ಲ ಅವಳನ್ನು ಕಳ್ಸಿರೋಳು. ಓಕೆ, ಈಗ ಒಳ್ಳೆ ದೇವರು ಅಂತ ಏನು ನಮ್ಮ ತಾಯಿ, ನಮ್ಮ ಗ್ರಾಮ ದೇವತೆ, ಅವಳನ್ನ ನಾವು ಪ್ರೀತಿಸೋರು, ಅವಳನ್ನ ಹೊತ್ಕೊಂಡು ಕುಣಿದು ಮೆರಿತಾ ಖುಷಿಯಾಗಿ ಬರ್ತಾ ಇರೋ ನಾವು ಒಂದು ಪಾಯಿಂಟಲ್ಲಿ ಆ ಸಿಚುವೇಶನಲ್ಲಿ ಹೆಂಗೆ ಉಪಯೋಗಿಸ್ಕೊಂಡು ಆ ದೇವ್ರನ್ನೇ ಕೆಳಗಿಟ್ಟು ಅಥವಾ ಆ ದೇವ್ರ ಮುಂದೆನೆ ಒಡೆದಾಟಕ್ಕೆ ನಿಂತ್ಕೊಳ್ತಾರಲ್ಲ, ಇಲ್ಲಿ ಹೀರೋ ಎಲ್ಲರೂ ಇದ್ದಾರೆ. ಇಲ್ಲಿ ಇವ್ರ ಮನಸ್ಸೊಳಗಿರೋ ದೆವ್ವನ ಯಾರು ಕಳಿಸ್ತಾರೆ ಅನ್ನೋದು ಕ್ವಶನ್. ನನಗೆ ಬಂದಿರೋದು ಆ ದೇವ್ರನ್ನ ಹೊರಗಡೆ ಓಡಿಸೋದಷ್ಟು ಗೊತ್ತು, ಅದಕ್ಕೆ ಇದು ಆ್ಯಡ್ ಮಾಡಿದೆ. ನಂಗೆ ಅದು ತುಂಬಾ ಚೆನ್ನಾಗಿ ಸಖತ್ ಖುಷಿ ಕೊಡ್ತಾ ಆ ಓರಲ್ ಹಾಡು ಹುಟ್ಟಿದಾಗ್ಲೇನೆ ಅದು ಸರ್ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅದು ಬರ್ದಿದ್ದೆ. ಅಂದ್ರೆ ಅದಕ್ಕೆ ಬೈಗುಳ ಇದೆಯಲ್ಲ, ಅದೆಲ್ಲ ನನಗಿತ್ತು ತಲೆಯಲ್ಲಿ, ಮಧ್ಯದಲ್ಲಿ ಹೇಳೋದೇನಿದೆ ಅದೆಲ್ಲ ಇತ್ತು ನನ್ನ ತಲೆ. ಅದು ಹೇಳ್ಬಿಟ್ಟು ಕೃಷ್ಣೇಗೌಡ ಸರ್ಗೆ ಹೇಳ್ದೆ, ಅವರು ಒಂದು 15 ಪೇಜ್ ಕಳಿಸಿದ್ರು. ಆಕ್ಚುಲಿ ಅದು ನೋಡಿ ಇಷ್ಟೇ ಇದೆಯಲ್ಲ ಹಾಡು ಅನ್ಸುತ್ತೆ, ಅದ್ರ ತುಂಬಾ ಸಿಕ್ಕಾಪಟ್ಟೆ ಇದೆ, ಒಂದು 5-6 ಪೇಜ್ ಇದೆ ಅದು ಮುಂಚೆ. ಕರೆಕ್ಟ್. ನೀವು ನನ್ನ ಪ್ರಕಾರ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು, ಹಳ್ಳಿಯ ಟಚ್ ಇತ್ತಾ? ಹಳ್ಳಿಯ ಟಚ್ ಇತ್ತು ಅಂದ್ರೆ, ನನ್ನ ಸಮ್ಮರ್ ಹಾಲಿಡೇಸ್ ಎಲ್ಲ ನಮ್ಮ ತಾಯಿ ಊರಲ್ಲಿ ಇರ್ತಾ ಇದ್ದೆ, ಸಿದ್ದಾಪುರ ಅಂತ, ಜೋಗ್ ಫಾಲ್ಸ್ ಹತ್ರ ಇದೆ. ಸೊ ಹಳ್ಳಿ ಎವ್ರಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರ್ತಾ ಇದ್ದೆ. ಆಮೇಲೆ ಅವಾಗ ಗಾಜನೂರ್ಗೂ ಹೋಗ್ತಾ ಇದ್ದೆ. ನೋಡಿದ್ದುಂಟಾ ಜಾತ್ರೆ ಆಗ್ಲಿ ಊರ್ ಹಬ್ಬ ಆಗ್ಲಿ? ಜಾತ್ರೆ ಊರ್ ಹಬ್ಬಕ್ಕಿಂತ ಬಟ್ ಇದೆಲ್ಲ ಜಾಸ್ತಿ. ಈಗ ಗಾಜನೂರೆಲ್ಲ ಇದಿರ್ತೀವಿ, ಮಂಟೆ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಎವ್ರಿ ಥರ್ಸ್ಡೇ ಈಗ ಪೊಸೆಸ್ ಆಗಿರೋರೆಲ್ಲ ಬರ್ತಾ ಇದ್ರು, ಅದು ದೆವ್ವ ಬಿಡ್ಸೋದು ಆ ತರ ಒಂದಷ್ಟು ನೋಡಿದ್ದೆ. ಆಮೇಲೆ ಊರಿನ ಹಬ್ಬಗಳು. ಬಟ್ ನನ್ಗೆ ಏನಂದ್ರೆ, ಯಾವಾಗ್ಲೂ ನಾನು ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೆ, ಇಲ್ಲ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲೇ ಊರ್ ನೋಡಿದ್ದು. ಸೊ ಫಸ್ಟ್ ಟೈಮ್ ನಾನು ಲೊಕೇಶನ್ಸ್ ನೋಡೋಕೆ ಚಂದ್ರ ಜೊತೆ ಗ್ರಾಮಣ ಹೋದಾಗ, ಸೊ ಅದು ಆಕ್ಚುಲ್ ಹಳ್ಳಿ ವಾತಾವರಣ ನೋಡಿದ್ದು. ಸೊ ಅವಾಗ ನಾನು ಸಡನ್ ಆಗಿ ಆಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು ಒಂದು ಫ್ರೀಡಮ್ ಆಫ್ ಥಾಟ್. ಸೊ ಅಲ್ಲಿ ಅವಾಗ ನನ್ಗೆ ಅದೊಂದು ಪರ್ಸ್ಪೆಕ್ಟಿವ್ ಬಂದಿದ್ದು, ಲೈಕ್ ಯುನೋ ಸ್ಲೋಲಿ ನಾವು ಊರಿಂದ ಅದೇ ಸಿಟಿ ಬಿಟ್ಟು ಸ್ಲೋಲಿ ಈ ಕಡೆ ಸೈಡ್ ಬರಬೇಕು ಅಂತ ಆಕ್ಚುಲ್ ಆಗಿ ನಂದು ಥಾಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ.
ಏನೇ ಆದ್ರೂ ಅದೇ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಬಟ್ ಸುಮ್ನೆ ಹೋಗಿ ಒಂದು ಹಾಲಿಡೇ ಎಕ್ಸ್ಪೀರಿಯನ್ಸ್ ತರ ಇರ್ತಾ ಇತ್ತು ಅಷ್ಟೇ. ಆಮೇಲೆ ಅಜ್ಜಿ ಹೇಳಿದ ಮಾತು ಅದು ಇದೆಲ್ಲ ತಲೆಯಲ್ಲಿತ್ತು. ಬಟ್ ಇಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅಷ್ಟೇ. ಸರ್, ಇದು ಯಾವ ದೇವಪುರ ಅಂತ ಕಥೆಯಲ್ಲಿ ಊರು ಆಕ್ಚುಲಿ ಎಲ್ಲಿ ಶೂಟ್ ಮಾಡಿದ್ರೆ? ನಾನು ದೇವನೂರಲ್ಲೇನೆ, ದೇವನೂರು ಸುತ್ತ ನಿಡಘಟ್ಟ, ಕಬ್ಳಿ ಇಲ್ಲಿ ಆಗಿದೆ. ಆಮೇಲೆ ಕಡೂರು ಹತ್ರ ಒಂದು ಕಡೂರಳ್ಳಿ ಅಂತ ಒಂದು ಬರುತ್ತೆ, ಅಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ವಿ, ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಆಮೇಲೆ ಇನ್ನು ಸ್ವಲ್ಪ ಭಾಗ ಚನ್ನಪಟ್ಟಣದ ಹತ್ರ ತೆಗಚಕೆರೆ ಅಂತ ಒಂದು ಊರಿದೆ, ಅಲ್ಲಿ ಮಾಡಿದೀವಿ. ಸರ್, ಅಲ್ಲೆಲ್ಲ ಶೂಟ್ ಮಾಡಿದಾಗ ಅಕಾಮಿಡೇಷನ್ ಏನ್ ಮಾಡ್ಬೇಕು? ಅಲ್ಲಿರೋ ನಿಯರ್ ಆಗಿರೋ ಯಾವ್ದಾದ್ರು ಹೋಟೆಲ್ ಏನಾದ್ರು ಕಷ್ಟ ಅದೆಲ್ಲ ಅದು ಪ್ರೊಡಕ್ಷನ್ ಅವರು ವ್ಯವಸ್ಥೆ ಮಾಡ್ತಾರೆ. ಅದೇ ನಾವು ಬರೀ ದೇವನೂರಲ್ಲಿ ಸಕ್ರೆಪಟ್ಟಣ ಅಲ್ಲಿ ಸ್ಟೇ, ಸಕ್ರೆಪಟ್ಟಣದಲ್ಲಿ ಒಂದು ಬೇರೆ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ದೇವರದುರ್ಗ ಇದೆ. ಸೊ ಕೋಲಾರ ನಮ್ಮ ಶ್ರೀಕಾಂತ್ ಸರ್ ಇದಾರಲ್ಲ, ಅವ್ರ ಅಜ್ಜಿ ಊರು ದೇವರಾಯನ ಸಮುದ್ರ ಅಂತ ಊರಿದೆ, ಅದೆಲ್ಲ ಅಪ್ ಅಂಡ್ ಡೌನ್ ಮಾಡಿದ್ದೆ ಹೋಗಿ ಬಂದಿದ್ದೆಲ್ಲ. ಸೊ ಅಲ್ಲಿ ಶೂಟ್ ಮಾಡಿದ್ವಿ. ಬಟ್ ಆಕ್ಚುಲಿ ಇನ್ನೊಂದು ಈಗ ಸಡನ್ ಆಗಿ ಜ್ಞಾಪಕ ಬಂತು. ಈಗ ಚಂದ್ರು ಸ್ಟೋರಿ ಹೇಳಿದ್ಮೇಲೆ ಇವರು ಬರ್ದಿರೋ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಇನ್ಸ್ಪಿರೇಷನ್ ಆಫ್ ಮೆನಿ, ತುಂಬಾ ಜನ ಅಲ್ಲಿ ಹಳ್ಳಿಯಲ್ಲಿ ಇರೋರು. ಸೊ ಒಂದೆರಡು ಇನ್ಸಿಡೆಂಟ್ಸ್ ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ದ ಆಕ್ಚುಲ್. ಸೊ ಅಲ್ಲಿ ಅವರ ರೇಜ್ ಕೇಳಿ, ಇಲ್ಲ ಅವ್ರ ಎಮೋಷನ್ಸ್ ಕೇಳಿ, ನಾನು ಈ ಸಿನಿಮಾ ಅಂದ್ರೆ ಇಲ್ಲ ಒಂಥರ ಎಕ್ಸ್ಟ್ರಾ ಮೋಟಿವೇಶನ್ ಆಯ್ತು. ವೆನ್ ಯು ಹರ್ಡ್ ಇಟ್ ಇಸ್ ಲೈಕ್, ಹೋ ಏನಿದು ಅಂತ ನಾನು ಯೋಚನೆ ಮಾಡಿದ್ದೆ ಈ ಸೀನ್ ನ. ಬಟ್ ಇದ್ರಲ್ಲಿ ಇದು ಒಂದ್ ಲೆವೆಲ್ ಅಲ್ಲಿ ರಾಬರಿ ಎಪಿಸೋಡ್ ಎಲ್ಲ. ಸೊ ನಾನು ಒಂದ್ ಲೆವೆಲ್ ಅಲ್ಲಿ ಮಾತ್ರ ಯೋಚನೆ ಮಾಡಿದ್ದೆ, ಬಟ್ ಇವ್ರದ್ದು ಕೇಳಿದ ತಕ್ಷಣ ಮೈಂಡೇ ಬೇರೆ ತರ ಚೇಂಜ್ ಆಗಿದೆ. ಅದು ನನ್ ಇಡೀ ಕತೆ ಆ 6th Sense ಸೀನ್ ಆ ಪೋರ್ಷನ್ ಅಂತ ಹೇಳಿದ್ನಲ್ಲ ಸರ್, ಆ ಬೀಜ ಉಟ್ಕೊಂಡಿದ್ದೆ ಈ ಒಂದು ಇನ್ಸಿಡೆಂಟ್ ಇಂದ. ವಾಟ್ ಇಫ್ ಈ ಒಂದು ಕೇಯೋಸ್ ಅಲ್ಲಿ 6th Sense ಸೀನಿನ ಹುಡುಗ ತಗ್ಲಾಕೊಂಡ್ರೆ ಹೆಂಗಿರುತ್ತೆ ಅನ್ನೋದು. ಮತ್ತೆ ಅದನ್ನ ತುಂಬಾ ಅದ್ ನೋಡಿದ್ರೆ ಏನೋ ಹೀರೋಗ್ ಮಾತ್ರ ಒಳ್ಳೆ ಹಂಗೂ ಇಲ್ಲ, ಅದು ಆಕ್ಚುಲಿ ಹೋಗ್ತಾನ ಅವನು ಕೂಡ ಅದ್ ಮಾಡ್ತಾನೆ. ಅದಕ್ಕೆ ಮೋಟಿವೇಶನ್ ಇವನು ಚೆನ್ನಾಗಿ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಹೇಳ್ತಾರಲ್ಲ, ಏಯ್ ನಿಮ್ಗಳಿಗೆ ರುಚಿ ತೋರಿಸಿದ್ದೆ ಅವನು ಕಣ ಅಂತ. ಸೊ ಆ ಇದೆಯಲ್ಲ, ನನ್ಗೆ ನಾನಷ್ಟೇ ಅಲ್ಲ, ನನ್ನ ಊರಿನ ಎಲ್ಲ ಸುತ್ತಮುತ್ತ ಜನ ಶಾಕ್ ಅಂದ್ರೆ ಲಿಟ್ರಲಿ ಶಾಕ್ ಆಗ್ಬಿಟ್ಟು, ಅಂದ್ರೆ ಅದೊಂದು ದೊಡ್ಡ ಡಿಸ್ಕಷನ್ ತರ ಆಗಿತ್ತು. ಸೊ ಅದನ್ನ ನನ್ನ ತಲೆಯಲ್ಲಿ ಉಳಿದಿತ್ತು. ಸೊ ಆ ಒಂದು ವಿಷಯ ಇಟ್ಕೊಂಡು ಅದನ್ನ ಏನೇನೋ ಹೇಳಿ ಅದು ಒಟ್ಟು ಗ್ರಾಮಾಯಣದಲ್ಲಿ ನನಗೆ ಇದು ರೇಡಿಯೋ ರಮಣಿನಾ ಅದು ಫಿಕ್ಷನಲ್ ಇದ್ರ ಆತರ ರೇಡಿಯೋ ರಮಣಿ ಫೇವರೇಟ್ ಅಲ್ವಾ? ತುಂಬಾ ಇಷ್ಟ ಆಯ್ತು. ಅಂಡ್ ನನ್ನ ಏನಂತ ಹೇಳಿದ ಒನ್ ಆಫ್ ದಿ ಆಲ್ ಟೈಮ್ ಫೇವರೇಟ್ ಜಹಾಂಗೀರ್ ಅವರು. ಥ್ಯಾಂಕ್ ಯು, ಸೂಪರ್. ಅವ್ರು ಅಣ್ಣ ಅಂತೂ ಜಹಾಂಗೀರ್ ಅಣ್ಣನ ಕತೆ ಒಪ್ಸೋದು ತುಂಬಾ ಕಷ್ಟ. ಅವರೆಲ್ಲ ಒಪ್ಪಿದ್ದಾರೆ ಅಂದ್ರೇನೆ ಸಖತ್ ಖುಷಿ. ಅವ್ರು ಸ್ಕ್ರಿಪ್ಟ್ ಓದಿದ್ರು. ಅವರು ಓದಾದ್ಮೇಲೆ ಆ ಪಾತ್ರ ಹುಟ್ಟೋದಕ್ಕೆ ತುಂಬಾ ಕಾಮಿಡಿ ಏನಂದ್ರೆ, ನಾನು ಇಲ್ಲಿ ಬನ್ನೇಘಟ್ಟರ ಬಿಳೆಕಳ್ಳಿ ಇದ್ದೆ, ನನಗೆ ಅಲ್ಲಿ ಆ ಪಾತ್ರ ಸಿಗುತ್ತೆ. ಆ ಥರದೊಂದು ಪಾತ್ರ ಅಂದ್ರೆ ಫುಲ್ ಸೌಂಡ್ ಕೊಟ್ಕೊಂಡು ಒಂದು ಟ್ಯಾಪ್ ರೆಕಾರ್ಡ್ನ ಕಿವಿಲಿ ಇಟ್ಕೊಂಡು ಡೈಲಿ ಓಡಾಡೋಣ ನಾವು, ನನಗೆ ಸಿಗೋಣ ಅವ್ನು ಹೆಂಗೆ ಗುರು ಇವನು ಅಂತ. ಸೊ ಫುಲ್ ಸೌಂಡ್ ಕೊಟ್ಕೊಂಡು ಕಿವಿ ಪಕ್ಕ. ಸೊ ಅದು ತಲೆಯಲ್ಲಿತ್ತು. ಇದು ಬರೀಬೇಕಾದ್ರೆ ಅದು ಬಂತು. ಮತ್ತೆ ಅವನು ರೇಡಿಯೋ ರಮಣಿ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ನು ಕುಲ್ಕಸ್ಬು, ಅವ್ನ ತಲಾಂತರದಿಂದ ಬಂದಿರೋದು ಅವ್ನಿಗೆ ಫೋಟೋಗ್ರಫಿ. ಬಟ್ ಆದ್ರೆ ಈಸ್ ನಾಟ್ ಅದರಲ್ಲಿ ಅವ್ನು ಮಾಸ್ಟರ್ ಇಲ್ಲ. ಅವ್ನು ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಅದು, ಯಾಕಂದ್ರೆ ನೀವು ಈಗೆಲ್ಲ ಕತೆ ಕೇಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೇಳ್ಬೋದೇನೋ. ಅದು ಅಂದ್ರೆ ಅವ್ನ ಫ್ಯಾಮಿಲಿ ಇದ್ರೂ ಕೂಡ ಅವನಿಗೆ ಅದು ಪ್ರೊಫೆಷನಲ್ ಆಗಿ ಬರಲ್ಲ. ಅವ್ನು ಅದನ್ನೊಂದು ಸೈಡ್ ಬಿಸ್ನೆಸ್ ತರ, ಅದ್ರಕ್ಕೆ ಇನ್ನೊಂದು ಸೈಡ್ ಬಿಸ್ನೆಸ್, ಈ ತರ ನೋಡ್ಕೊಂಡು ಆ ವ್ಯಕ್ತಿ, ಅದೇ ನೋಡಿ ಈ ಗ್ರಾಮಾಯಣದಲ್ಲಿ ಆ ವ್ಯಕ್ತಿ ಎವಾಲ್ವ್ ಆಗೋದಿದೆಯಲ್ಲ, ಇದೇ ತರ ಪ್ರತಿ ಪಾತ್ರಗಳಿಗೆ ಒಂದು ಜರ್ನಿ ಇದೆ, ಒಂದು ಮೋಟಿವೇಶನ್ ಇದೆ, ಒಂದು ಲಾಜಿಕಲ್ ಡಿಸ್ಕಷನ್ ಇದೆ. ಸೊ ಅದು ಹಂಗ ಆಗಲ್ಲ, ಅದು ಹಂಗ ಹೋಗ್ತಾ ಇದೆ. ಅದು ನಂಗೆ ಖುಷಿ ಆಗುತ್ತೆ. ಅಂದ್ರೆ ಆ ವ್ಯಕ್ತಿ ಸುದ್ದಿಯನ್ನ ಹೇಳೋದು, ಸುದ್ದಿ ಹೇಳಿದ್ರೆ 50 ರೂಪಾಯಿ ಕನ್ಫ್ಯೂಷನ್, ಸತ್ತವನು ಇನ್ಸಿಡೆಂಟ್. ಅದು ಈಗ ಅದು ಪಾತ್ರವೇ, ಹೊಡಿತಿರೋರು ಪಾತ್ರವೇ, ನೀವು ಪ್ಲೇ ಮಾಡ್ತಿರೋದು ಪಾತ್ರವೇ. ಬಟ್ ಯಾರಾದ್ರೂ ಪೊರ್ಕೆ ಹೊಡಿಬೇಕು ಅಂದ್ರೆ ಹೌ ಕ್ಯಾನ್ ಯು ಅಕ್ಸೆಪ್ಟ್ ದಟ್ ಅಂತ ಆಸ್ ಅನ್ ಆಕ್ಟರ್? ಬಟ್ ನಂಗೆ ಇಟ್ ವಾಸ್ ಮದರ್ ಅಲ್ಲ, ಸೊ ಮದರ್ ಹ್ಯಾಸ್ ದ ಫ್ರೀಡಮ್ ಟು ಡು ಆಲ್ಮೋಸ್ಟ್. ಅವ್ರು ಎಷ್ಟು ಕಂಫರ್ಟಬಲ್. ಆಕ್ಚುಲಿ ಫಸ್ಟ್ ಟೈಮ್ ಏನಾಯ್ತಂದ್ರೆ ನಮ್ಮಮ್ಮ ಬಂದಿದ್ದಾರೆ ಆ ಶೂಟ್ಗೆ. ಸೊ ಅವಾಗ ಈ ಸೀನ್ ಇಟ್ಟವ್ರೆ. ಆಮೇಲೆ ಅಪರ್ಣಾ ಮ್ಯಾಮ್ ಅವ್ರು ಬಂದು, ನಂಗೆ ಮಾಡಕ್
ತುಂಬ ಕಷ್ಟ ಆಗುತ್ತೆ, ಅದು ನಿಮ್ಮಮ್ಮ ಮುಂದೆ ಹೆಂಗಾದ್ರೂ ಮಾಡಿ ಅವ್ರನ್ನ ಕಳಿಸು ಇದು ಕ್ಯಾರವ್ಯಾನ್ಗೆ, ಅವಾಗ ನಾನು ಮಾಡ್ತೀನಿ. ಅವ್ರ ಮುಂದೆ ಪರ್ಕೆಯಲ್ಲಿ ಹೊಡಿಯೋದು ತುಂಬ ಇದು. ಆಮೇಲೆ ಅವ್ರಿಗೂ ಆ್ಯಕ್ಚುಲಿ ತುಂಬ ಅನ್ಕಂಫರ್ಟ್ ಆಗ್ತಾ ಇತ್ತು. ಅವರು ಹೆಂಗ್ ನಿನ್ನ ಪರ್ಕೆಯಲ್ಲಿ ಹೊಡ್ಲಿ ಇರಲಿ, ಹೆಂಗೆ ನಿನ್ನ ಪರ್ಕೆಯಲ್ಲಿ. ಆಮೇಲೆ ಚಂದ್ರು ಅವರು ಎಕ್ಸ್ಟ್ರಾ ಮೋಟಿವೇಶನ್ ಕೊಡ್ತಾ ಇದ್ರು, ಇನ್ನೂ ಜಾಸ್ತಿ ಬೀಳ್ತಾ ಇತ್ತು ಒಂದೊಂದ್ಸರಿ. ಪರ್ಕೆನೂ ಹಂಗೆಲ್ಲ ಅದು ತುಂಬಾ ಸ್ಪೋಕ್ಸ್ ಇರುತ್ತಲ್ಲ, ಸೊ ಅದೇ 1 ಪಾಯಿಂಟ್ ಅದನ್ನ ಹಿಂಗ್ ಟಚ್ ಹೊಡಿಲೇಬೇಕು, ಅವಾಗ್ಲೇ ಅದು ಇಂಪ್ಯಾಕ್ಟ್ ಬೀಳುತ್ತೆ. ಬಟ್ ನಂಗನ್ಸುತ್ತೆ ಬಿಕಾಸ್ ಅಮ್ಮ ಮಾಡ್ತಿದ್ರು ಅಂಡ್ ಅದು ಆ ಎಮೋಷನ್ಗೆ ಅದು ತುಂಬಾ ಜಸ್ಟಿಫೈಡ್. ಇಟ್ ಇಸ್ ಹಿಟ್ಟಿಂಗ್ ಇಸ್ ನಾಟ್ ದ ಎಮೋಷನ್, ಇಟ್ ಇಸ್ ಸಮಥಿಂಗ್ ಮೋರ್ ದೆನ್ ದಟ್. ನಿಮ್ಮ ಮಾತು ಚೆನ್ನಾಗಿದೆ, ಅದಾದ್ಮೇಲೆ ಒಂದೇ ಮಾತು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇನ್ನೊಂದು ಅಗೇನ್ ಸಮಥಿಂಗ್, ಈಗ ನಮ್ಮ ಸಿಟಿಯಲ್ಲೂ ಹಾಗೇನೆ, ಬಟ್ ಹಳ್ಳಿಯಲ್ಲಿ ಹೆಚ್ಚಿಗೆ ಇರ್ಬೋದು, ವಿಚ್ ಇಸ್ ಮೇಟ್ರಿಯಾರ್ಕಿ. ಪೇಟ್ರಿಯಾರ್ಕಿ ಅಲ್ಲ, ಮೇಟ್ರಿಯಾರ್ಕಿ. ಈ ಮನೆಯಲ್ಲಿ ತಾಯಿನೇ ಆಕ್ಚುಲಿ ಇದು ಅಧಿಕಾರ ಇರ್ಲಿ, ಹೆಡ್ ಆಫ್ ದಿ ಫ್ಯಾಮಿಲಿ ತಾಯಿನೇ ಅಲ್ವಾ. ಆ ಒಂದು ಆಸ್ಪೆಕ್ಟ್ ಬಗ್ಗೆ ಹೇಳಿ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಮೊಮೆಂಟ್ ಇದೆ, ಇವರು ಏನೋ ಬೇಕಿರುತ್ತೆ, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ, ಅಡುಗೆ ಮನೆಗೂ ಇದಕ್ಕೂ, ತಾಯಿ ನೋಡ್ತಾರೆ, ಅದಕ್ಕೆ ಅವರೇನೋ ರಿಯಾಕ್ಟ್ ಮಾಡ್ತಾರೆ. ನನಗೆ ಈ ಮೇಟ್ರಿಯಾರ್ಕಿ ಅನ್ನೋ ಒಂದು ನಾನು ನನ್ನ ಬದುಕಲ್ಲಿ ನಾನು ನೋಡಿರೋ ಎಷ್ಟೋ ಜನ ಅಮ್ಮಂದ್ರು, ಅಜ್ಜಿರು, ಅವರೆಲ್ಲ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಅಂದ್ರೆ, ಎಕ್ಸಾಂಪಲ್ ಯಾರು ಬೇಡ, ಅಮ್ಮ ಪಾರ್ವತಮ್ಮ ತಗೊಳ್ಳಿ. ವಿತೌಟ್ ಪಾರ್ವತಮ್ಮ ಅವರು ವಜ್ರೇಶ್ವರಿ ಕಂಪನಿಯ ಅಷ್ಟು ವರ್ಕ್ಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಂಗಲ್ವಾ. ಅದೇ ತರ ನಮ್ಮ ಊರುಗಳಲ್ಲೂ ಕೂಡ ಇವತ್ಲೂ ಕೂಡ ನಮ್ಮಮ್ಮ ಹೇಳಿದ್ರೆ ನಮ್ಮ ಅಪ್ಪ ಒಪ್ತಾ ಇದ್ರು, ದೂಸರ ಮಾತೇ ಆಡ್ತಾ ಇರಲಿಲ್ಲ ಅವರು. ಸೊ ಅವ್ರಿಗೆ ಮನೆಯವರ ಎಲ್ಲಾ ಅವಭಾವಗಳು, ಅವ್ರಿಗೆ ಏನ್ ಬೇಕು ಬೇಡ ಅದೆಲ್ಲ ಗೊತ್ತಿತ್ತು. ಆದ್ರೆ ಅಮ್ಮನ ಪ್ರೀತಿ ಇದೆಯಲ್ಲ ತುಂಬಾ ನಿಷ್ಠೂರ. ನಮ್ಮಮ್ಮ ಹಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಿಂಗ್ ಶುರು ಹಚ್ಕೊಳ್ತದೆ. ನಂಗದು ಹೋಗ್ತಾ ಹೋಗ್ತಾ ಒಂದು ಪಾಯಿಂಟ್ ಅಲ್ಲಿ ನನ್ಗೆ ಬುದ್ಧಿ ತಿಳಿದಾಗಿಂದ ಅದೊಂಥರ ಫಿಲಾಸಫಿಕಲ್ ಆಗಿ ಕೇಳಿಸ್ತಾ ಇತ್ತು ನನ್ಗೆ. ಅದು ತಂದೆ. ಆಮೇಲೆ ಅಮ್ಮನ ಪಾತ್ರ ಅಂದ್ರೆ ಅದೇನೋ ಒಂದು ಕ್ಯಾರಿಕೇಚರ್ ತರ, ಅದೇನೋ ಹಂಗ್ ಬರ್ಬಾರ್ದು ಅಂತ. ಅಲ್ಲಿ ಮಾತು ಎಷ್ಟಿದೆಯೋ ಮೌನನೂ ಅಷ್ಟೇ ಇದೆ. ಹಾಡಿ ಆಡ್ದಂಗೆ ಏನ್ ಮಾಡ್ಬೋದು, ಅದೇನ್ ಪ್ಲಾನ್ ಮಾಡ್ದಂಗಲ್ಲ. ನನ್ಗ ಇದ್ದಿದ್ದು ಮಜ್ಜಿಗೆ ಕಡಿಯೋ ದೃಶ್ಯ ಇದೆಯಲ್ಲ, ಮಜ್ಜಿಗೆ ಇದ್ದಿದ್ದು ಕಡಿತಾ 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 ದೃಶ್ಯದ ಕೊನೆ ಒಂದು 3/4 ಭಾಗ ಅಷ್ಟೊತ್ತಿಗೆ ಬೆಣ್ಣೆ ಆಗಿರುತ್ತೆ. ಸೊ ಅದೇನು ಹೇಳ್ತಾ ಇದೆಲ್ಲ ಇನ್ನೇನ್ ಕಿಲ್ ಮಾತು ಅಂತ ಅನಿಸ್ತು ಆ ಶಬ್ದ. ಆಮೇಲೆ ನೀವು ಶಾರ್ಟ್ ಕೂಡ ನೋಡಿದ್ರೆ ಫಸ್ಟ್ ಅಮ್ಮ ಫೋರ್ಗ್ರೌಂಡ್ ಅಲ್ಲಿ, ದೆನ್ ವಿನಯ್ ಸರ್, ದೆನ್ ಆ ಕಡೆ ತಂಗಿ ಅವಳು ಅಡಿಗೆ ಮಾಡ್ತಾಳೆ. ಅವಳು ಆಕ್ಚುಲಿ ಮಾತಿಗೆ ಎಳೆಯಕ್ ಟ್ರೈ ಮಾಡ್ತಾಳೆ ಇವ್ರನ್ನ, ಆಗಲ್ಲ. ಅಂಡ್ ಸೀನ ತಿಂತಾ ಇರೋದು ವೆರಿ ಇಂಪಾರ್ಟೆಂಟ್, ಬೆಲ್ಲದ ಚೂರು, ಅದ್ ಏನೇನೋ ಇದೆ ಅದು ಆ ತರದ್ದು ಆಗಿದೆ. ನಮ್ಮ ಹೆಣ್ಮಕ್ಳು ಆ ತರ, ಅದಕ್ಕೆ ಹೇಳ್ತೇನಲ್ಲ ಕುಸುಮ. ಮತ್ತೆ ಅಂದ್ರೆ ನಾನು ಹೆಂಗ್ ನೋಡ್ತೀನಿ ಅಂದ್ರೆ, ಅದು ಸೀನನ ಒಂದು ಭಾಗ ಅಮ್ಮ ಮತ್ತೆ ಕುಸುಮ, ಅಂದ್ರೆ ಎಮೋಷನಲ್. ಸೊ ಆ ತರ ಅದು ಆಗಿದೆ. ಈಗ ಈ ಮದ್ವೆ ಕಡೆಯಿಂದ ನೀವು ಹೇಗೆ ಹೇಳಿದ್ರಿ, ಬೆಣ್ಣೆ ಬರುತ್ತೆ, ಈ ಕಡೆ ಬೆಲ್ಲ ತಿಂತಿರೋದಿಲ್ಲ, ಅದೇ ರೀತಿಯಲ್ಲಿ ಒಂದು ಮೆಟಫರ್ ಆಗಿ ಬಸವ. ಹೌದು, ಅದಂತೂ ಅದು ಇಡೀ ಹಳ್ಳಿಯ ಆತ್ಮ. ಪರ್ಸನಲ್ ಆಗಲ್ಲ ಅದು. ಅದೇ ಈ ಕಥೆನ ಯಾವ ಜಾನರ್ ಸೇರಿಸ್ಬೇಕು ನಮ್ಗೆ ಕಷ್ಟ ಆಗೋದು. ಇದಕ್ಕೆ ಇದೊಂದು ಸಮುದಾಯ ಕಥೆನ, ವೈಯಕ್ತಿಕ ಕಥೆನ ಗೊತ್ತಾಗೋದಿಲ್ಲ. ಅಂದ್ರೆ ಒಂದು ಊರಿಗೆ ಒಂದು ದೇವಸ್ಥಾನನೂ ಮುಖ್ಯ, ಒಂದು ಚರ್ಚು ಮುಖ್ಯ, ಒಂದು ಮಸೀದಿನೂ ಮುಖ್ಯ, ಒಬ್ಬ ಕೂಲಿಕಾರನು ಮುಖ್ಯ, ಒಬ್ಬ ಚಪ್ಪಲಿ ಒಲೆಯವನು ಮುಖ್ಯ. ಅವ್ರವ್ರ ಕೆಲಸ ಅವರು. ಈ ಸಿನಿಮಾದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಇದೆ, ಯಾರೂ ಇಲ್ಲ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ಸ್ವಿಚಿಂಗ್ ಟು ಮ್ಯೂಸಿಕ್, ಅಫ್ಕೋರ್ಸ್ ಒಂದು ಹಾಡು ಬಂದು ವೈರಲ್ ಆಗಿ ಅದು ನನ್ನ ಪ್ರಕಾರ ಎಲ್ಲ ಬೇರೆ ಹಾಡುಗಳನ್ನ ತಿನ್ಬಿಡುತ್ತೆ ಇರುವಂತ ಅದು ಭಯ. ಬಿಕಾಸ್ ಪೂರ್ಣ ಅವರ ಒನ್ ಆಫ್ ದಿ ಬೆಸ್ಟ್ ಆಲ್ಬಮ್ಸ್ ಇದು. ಎಂತೆಂತ ಹಾಡುಗಳು ಎಲ್ಲೂ. ಫಾರ್ ಇನ್ಸ್ಟೆನ್ಸ್ ನನಗೆ ಇದು ರಾಮೇನಹಳ್ಳಿ ರಾಕೆಟ್ ತಡ್ಕ ಸೂಪರ್, ತ್ರಿಲೋಕ್ ಅವರ ಸಾಹಿತ್ಯವಾಗಿ ಅದರಿಂದ ಹೆಚ್ಚಿನ ಕೇಳಿಸ್ಕೋಬೇಕು ಅಂತ ನಂಗೆ. ಸಚ್ ಚಿಯರ್ಫುಲ್ ಸಾಂಗ್. ಆಮೇಲೆ ಇದು ಏನು ಏನೇ ಹೇಳೋ ಕುಸುಮ ಅನ್ಸುತ್ತೆ, ವೆರಿ ಎಕ್ಸ್ಪೆರಿಮೆಂಟಲ್. ತನ್ನದೇ ಒಂದು ರೀತಿಯಲ್ಲಿ ಅದೊಂದು ಎಕ್ಸ್ಪೆರಿಮೆಂಟಲ್ ಹಾಡು, ಸಂಭಾಷಣೆ ಅದು, ಅದನ್ನ ಹಾಡಾಗಿ ಕಟ್ಟಿರೋದು. ಅಂಡ್ ಕೊನೆಯಲ್ಲಿ ಬರೋ ನಮ್ಮ ಶತಮಾನಗಳಿಂದ ಆಗಿರ್ಲಿ, ಫಸ್ಟ್ ಮೊದಲನೇ ಹಾಡಾಗ್ಲಿ, ಆಮೇಲೆ ತಾಯಿಯ ಒಂದು ನೋಟದಲ್ಲಿ ಒಂದು ಪ್ಯಾಥಾಸ್ ಇರ್ಲಿ, ಅದೆಲ್ಲ ಪೂರ್ಣ ಅವರ ಕೆಲಸದ ಬಗ್ಗೆ ಹೇಳಿ. ತುಂಬಾ ಅದ್ಭುತವಾದ ಹಾಡುಗಳು, ಒಳ್ಳೆ OST ಕೂಡ.
ನಂಗೆ ಪೂರ್ಣ ಅವ್ರದ್ದು ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವ್ರದ್ದು ಊರಲ್ಲೇನೋ ಹಬ್ಬ ಅಂತೆ ಅವ್ವ ಕರ್ದಂಗ ಆಯ್ತಾಯ್ತೆ ಅಷ್ಟೇ, ಅದೊಂದು ಲೈನ್ ತಲ್ಲೊಳಿತು. ಅದು ನನ್ನದು ಎಮೋಷನ್, ಅದು ನನ್ನ ಎಮೋಷನ್. ಸೇಮ್ ನೀವು ನಮಗೂ ರೈಲೆಲ್ಲ ಬಸ್ಸೆಲ್ಲ ಕೂತ್ಕೊಂಡ್ರೆ ನಮ್ಮ ಅವ್ನು ತೊಡೆ ಮೇಲೆ ಮಂಕಂಡಂಗೆ ಅನಿಸುತ್ತಲ್ಲ, ಅದೇ ಅದು ಎಮೋಷನ್. ಅದು ಊರಲ್ಲೇನೋ ಹಬ್ಬ ಅಂತೆ ಅವ್ವ ಕರ್ದಂಗ ಆಯ್ತಾಯ್ತೆ ಅಂದಾಗ ಇವ್ನು ಯಾರು ಈ ಲೈನ್ ಬರ್ದಂತ ನನ್ಗೆ ಇತ್ತು. ಸೊ ಅದಾದ್ಮೇಲೆ ಒಬ್ಬ ಸ್ನೇಹಿತರಿಂದ ನಾನು ಪೂರ್ಣ ಅವ್ರನ್ನ ಭೇಟಿ ಮಾಡ್ತೀನಿ. ಇನ್ನೂ ಸರ್ ಎಂಟ್ರಿ ಆಗಕ್ಕೆ ಮುಂಚೆನೆ ವಿತೌಟ್ ಪ್ರೊಡ್ಯೂಸರ್ ಇದ್ದಾಗಲೇ ಪೂರ್ಣ ಎಂಟ್ರಿ ಆಗಿ ಅವರು ಈ ಸ್ಕ್ರಿಪ್ಟನ್ನ ಓದಿ ಖುಷಿಯಾಗಿ, ಅವರು ಮತ್ತೆ ಅರುಣ್ ಮಾಯ್ಕರ್ ಅಂತ ಅವ್ರ ಸ್ನೇಹಿತರು, ಅವರಿಬ್ರು ಸೇರಿ ನಾವು 3 ಜನನು ಹೋಗಿ ಈ ಹಾಡುಗಳು ಹೆಂಗ್ ಬರ್ಬೇಕು, ದೇಸಿ ಹೆಂಗ್ ತರಬೇಕು, ಅಲ್ಲೇ ನೆಲದ ಹಾಡುಗಳನ್ನ ಅನ್ನೋ ಥರದ್ದು ನಾವೊಂದು ರಿಸರ್ಚ್ ಮಾಡಿದ್ವಿ. ಅಲ್ಲಿಂದ ರಿಸರ್ಚ್ ಸ್ಟಾರ್ಟ್ ಆಗುತ್ತೆ. ಸೊ ಪೂರ್ಣಗೆ ಈ ಸ್ಕ್ರಿಪ್ಟೇ ಖುಷಿ ಅದ್ರಿಗೆ. ನೀವು ಎಲ್ಲ ಯಾವ ಹಾಡನ್ನ ಕೇಳಿ ಅವರೇ ಅಲ್ವಾ ನೀವು ಗ್ರಾಮ ಅದರಲ್ಲೊಂದು ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ನಾವು ಆ ಒಂದು ಎಕ್ಸಲೆಂಟ್. ಪೂರ್ಣ ಈ ಸಿನಿಮಾದ ಹಾಡುಗಳ ಪ್ರತಿಯೊಂದು ಹಾಡು ನೋಡಿ. ಈಗ ಪೊಲೀಸ್ ಮಲ್ಲಿಗೆ ತಗೊಳ್ಳಿ, ನಿಮ್ ಸಬ್ ಕಾನ್ಶಿಯಸ್ ಕೆಣಕುತ್ತೆ. ಅದಾದ್ಮೇಲೆ BDM ತಗೊಳ್ಳಿ, ನಿಮ್ಗೆ ಅಲ್ಲಿ ನಡೆಯೋದ್ರಿಗೆ ಒಳ್ಳೆ ಕೆಟ್ಟದ್ದು ಅದನ್ನು ಹೇಳುತ್ತೆ. ಅದಾದ್ಮೇಲೆ ನಿಮ್ಗೆ ತರ್ಕ ತಗೊಳ್ಳಿ, ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಹುಡುಗಿ ಅವರ ಯೌವನದ ಯಾವುದೋ ಒಂದು ಸಂದರ್ಭದಲ್ಲಿ ಆ ಫೀಲ್ನ ಅನುಭವಿಸಿರ್ತಾರೆ. ಸಬ್ ಕಾನ್ಶಿಯಸ್ ಅಲ್ಲಿ ಖುಷಿ ಕೊಡುವಂತ ಹಾಡೋದು ಅದು ಎಲ್ಲ ಈ ಥರದ್ದೆಲ್ಲ. ಅದಾದ್ಮೇಲೆ ನಿಮ್ಗೆ ಏನೇ ಹೇಳೋ ಕುಸುಮ, ಅದು ನಿಮ್ಗೆ ಆಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಅವ್ವ ನೀನು ಬೇರೆನೆ ಜೋನು. ಅದಾದ್ಮೇಲೆ ನಿಮ್ಗೆ ಸೆಕೆಂಡ್ ಹಾಫಲ್ಲಿ ನೀವು ಹೇಳಿದ್ರಿ ಶತಶತಮಾನ. ಅದಾದ್ಮೇಲೆ ಇನ್ನೊಂದೆರಡು ಇದಾವೆ. ಸೊ ಅಂದ್ರೆ ಪೂರ್ಣ ನನ್ಗೆ ಏನ್ ಅನ್ಸುತ್ತೆ, ರಿಲೇ ಆಟ ಆಡಿದ್ದಾರೆ ಈ ಸಿನಿಮಾದಲ್ಲಿ. ಒಂದ್ ದೃಶ್ಯಕ್ಕೆ ನಾನೆಲ್ಲೋ ಅವ್ರಿಗೆ ಜಾಗ ಬಿಟ್ಕೊಡೋದು. ಫಾರ್ ಎಕ್ಸಾಂಪಲ್ ಅಮ್ಮೊಂದು ಮೊಸರು ಸೀನ್ ಇದೆಯಲ್ಲ, ಮಜ್ಜಿಗೆ ಕಡಿಯೋ ಸೀನ್, ಅಲ್ಲಾಗ್ಬೋದು ಅದು. ಅಂದ್ರೆ ಪೂರ್ಣ ಅಲ್ಲಲ್ಲಿ ಬಂದು ನನ್ಗೆ ರಿಲೇ ಹಿಡ್ಕೋತಾರೆ, ಇಲ್ಲಿ ಓಡ್ತಾರೆ ಅವರು ಕೂಡ. ಅದೆಲ್ಲೂ ಸ್ಟಾಪ್ ಆಗಿಲ್ಲ. ಆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಬೆಸ್ಟ್ ರಿಯಾಕ್ಷನ್ ಪೂರ್ಣದಿಂದ ಈ ಸ್ಕ್ರಿಪ್ಟಿಗೆ, ಅದೇ ಈ ಬೆಸ್ಟ್ ಮ್ಯೂಸಿಕ್. ಕರೆಕ್ಟ್. ಈ ನಿನ್ನಾಣೆ ನಾನು ಅದಕ್ಕೆ ಎಷ್ಟು ಸುಮಾರು ಒಂದು 200 ಸಲ ಆದ್ರೂ ಆ ಹುಕ್ ಸ್ಟೆಪ್ ಮಾಡಿರ್ತೀರ ಬೇರೆ ಬೇರೆ. ಆಕ್ಚುಲಿ ಫಸ್ಟ್ ಟೈಮ್ ಆ ಸಾಂಗ್ ಹೇಳಿದಾಗ ನಾನು ಚಾನ್ಸೇ ಇಲ್ಲ, ಗ್ರಾಮೀಣಕ್ಕೆ ಈ ಸಾಂಗಿಗೂ ಕನೆಕ್ಷನ್ ಇಲ್ಲ, ವಿ ಆರ್ ನಾಟ್ ಡೂಯಿಂಗ್ ದಿಸ್ ಅಂತ ಲೈಕ್ ನಾನ್ ಮಾಡಲ್ಲ ಅಂತ ಇದು ಮಾಡಿದ್ದು. ಆಮೇಲೆ ಆಲ್ಸೋ ಇಟ್ ವಾಸ್ ದೊಡ್ಡಪ್ಪದ ಐಕಾನಿಕ್ ಸಾಂಗ್ ಅಂಡ್ ಇಟ್ ವಾಸ್ ವೆರಿ ಸ್ಕೇರಿ ಟು ಇವನ್ ಮಿಡಲ್ ವಿತ್ ಇಟ್. ಬಟ್ ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ವರ್ ಲೈಕ್, ಯು ಟ್ರಸ್ಟ್ ಅಸ್ ಆನ್ ದಿಸ್ ಒನ್ ಥಿಂಗ್, ಯು ನೋ ದಿಸ್ decision we really want to do anta. And he said this will just work out. Then maybe I thought maybe I couldn't see it, and I said ಆಯ್ತು ಮಾಡ್ತೀನಿ ಅಂತ, because ನಮಗೆ ಈ ಸಿನಿಮಾ is so real and this is something out of the box there ಅಂತ. But then ಅವ್ರಿಗೂ ಏನ್ ಅನ್ಸ್ತು ಅಂದ್ರೆ, when it's so real, like one point you just go for a second, you go outside and come, I think it will work out anta. And we found that the situation also at the same, and we needed something there, so ಅದು ಕರೆಕ್ಟ್ ಆಯ್ತು. ಬಟ್ ಅದೇ ನನಗೂ ಈ ದೊಡ್ಡಪ್ಪನ ಸಾಂಗ್ ಅಂತ ಡ್ಯಾನ್ಸ್ ನಾನು ಅಷ್ಟು ಡ್ಯಾನ್ಸ್ ಮಾಡಿರ್ಲಿಲ್ಲ ಎಲ್ಲೂ. ಬಟ್ ಬಿಕಾಸ್ ಮುರಳಿ ಮಾಸ್ಟರ್ ಈಸ್ ಅ ವೆರಿ ಗುಡ್ ಕೊರಿಯೋಗ್ರಾಫರ್, ಸೊ ಹಿ ಡಿಡ್ ದೋಸ್ ಸ್ಟೆಪ್ಸ್ ವಿಚ್ ಆರ್ ವೆರಿ ವೆರಿ ನೈಸ್ ಅಂಡ್ ಎಲ್ಲರೂ ರಿಲೇಟಬಲ್ and everybody can do it. And everybody can do it. ಈಗ ಎಲ್ಲ ಹೋದ್ರೇನು ಫಸ್ಟ್ ಸ್ಟಾರ್ಟ್ ಆಫ್ ವಿತ್ ದಟ್ ಸ್ಟೆಪ್ ಅಲ್ಲಿ. But are you comfortable doing that? ನನಗೆ ಅನ್ಸುತ್ತೆ ರಿಸರ್ವಲ್ ಮಾಡಿದ್ರೆ ಅದು ನೋಡ್ಕೊಳ್ಳಿ ಪದೇ ಮಾಡಿಸ್ತೀರಲ್ಲ ಅಂತ. Yeah, but movie is releasing, whatever I'll do whatever. ಏನ್ ಬೇಕಾದ್ರೂ ನನಗೂ ಅದು ಇಷ್ಟ ಇರಲಿಲ್ಲ. ಫಸ್ಟ್ ಅಪೋಸ್ ನಾನೇ ಆ ಡಿಸಿಷನ್ ಹೆಂಗ್ ತಗೊಂಡ್ರಿ ಅಂತ. ಅಂಡ್ ಅದಕ್ಕಿಂತ ಮುಖ್ಯವಾಗಿ ಇದು ವರ್ಕ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಆಗ್ಲೇ ಇತ್ತಾ ಅಂತ. ನೋ, ಆಕ್ಚುಲಿ ನಾನು ಹೋಗ್ತಾ ಪ್ರೊಡ್ಯೂಸರ್ ಸರ್ ಅದೆಲ್ಲ ಹೇಳಿದಾಗ ಎಲ್ಲಾ ಟೈಮಲ್ಲೂ ನಾವು ಸರಿ ಇರಲ್ಲ ಸರ್. ನೋಡಿ, ಓಕೆ, ಎಲ್ಲ ಟೈಮಲ್ಲೂ ನಮ್ದೇ ಸರಿ ಇರುತ್ತೆ ಅಂತ ಹೆಂಗ್ ಥಿಂಕ್ ಮಾಡ್ತಾರೆ. ಓಕೆ, ನಂಗೆ ಟೈಮ್ ಕೊಡಿ ಅಂದಾಗ ನಾನು ಇನ್ನೊಂದು ಪಾಯಿಂಟ್ ಲಹರಿ ನವೀನ್ ಸರ್, ಶ್ರೀಕಾಂತ್ ಸರ್, ನಾಗಿ ಸರ್ ಅವರು ಸಜೆಸ್ಟ್ ಮಾಡ್ತಾ ಇದ್ರು. ಸೊ ನಾನು ಈ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನನ್ಗೇನ್ ಅನಿಸ್ತು, ಓಕೆ ಇದೊಂದು ಅದ್ಭುತವಾದ ಊಟ, ಒಳ್ಳೆ ನಾನ್ ವೆಜ್ ಊಟ ಆದ್ಮೇಲೆ ಒಂದು ಸಿಹಿ ತಿಂದಂಗೆ ಅಂತ ನೋಡ್ತೀನಿ ನಾನು ಹಾಡನ್ನ. ಒಂದು ಬೀಡ ತಿಂದಂಗೆ, ಒಂದು ಅದ್ಭುತವಾದ ಸೊಗಸಾದ ಬೀಡನ ತಗಂದ್ರೆ ಹೆಂಗಿರುತ್ತೆ ಹಂಗೆ. ಆಮೇಲೆ ಸೆಕೆಂಡ್ ಹಾಫಿಗೆ ಅದು ಬೇಕು ಅನಿಸ್ತು. ಆಮೇಲೆ ಒಂದು ಬ್ರೀತಿಂಗ್ ಸ್ಪೇಸ್ ಅನಿಸ್ತು, ಅದು ಚೆನ್ನಾಗಿ ಅನಿಸ್ತು ನನಗೂ. ಆಮೇಲೆ ನಾನು ಕನ್ವಿನ್ಸ್ ಆದ್ಮೇಲೆ ಓಕೆ ಆಯ್ತು ಅಂತ. ಅದನ್ನೇ ಖುಷಿ ಆಗುತ್ತೆ. ಅಂದ್ರೆ ಅದನ್ನೇ ಹೇಳಿದ್ನಲ್ಲ ಸರ್, ಎಲ್ಲಾ ಟೈಮಲ್ಲಿ ನಾವು ಸರಿ ಇರಲಿಲ್ಲ.
ಅದನ್ನ ಕೇಳಿಸ್ಕೋಬೇಕು. ನಮ್ ಕನ್ವಿನ್ಸ್ ಆದಾಗ ಓಕೆ ಅನ್ಬೇಕು. ಅದನ್ನ ನವೀನ್ ಸರ್ ಈ ಕ್ರೆಡಿಟ್ ಎಲ್ಲ ಆಕ್ಚುಲಿ ನವೀನ್ ಸರ್ಗೆ ಅದನ್ನ ಮಾಡೋದಕ್ಕೆ ಅದಕ್ಕೆ ತಗೊಂಡಿದ್ದು ರಿಸ್ಕ್ ಎಲ್ಲ ತಗೊಂಡ್ರು. ಅದು ನನಗೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಇದು ಸಿಕ್ಕಾಪಟ್ಟೆ ಆರ್ಟಿಸ್ಟ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ. ಈಗ ನಮ್ಮ ಗಿರಿರಾಜ್ ಅವರು ಇದ್ದಾರೆ, ಡಿ ಸತ್ಯಪ್ರಕಾಶ್ ಅವರು ಇದ್ದಾರೆ. ಏನು ಆ ಐಡಿಯಾ ಡಿ ಸತ್ಯಪ್ರಕಾಶ್ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೆಂಗೆ ಐಡಿಯಾ? ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನನಗೆ ಸ್ಕ್ರಿಪ್ಟ್ ವರ್ಕಿಂಗ್ ಕೆಲಸ ಕೊಟ್ಟಿದ್ದಾರೆ ಅವರು ಆಫೀಸಲ್ಲಿ, ಕರೆದ್ಬಿಟ್ಟು ಬನ್ನಿ ಬರೀರಿ ಅಂತ. ಸೊ ಆ ಟೈಮಲ್ಲಿ ನನಗೆ ಅವರು ನಮ್ಮೂರಿನವರು, ಅವ್ರಿಗೆ ಭಾಷೆ ಗೊತ್ತು. ಕಡೂರು ತಾಲೂಕು, ಕಡೂರೇ, ನಮ್ಮೂರಿಂದ ಒಂದು 25 ಕಿಲೋಮೀಟರ್ ದೂರ. ಸೊ ನಮ್ಮೂರು ಭಾಷೆ ಗೊತ್ತು ಅವ್ರಿಗೆ. ಆಮೇಲೆ ಅವ್ರಿಗೆ ಈ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಡೈರೆಕ್ಟ್ರೆ ಒಂದು ಪುಟ್ಟ ಪಾತ್ರ ಇದೆ, ಪುಟ್ಟದು, ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಈ ಪುಟ್ಟದಕ್ಕೆ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ. ಅವರು ವಿತೌಟ್ ಡೌಟ್ ಬರ್ತೀನಿ ರೀ, ವೆರಿ ನೈಸ್ ಆಫ್ ಬರ್ತೀನಿ ರೀ, ನಾನು ಬರ್ತೀನಿ, ಏನು ಹೇಳ್ರಿ ಸರಿ ಇಷ್ಟಿದೆ ಬರ್ತೀನಿ ಮಾಡ್ತೀನಿ ಅಂತ. ಅದು ಬಂದಿದ್ರಿಂದ ನೀವು ಅದನ್ನು ಕೇಳ್ತಾ ಇದ್ದೀರಾ. ಅದೇ ಅಂದ್ರೆ ಅಲ್ಲಿ ಏನೋ ದೊಡ್ಡದಾಗ ಮಾತು ಹೇಳ್ಬೇಕಾಗಿಲ್ಲ, ಏನು ಯಾರು ಇಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಟೇಬಲ್ ಮೇಲೆ ಏನು ಇಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಥರದ್ದೊಂದು ಕೆಲಸ ಆಗೋದಷ್ಟೇ. ಅವ್ರು ತುಂಬ ಚೆನ್ನಾಗಿ ಒಪ್ಕೊಂಡ್ರು. ಗಿರಿರಾಜ್ ಸರ್ ನಂಗೆ ರಂಗಭೂಮಿಯಿಂದನೂ ಗೊತ್ತು, ನಾವೆಲ್ಲ ತುಂಬ ಒಳ್ಳೆಯ ಸ್ನೇಹಿತರು. ಗಿರಿರಾಜ್ ಸರ್ ಎಲ್ಲ ಓದು ಬರಹ, ಮತ್ತೆ ನನಗೆ ಅವಾಗ ಫೋನ್ ಮಾಡಿ ಅವ್ರಿಗೆ ಇದನ್ನ ಪಾತ್ರ ಹೇಳಿದೆ, ನೀನೇನು ಹೇಳಿದ್ರು ಮಾಡ್ತೀನಿ ಕಣ ಬರ, ನಿಂಗೆ ಇಷ್ಟ ಕಣ ಬಾರ ನೀನು, ವರ್ಕ್ ಇಷ್ಟ ಕಣ ಬಾರ ನೀನು ಅಂತ ಅವರು ಬಂದರು. ಪಾಪ ಅವರು ಬಂದು ಕೆಲಸ ಮಾಡಿಕೊಟ್ರು. ಅದೇ ಥರ ಅರುಣ್ ಸಾಗರ್ ಸರ್ ಕೆಲಸನೇ ಶೂಟ್ ಈ ಸಿನಿಮಾಗಳು ಮಾಡೋದೇ ನಿಲ್ಸಿದ್ರು, ಗಡ್ಡ ಎಲ್ಲ ಬಿಟ್ಟಿದ್ರು. ಶ್ರೀಕಾಂತ್ ಸರ್ ಇವನ್ ಅವರು ಬರೋಣ ಮಾಡಲ್ಲ ಬಿಡ್ರಿ ಡೈರೆಕ್ಟ್ರೇ ಆಗಲ್ಲ ಸರ್, ನಂಗೆ ಒಂದು ಚಾನ್ಸ್ ಕೊಡಿ, ಅವ್ರಿಗೆ ನೀವು ಒಂದು ಫೋನ್ ಮಾಡಿ, ಡೈರೆಕ್ಟರ್ ಫೋನ್ ಮಾಡ್ತಾನೆ ಅಂತ ಹೇಳಿ ಸಾಕು, ಇಷ್ಟೇ ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತ. ಫೋನಲ್ಲೇ ಕತೆ ಹೇಳಿದೆ ಅವ್ರಿಗೆ. ಚಂದ್ರವಲ್ಲಿ ಹೋಟೆಲ್ ಯಾವುದೋ ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂಡು ಈಚೆ ಕಡೆ ನಿಂತ್ಕೊಂಡು ಕತೆ ಹೇಳಿದೆ ಅವ್ರಿಗೆ. ನೀ ಎಲ್ಲಿದ್ದ ಬರ್ತೀನಿ ನಾನು ಬರ್ತೀನಿ ಅಂತ ಮಾರನೇ ದಿವಸನೇ ಬಂದರು. ಅವ್ರು ಬರಲಿಲ್ಲ, ಅವರೇ ಪೂರ್ತಿ ಆ ಪಾತ್ರ ಹೆಂಗಿರ್ಬೇಕು, ಅದು ಗೆಟಪ್ ಹೆಂಗಿರ್ಬೇಕು ಅಷ್ಟನ್ನು ಅವ್ರು ಪ್ರಿಪೇರ್ ಮಾಡ್ಕೊಂಡು ಅವ್ರ ಮನೇಲಿ ಅಷ್ಟು ಕಾಸ್ಟ್ಯೂಮ್ ತಗೊಂಡು ನೆನ್ನೆ ನೋಡಿದ್ದ ಅವರು ಆ ಫೋಟೋದಲ್ಲಿ ಮಾರನೇ ದಿವಸ ಬಂದು ಅವ್ರು ನೋಡಿದಾಗ ಹಿಂಗೆ ಶಾಕ್, ಒಂದು ಪಾತ್ರ ನಡ್ಕೊಂಡ್ ಬಂದಂಗೆ ಆಯ್ತು. ಆ ಥರ ಎಲ್ಲರೂ ಕೂಡ ಅವ್ರದೇ. ಮೇಘ ಇಲ್ಲಿ ಪ್ರೊಡಕ್ಷನ್ ಕಡೆಯಿಂದನೇ ಅವ್ರು ಹೇಳಿದ್ರು, ನಿಂಗೆ ಯಾರು ಬೇಕು ಆಯ್ಕೆ ಮಾಡ್ಕೋ ಅಂತ. ಸೊ ಅವ್ರಿಗೆ ನಾವು ಒಂದಷ್ಟು ಜನ ಆಡಿಷನ್ ಮಾಡಿದ್ದೆ, ಒಂದು 4 ಜನದ ಮೇಲೆ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೆ. ಆ ಆಪ್ಷನ್ನಲ್ಲಿ ಮೇಘ ನಮಗೆ ವರ್ಕ್ ಆಗ್ತಾರೆ. ಮೇಘ ಈ ಕತೆ ಕೇಳ್ಬಿಟ್ಟು ತುಂಬ ಖುಷಿಯಾಗ್ಬಿಟ್ಟು ಸಖತ್ ಖುಷಿ ಆಗುತ್ತೆ. ಖುಷಿಯಾಗಿ ಅವರು ನನ್ನ ಭಾಷೆನ ಕಲಿಯೋದಕ್ಕೆ ಅದಕ್ಕೆ ಹಾಕಿದ ಎಫರ್ಟು, ಮತ್ತು ಅದು ಹಿಂಗೆ ಕಾಣಿಸ್ಬೇಕು, ಅವರು ತಲೆ ಗುಂಗುರು ಗುದ್ಲಿದೆ ಹಂಗೆ ಬಿಡು, ನೀನು ಮೇಕಪ್ ಹಾಕಕ್ಕೆ ಬಿಟ್ಟಿಲ್ಲ ನಾನು. ಒಂದು ಪಾಯಿಂಟಲ್ಲಿ ಸ್ಟಾರ್ಟಿಂಗು ಇಲ್ಲ ಮೇಕಪ್ ಬೇಡ ಅಂತ ಹೇಳ್ಬಿಟ್ಟು ತೆಗಿಸಿ ಆಮೇಲೆ ವಿತೌಟ್ ಮೇಕಪ್ ಇಡೀ ಸಿನಿಮಾದಲ್ಲಿ ಮಾಡಿರೋದು. ಅದು ಇಲ್ಲ ಅವಳು ಮೇಘ ಅವರು ಕೂಡ ಅಂದರೆ ವರ್ಕ್ ಇದೆಯಲ್ಲ, ಆ ಪಾತ್ರನ ಹಿಡಿದ್ಬಿಟ್ರು. ಆಮೇಲೆ ಅದು ನಂಗೆ ತುಂಬ ಸಖತ್ ಕಾನ್ಫಿಡೆಂಟ್ ಅನ್ಸ್ತಾ. ರಿಹರ್ಸಲ್ ಮಾಡ್ಬೇಕಾದ್ರೆ ನಂಗೆ ಕಾಣಿಸ್ತಾ ಇತ್ತು, ನಾನು ಹೇಳಮ್ಮ ಇದು ಒಂದ್ಸರಿ ಮಾಡ್ತೀರಾ ಅಂತಂದಾಗ ಅವ್ಳು ಅಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದು ಮಾಡಾದ್ಮೇಲೆ ನನಗೆ ಕುಸುಮ ಕಂಡ್ಲು. ಅವ್ರ ಎಫರ್ಟು, ಬಿಸಿಲು ಮಳೆ, ಈ ತುಂಬ ಹಾರಿಬಲ್ ಲೊಕೇಶನ್ಸ್ಗಳೆಲ್ಲ ಶೂಟ್ ಮಾಡಿದ್ದೀವಿ, ಅದೆಲ್ಲ ಸೂಪರ್. ಅವ್ರು ತುಂಬ ಚೆನ್ನಾಗಿ ಬಂದು ಅವ್ರ ಮೆಮೊರಿ ಪವರ್ ಎಕ್ಸಲೆಂಟ್ ಮೆಮೊರಿ ಪವರ್ ಸಖತ್ ಇದೆ. ಎಷ್ಟು ಪೇಜ್ ಕೊಟ್ಟರು ರಾಮ ಅಂತ ಹಿಡಿತಾರೆ. ಸರಿ, ಥ್ರೂ ಥಿಕ್ ಅಂಡ್ ಥಿನ್ ನಿಮ್ಮ ತಂದೆಯವರು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲಿ ಅವರು ಅಷ್ಟೇ, ಅವರು ತಾಯಿಯವರು ಹೊರಗೆ ಬರೋದೇ ಇಲ್ಲ, ರೈಟ್? ಬಟ್ ಅಟ್ ದಿ ಸೇಮ್ ಟೈಮ್ ಆಗಾಗ ಕತೆ ಕೇಳೋದಾಗ್ಲಿ ಅದೆಲ್ಲ. ಟೆಲ್ ಅಸ್ ಅಬೌಟ್ ಯುವರ್ ಮದರ್. ಮೈ ಮದರ್ ಆಲ್ಸೋ ಲೈಕ್ ನಮ್ಮಮ್ಮನ ನಾನು ಮಂಗಳ ಅಂತ ನಾನು ತುಂಬಾ ವರ್ಷ ಅವರು ಒಂಥರ ಏನಂತಾರೆ ಇಂಟ್ರೋವರ್ಟ್ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಬಿಕಾಸ್ ನಮ್ಮ ಫ್ಯಾಮಿಲಿ ಆಲ್ಸೋ ತುಂಬಾ ದೊಡ್ಡದು. ಅವಾಗ ಒಂದು ಮನೇಲಿ 50 ಜನ ಇರ್ತಾ ಇದ್ರು ಅಟ್ ಅ ಟೈಮ್, ಅಂಡ್ ಟು ಲುಕ್ ಆಫ್ಟರ್ ಅ ಹೌಸ್ ಲೈಕ್ ದಟ್ ಇಸ್ ತುಂಬಾನೇ ಕಷ್ಟ. ಬಟ್ ಇವಾಗ ಲೈಕ್ ಲಾಸ್ಟ್ ಲೈಕ್ 7-8 years ಇಂದ ತುಂಬಾ ಟೈಮ್ ಸ್ಪೆಂಡ್, ತುಂಬಾ ಆರಾಮ್ ಲೈಫಲ್ಲಿ. ಸೊ ಅವಾಗ ಐ ಗಾಟ್ ಟು ನೋ ನಮ್ಮಮ್ಮ ಆಕ್ಚುಲಿ ಒಂದು ಎಕ್ಸ್ಟ್ರೋವರ್ಟ್. ಸೊ ಐ ಥಾಟ್ ಐ ಆಮ್ ವೆರಿ, ನಾನು ಇಂಟ್ರೋವರ್ಟ್, ಕಮ್ಮಿ ಮಾತಾಡ್ತೀನಿ, ಅದು ನಮ್ಮ ತಾಯಿ ಅಂತ ಅಲ್ಲ. ಆಕ್ಚುಲಿ ನಮ್ಮ ತಾಯಿ ನನ್ನ ಆಪೋಸಿಟ್. ಅವರು ಒಂದಿನ ನನ್ಗೆ ಹೇಳಿದ್ರು, ನಾನು ಆಕ್ಚುಲಿ ಬಿಟ್ಟಿದ್ರೆ ನಾನು ಪ್ರೆಸಿಡೆಂಟ್ ಆಗ್ತಾ ಇದ್ದೆ. ಸೊ ಆ ಥರ. ಸೊ ನಮ್ಮಮ್ಮನು ಶಿ ಈಸ್ ವೆರಿ ಎಂಟರ್ಪ್ರೈಸಿಂಗ್. ಅವ್ರಿಗೆ ಬಿಸ್ನೆಸಸ್ ಮಾಡೋಕ್ಕೆ ಇಷ್ಟ. ಆಮೇಲೆ ಸೀನ್ ಅವ್ರು ಹೇಗೆ ಚೇಂಜ್ ಆಗಿದ್ದಾರೆ with the present world, with the present culture, with generations.
she's not in her gen. She keeps changing, and she's always she accepts her new truth. ಸೊ ಅವರು ನಂದೇ ಸತ್ಯ ಅಂತ ಇಟ್ಕೊಂಡಿಲ್ಲ, ಹೊಸ ಸತ್ಯ ಇದೆ, ಹೊಸ ಸತ್ಯ ಬರ್ತಾನೆ ಇರುತ್ತೆ, ಚೇಂಜ್ ಆಗ್ತಿರ್ತಾನೆ ಅಂತ ಗೊತ್ತು. ಸೊ ಅದಕ್ಕೆ ಅವರು ನನ್ನ ಜೊತೆ ಚಿಲ್ ಮಾಡ್ತಾರೆ, ನನ್ನ ತಂಗಿಯವ್ರ ಜೊತೆ ಚಿಲ್ ಮಾಡ್ತಾರೆ, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ತಾರೆ, ಎಲ್ಲರ ಜೊತೆ ಶಿಲ್ ಹ್ಯಾವ್ ಕಾನ್ವರ್ಸೇಷನ್. ಅಂಡ್ ಅವ್ರು ಹೇಳ್ತಾ ಇದ್ರು ಅದೆಲ್ಲ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಮುಂಚೆ ಒಂದಷ್ಟು ಮ್ಯಾಗಝಿನ್ ಬರ್ತಾ ಇತ್ತಲ್ಲ, ರೂಪತಾರ, ತರಂಗ, ಚಂದಮಾಮ, ತುಷಾರ. ಸೊ ಅದ್ರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಓದಿ ದೆನ್ ಅದು ನನ್ನ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಬೇರೆ ಓದಿ, ಬೇರೆ ಅಂದ್ರೆ ಈಗ ಇಂಟರ್ನೆಟ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿ ಒಂದ್ ವಿಷಯ ಗೊತ್ತಾದ್ರೆ ಅದ್ರ ಬಗ್ಗೆ ಇದ್ ಮಾಡಿ. ಸೊ ಆ ತರ ನಮ್ಮಮ್ಮ ಒಂಥರ. ನಿಮ್ ತಂದೆ ತಾಯಿಯವ್ರದ್ದು ಅರೇಂಜ್ ಮ್ಯಾರೇಜ್? ನಮ್ಮ ತಂದೆ ತಾಯಿಯವರ ಹೌದು, ಅರೇಂಜ್ ಮ್ಯಾರೇಜ್. ಸೊ ನಮ್ಮ ಮಮ್ಮಿ ಬಂದ್ಬಿಟ್ಟು ಐ ಥಿಂಕ್ ಮೈ ಡ್ಯಾಡ್ ಅವ್ರನ್ನ ನಮ್ಮ ದೊಡ್ಡಮ್ಮನ ಮದ್ವೆಲ್ ನೋಡಿದ್ದು. ಸೊ ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ಅಮ್ಮ ಬಂದು ಫಸ್ಟ್ ಕಸಿನ್ಸ್. ಅವ್ರು ಬೋತ್ ದೇರ್ ಮದರ್ಸ್ ಆರ್ ಒನ್ ಸಿಸ್ಟರ್ಸ್. ಸೊ ಅಲ್ಲಿ ಮೀಟ್ ಆಗಿ ಅಲ್ಲಿ ಮದುವೆ ಆಯ್ತು. ಸೊ ಈಗ ನಮ್ಮ ಅಮ್ಮ ಹತ್ರನು ನನ್ನ ಮೈಂಡಲ್ಲಿ ಏನಿರುತ್ತೆ ಅಂತ ಅವ್ರು ಬರೀ ನನ್ನ ಮುಖ ನೋಡಿದ್ರೆ ಹೇಳ್ತಾರೆ. ಸೇಮ್ ಅದು ಆಕ್ಚುಲಿ ನಾನು ಚಂದ್ರ ಕೇಳ್ತಾ ಇಲ್ಲಿ ಏನು ಕಮ್ಯುನಿಕೇಟ್ ಆಗದೆ ಅವ್ರು ಇಮಿಡಿಯೇಟ್ ಆಗಿ ಇದ್ ಮಾಡ್ತಾರೆ. ಇಲ್ಲ ಸರ್ ಅದು ಮದರ್ ಅಮ್ಮ ಅಂತ ಹೇಳಿದ್ರು. ಬಟ್ ಅದು ಆಕ್ಚುಲಿ ಎಷ್ಟು ನಿಜ ಅಂದ್ರೆ ಒಂದೊಂದ್ಸಲಿ, and it's not in my face also the expression, maybe little in ನನ್ನ ಕಣ್ಣಲ್ಲಿ ಒಂಚೂರು ಇರ್ಬೋದು, ಬಟ್ ಇಮಿಡಿಯೇಟ್ ಆಗಿ ಇವತ್ತೇನೋ ಪ್ರಾಬ್ಲಮ್ ಆಯ್ತು ತಾನೆ ಅಂತ ಹೆಂಗ್ ಗೊತ್ತಾಯ್ತು ನಿಂಗೆ? ಅದು ನಾನು ಅನುಭವಿಸಿದೆ. ನಮ್ಮಮ್ಮ ನನ್ನ ಅಮ್ಮ ಅಂತೂ ಆ ಥರದ್ದು ಬೆಸ್ಟ್ ಬಂದ್ಬಿಟ್ಟು ಸರ್ಪ್ರೈಸ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ನಮ್ಮಮ್ಮ ಈ ಹುಡುಗಿನ ಅಂತ ಹೆಸರು ಹೇಳಿದ್ರು. ನಾನು ಈ ನಮ್ಮಮ್ಮ ಈ ತರದ್ದೇ ಹೇಳಿದ್ರೆ, ನಮ್ಮಮ್ಮ ಹೆಂಗಂದ್ರೆ ಊಟ ಮಾಡಿದ್ರೆ ನಾನು ಡೈಲಿ ಊಟ ಆದ್ಮೇಲೆ ನಾನು ಎಲ್ಲ ಊಟ ಆದ್ಮೇಲೆ ತಟ್ಟೆನ ನೀಟಾಗಿ ನೆಕ್ಕಿ ಆ ಸ್ವಾದನ ಕೊನೆ ತುತ್ತೂ ಬಿಡದಾಗ ಹಗ್ಲೂ ಬಿಡಲ್ಲ. ಸೊ ಒಂದೊಂದು ಟೈಮ್ ಅದು ಮಾಡದೇ ಇದ್ರೆ ಯಾಕಲ್ಲ ಚೆನ್ನಾಗಿಲ್ವಾ, ಅದು ನಮ್ಮಮ್ಮ ಅವ್ರ ಭಾಷೆನಲ್ಲಿ ಯಾಕಲ್ಲ ಚೆನ್ನಾಗಿಲ್ವಾ ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಊಟ ಚೆನ್ನಾಗಿಲ್ಲ. ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಅಮ್ಮನೇ ಅದೆಲ್ಲ. ಕೊನೆಯ ಪ್ರಶ್ನೆ, ಅಂದ್ರೆ ನನಗನ್ಸತ್ತೆ ನನ್ನ ಚಿಕ್ಕ ವಯಸ್ಸಲ್ಲಿ ಇದು ಹೇಗೆ ಅಂದ್ರೆ, ನಮ್ಮ ತಂದೆಯವರು ಚಿತ್ರಗಳನ್ನು ನೋಡಿ ರೇಡಿಯೋಲಿ ಬರ್ತಿದ್ದ ಹಾಡುಗಳನ್ನ ಹೆಚ್ಚು ಹೇಳ್ತಾ ಇದ್ದಿದ್ದು, ಟು ಬಿ ವೆರಿ ಆನೆಸ್ಟ್, ಶಿವರಾಜ್ ಕುಮಾರ್ ಅವರ ಹಾಡುಗಳನ್ನ, ರಾಘವೇಂದ್ರ ರಾಜ್ಕುಮಾರ್ ಅವರ ಹಾಡುಗಳನ್ನ. I just wanted to speak for a couple of minutes about him. ಅಂದ್ರೆ ಈಗ ಶಿವರಾಜ್ ಕುಮಾರ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ. ಈಗಿನ ಅಥವಾ ಮೇ ಬಿ ಆಫ್ಟರ್ 2000s, they don't actually know what ರಾಘವೇಂದ್ರ ರಾಜ್ಕುಮಾರ್ had done back then. ಅವರ ಒಂಥರ ಕ್ಯಾಶುಯಲ್ ಪರ್ಫಾರ್ಮೆನ್ಸ್ ಆಗಿರ್ಲಿ, ಕಾಮಿಡಿ ಟೈಮಿಂಗ್ ಆಗಿರ್ಲಿ, ಸಿಂಗಿಂಗ್ ಅಬಿಲಿಟಿ ಆಗಿರ್ಲಿ, ಆಲ್ ಆಫ್ ದಿಸ್ ಪ್ಲಸ್ ಅವ್ರು ಆಕ್ಚುಲಿ ಮೆಡಿಸಿನ್ ಓದಿದಾರ. ಒಂದೂವರೆ ವರ್ಷ ಓದಿ ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಆಕ್ಟಿಂಗ್ ಗೆ ಬಂದಿದ್ದು. ರೈಟ್. ಅಂಡ್ ಮೈ ಡ್ಯಾಡ್ ಆಲ್ಸೋ ವುಡ್ ಡೂ ಲೈಕ್ ಇದು ಈಗ ಫ್ಲಿಪ್ಸ್, ಆಲ್ ದಟ್ ಲೈಕ್ ಜಿಮ್ನಾಸ್ಟಿಕ್ಸ್ ಕೂಡ ಮಾಡ್ತಾರೆ. ಅಂಡ್ ಟು ಆಡ್ ಟು ದಟ್, ಅದೇ ಮೇ ಬಿ 15 years ago he got back to working out, ಜಿಮ್ಗೆ ಹೋಗೋದು ಅದೆಲ್ಲ ಕೂಡ ಶುರು ಮಾಡಿದ್ರು. ಅಂಡ್ ಇವ್ರು ಹೇಳಿದ್ದು ನಾನು ಅದನ್ನೇ ಇಮಿಡಿಯೇಟ್ಲಿ ಅದನ್ನ ನೋಟ್ ಮಾಡ್ಕೊಂಡೆ. ಕಥೆಯಲ್ಲಿ ಏನೋ ಒಂದು ಸರಿ ಹೋಗ್ತಿಲ್ಲ ಅನ್ನೋದನ್ನು ಕೂಡ ಎಷ್ಟು ನಾಜೂಕಾಗಿ ಹೇಳ್ಬಹುದು ಅಷ್ಟು ನಾಜೂಕಾಗಿ ಹೇಳೋದು. ಅಂದ್ರೆ ಅದೆಲ್ಲವೂ ಅದೇ ದೊಡ್ಡವರ ಒಂದು ಆಶೀರ್ವಾದ ಇರಬೇಕು, ಆ ಮೆಂಟರ್ಶಿಪ್ ಇರಬೇಕು, ಇವರು ಕಲ್ತಿರ್ಬೇಕು. ಇಟ್ಸ್ ನಾಟ್ ಈಸಿ. ನಾವ್ ಏನು ಮಾಡ್ದೇನೆ ದುರಹಂಕಾರ ಇರತ್ತೆ, ಏನಾದ್ರು ಒಂದು ತಪ್ಪಿದ್ರೆ ಟಕ್ ಅಂತ ಹೇಳ್ಬಿಡ್ತೀವಿ. ಅದನ್ನೆಲ್ಲ ಎಂಥ ಕ್ವಾಲಿಟೀಸ್ ಅದು ನಾವ್ ಇಂಬೈಬ್ ಮಾಡ್ಕೋಬೇಕಾಗಿರೋದು. ಅಂಡ್ ಆಲ್ ಆಫ್ ದಟ್, ಸೊ ಐ really hold him in high regard, and ಒಂಥರ I feel, obviously you know him in close quarters, but every time after that initial 80s all ಅವರು ಏನ್ ಮಾಡಿದ್ರು, 90s ಅಲ್ಲಿ ಏನ್ ಮಾಡಿದ್ರು ಅದನ್ನ ಬಿಟ್ರೆ, every time he wanted to spring back up, life beat him down ಅಂತ ನನಗೆ ಅನ್ಸುತ್ತೆ ದೂರದಿಂದ ನೋಡ್ಬೇಕಾದ್ರೆ. But yeah, so and then all the losses that he saw as well of late. Whatever you want to talk about him, but I also want to know about a couple of things. ಅವರು ಅಪ್ಪಾಜಿ ಅಂತ ಸಂಬೋಧಿಸೋದನ್ನ ಯಾವಾಗಲಿಂದ ಶುರು ಮಾಡಿದ್ರು, and what sort of transformed in him to do that, and what is his daily routine like now for someone who was producing films, acting and all of that? What is his routine? I think ಅದೇ ಅವರು ಆಕ್ಟಿಂಗ್
ಮಾಡ್ತಾ ಮಾಡ್ತಾ ಈಗ ಪ್ರೊಡಕ್ಷನ್ ಸೈಡಿಗೆ ಬಂದ ತಕ್ಷಣ ಹಿ ಸ್ಟಾಪ್ ಆಕ್ಟಿಂಗ್ ಆಲ್ ಟುಗೆದರ್. ಮೇ ಬಿ ಅವ್ರಿಗೆ ಇತ್ತು ತಿರ್ಗಾ ಸಿನಿಮಾ ಮಾಡಬೇಕು ಅಂತ, ಬಟ್ ಪ್ರೊಡಕ್ಷನ್ ಅಲ್ಲಿ ಬ್ಯುಸಿ ಮಾಡಿ ಅದರಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಅದಾದಮೇಲೆ ಇದು ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆದಮೇಲೆ ಒಂದು ಆಲ್ಮೋಸ್ಟ್ ಒಂದು ಪೀರಿಯಡ್ ಆಫ್ 4-5 years ಏನು ಮಾಡಿರಲಿಲ್ಲ. ದೆನ್ ಆಮೇಲೆ ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಿ ರೀಸನ್ ಫಾರ್ ಅಂದ್ರೆ ಮೆಡಿಸಿನಲ್ ರೀಸನ್ಸ್ ಹೇಳಕ್ಕಾಗಲ್ಲ, ರೂಟ್ ಕಾಸ್ ಹೇಳಕ್ಕಾಗಲ್ಲ, ಬಟ್ ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಲೈಕ್ ಔಟ್ ಆಫ್ ದ ಬ್ಲೂ. ಅದಾದ್ಮೇಲೆ ಆಕ್ಚುಲಿ ಹಿ ಡಿಡ್ ಅನದರ್ ಮೂವಿ ಕಾಲ್ಡ್ ಅಮ್ಮನ ಮನೆ ಅಂಡ್ ಹಿ ಗಾಟ್ ಅ ಸ್ಟೇಟ್ ಅವಾರ್ಡ್ ಆಲ್ಸೋ. ಅಂಡ್ ದೆನ್ ಹಿ ಸ್ಟಾರ್ಟೆಡ್ ಆಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ರು. ಬಟ್ he's I think now he's grown very spiritual also, like and ಅವ್ರು ತುಂಬಾ ಅದೇ ಈಗ ಒಂದು ಫಾದರ್ ಅಂಡ್ ಸನ್ ರಿಲೇಶನ್ಶಿಪ್ ಅಲ್ಲ. ಫಸ್ಟ್ ಇಟ್ ವಿಲ್ ಬಿ ಲೈಕ್ ಡ್ಯಾಡ್ ಯು ಆರ್ ಎವ್ರಿಥಿಂಗ್, ದೆನ್ ಯುಲ್ ಬಿ ಲೈಕ್ ನೋ ಐ ನೋ ಅ ಲಿಟಲ್ ಬೆಟರ್, ದೆನ್ ಯುಲ್ ಕಮ್ ಬ್ಯಾಕ್ ಟು ನೋ ಹಿ ನೋಸ್ ದ ಬೆಸ್ಟ್ ಅಂತ. ಸೊ ಅದೊಂದು ಜರ್ನಿ ನಂದು ನಮ್ಮ ತಂದೆದು ಕೂಡ. ಅವ್ರು ಏನೇ ಹೇಳಿದ್ರೂ ತುಂಬ ಕ್ಲೀನಾಗಿ ಹೇಳ್ತಾ ಇದ್ದೆ, ಅದನ್ನ ಬೇಜಾರು ಮಾಡಿಸಲ್ಲ, ಎಷ್ಟು ಹೇಳ್ಬೇಕು ಹೆಂಗೆ ಹೇಳ್ಬೇಕು. ಆ್ಯಂಡ್ ಸಮ್ಟೈಮ್ಸ್ ವಾಟ್ ಈ ಟೆಲ್ಸ್ ವೋಂಟ್ ಇವನ್ ಬಿ ರಿಲೇಟೆಡ್ ಟು ವಾಟ್ ಈಸ್ ಹ್ಯಾಪನಿಂಗ್, ಇಲ್ ಬಿ ಸಮಥಿಂಗ್ ಎಲ್ಸ್. ನನಗೆ ಒಂದು ಅರ್ಥ ಆಗೋಕ್ಕೆ ಒಂದು 2-3 ದಿನ ಆದಮೇಲೆ ಗೊತ್ತಾಯ್ತು ಇದು ಹೇಳಿದ್ದು ಅಂತ ಅಲ್ಲಿ ರಿಲೇಟ್ ಆಗುತ್ತೆ. ಬಟ್ ಅವ್ರಿಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಅಂದರೆ ಮುಂಚೆ ಅಂತೂ ಎವ್ರಿ ಡೇ ಅವ್ರು ಮಲಗೋಕ್ಕಿಂತ ಮುಂಚೆ ಒಂದು ಸಿನಿಮಾ ನೋಡ್ತಾ ಇರಬೇಕು, ಬೆಳಗ್ಗೆ ಒಂದು ಸಿನಿಮಾ ನೋಡ್ತಾ ಇರೋದು, ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಯಾವುದೇ ಸಿನಿಮಾ ಇಷ್ಟ ಆದ್ರೂ ಈ ಕನ್ನಡ ಇರಲಿ ಇಲ್ಲ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜಲ್ಲಿ ಇರಲಿ, ಆ ಡೈರೆಕ್ಟರ್ಗಂತೂ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡ್ತಾನೆ ಇದ್ರು, ಇಲ್ಲ ಹೇಳ್ತಾನೆ ಇದ್ರು ಅವ್ರಿಗೆ ಸಿನಿಮಾದ ಬಗ್ಗೆ ಇಷ್ಟ ಆಯಿತು ಅಂತ. ಆಮೇಲೆ ಚಿಕ್ಕಪ್ಪ ವುಡ್ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇದ್ರು, ನೀವು ಯಾವಾಗಾದ್ರು ಒಂದು ಸಿನಿಮಾ ಅಟ್ಲೀಸ್ಟ್ ನೀವು ಡೈರೆಕ್ಟ್ ಮಾಡಲೇಬೇಕು ಅಂತ. ಬಟ್ ತಂದೆ ಇರ್ಲಿಕ್ಕೆ ಇಲ್ಲ ನನಗೆ ಹಿಂದೆಯಿಂದ ಕೂಡ ಅಸಿಸ್ಟ್ ಮಾಡ್ತೀನಿ, ಡಾಕ್ಟ್ರನ್ ಮಾಡ್ತೀನಿ ಸ್ಕ್ರಿಪ್ಟ್ಸ್ನ, ಬಟ್ ಮಾಡಲ್ಲ ಅಂತ. ಬಟ್ ಚಿಕ್ಕ ವಾಸ್ ಆಲ್ವೇಸ್ ಲೈಕ್ ನೀವು ಒಂದು ಸಿನಿಮಾ ಡಿರೆಕ್ಷನ್ ಮಾಡಲೇಬೇಕು ಅಂತ. ಬಟ್ ನನಗೆ ಬಟ್ ಅವ್ರು ಏನೇ ಹೇಳಿದ್ರು ಹಿ ಟೆಲ್ಸ್ ಮಿ ಇದು ಎಲ್ಲದು ಬೈ ಅಪ್ಪಣ್ಣ, ದಟ್ ಇಸ್ ತಾತಾಸ್ ಬ್ರದರ್. ಆಮೇಲೆ ತಾತನಿಂದ ಅವರ ಡಿಸ್ಕಷನ್ಸಿಂದಾನೇ ಅವರು ಕಲ್ತಿದ್ದಂತೆ. ಆಮೇಲೆ ಅವ್ರು ಯಾವಾಗಲೂ ಒಂದು ವಿಷಯ ಯಾವಾಗಲೂ ಹೇಳ್ತಿರ್ತಾರೆ ಅಂದರೆ ವಾಸ್ ಅರಸು. ಲೈಕ್ ಎಲ್ಲ ಸಿನಿಮಾ ವಾಸ್ ವಿತ್ ದೆಮ್, ದೇ ಯೂಸ್ ಟು ಡಿಸ್ಕಸ್ ಆ್ಯಂಡ್ ದೆನ್ ಟೇಕ್ ಅ ಕಾಲ್ ಆನ್ ಎವ್ರಿಥಿಂಗ್. ಅರಸು ವಾಸ್ ದ ಫಸ್ಟ್ ಮೂವಿ ಹಿ ಟುಕ್ ಓವರ್. ಬಟ್ ಸ್ಟಿಲ್ ಅರಸುನು ಒಂಚೂರು ಸ್ಟೋರಿ ನರೇಷನ್ ಟೈಮಲ್ಲೆಲ್ಲ ತಾತ ಆಮೇಲೆ ಅಪ್ಪಣ್ಣ ಇಬ್ಬರು ಇದ್ರು ಅದು ಮಾಡು. ಮಿಲನ ವಾಸ್ ದ ಫಸ್ಟ್ ಥಿಂಗ್ ಡ್ಯಾಡ್ ಆಮೇಲೆ ಚಿಕ್ಕಪ್ಪ chose without their assistance. So the first script, so he's always telling that script was very like big responsible for both of us to select and be like idu chenagirutte, because we had to take first time. We would take decisions before, but we always know other assistants ittu, and we would at least in the end ask him. But the first time it was very difficult to take this decision and do Milana, but Milana did very well, and I think that boosted their. But I really feel ನೀವು ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ. That has been my. You tell me whenever ನಾನು ನಮ್ಮ ತಂದೆ ಜೊತೆ ಮಾತಾಡ್ತೀನಿ, and one conversation maybe or like maybe 2-3 conversations if you do, I think ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಅದ್ರ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡಿದೀನಿ ಗೊತ್ತಾ? ಏನಂತ ಹೇಳೋದು, ಅಫ್ಕೋರ್ಸ್ ಶಿವರಾಜ್ ಕುಮಾರ್ ಶಿವಣ್ಣನ ನಾನು ಮೀಟ್ ಮಾಡಿದ್ದೀನಿ, ಇಂಟರ್ವ್ಯೂ ಪುನೀತ್ ರಾಜ್ಕುಮಾರ್ ಅವರನ್ನು ಒಂದ್ಸಲ ಮಾಡಿದ್ದೀನಿ. ಬಟ್ ನಾನು ಹೇಳೋದು ಹಂಗೆ, ನನಗೆ ಚಿಕ್ಕ ವಯಸ್ಸಿಂದ ನಂಜುಂಡಿ ಕಲ್ಯಾಣದ ಹಾಡು ನನ್ನ ಮೆಮೊರಿ, ನನ್ನ ಚೈಲ್ಡ್ಹುಡ್ ಮೆಮೊರಿ. ನಮ್ಮ ತಂದೆಯವರು ಅದನ್ನೇ ಹಾಡ್ತಾ ಇದ್ದು. How come I have not even met and he's also, I think in his movie he could play comedy so well, because in real life also he used to be like that. ಅಂದ್ರೆ ಲೈಕ್ ನಮ್ಮ ತಾತ ಕರ್ದಿ ಅವ್ರ ಹತ್ರ ತಮಾಷೆ ಮಾಡಿಸ್ತಾ ಇದ್ರು, ಇಲ್ಲ ಯಾರನ್ನಾರೋ ಕಾಲು ಎಳಿಸ್ತಾ ಇದ್ರು. ಸೊ ಅವ್ರಿಗೆ ನಮ್ಮ ತಾತಂಗೆ ಅದನ್ನ ನೋಡೋಕ್ಕೆ ತುಂಬಾ ಖುಷಿ, ಅದನ್ನ ನಗಕ್ಕೆ ತುಂಬಾ ಖುಷಿ. ಆಮೇಲೆ ತಾತ ಆಲ್ಸೋ ಇಸ್ ಲೈಕ್ ದಟ್. ಸೊ ಬೋತ್ ಆಫ್ ದೆಮ್ ಹ್ಯಾವ್ ದಟ್ ಸೂಪರ್ ಸೆನ್ಸ್ ಆಫ್ ಹ್ಯೂಮರ್. ಸೊ ಅವ್ರಿಬ್ರು ಸೇರಿದ್ರಂತೂ ಎಲ್ಲರನ್ನೂ ನಗ್ಸಿಡ್ತಾ ಇದ್ರು. ಅವ್ರ ಗ್ರಾಮಾಯಣ ಇಲ್ಲ, ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿದ್ದಾರೆ. ಅವ್ರಿಗೂ ನಮ್ಮ ಅಮ್ಮ ತಂದೆ ಇಬ್ರಿಗೂ ಅವ್ರಿಗೆ ರಿಲೀಸ್ ಆದ್ಮೇಲೆ ನೋಡಕ್ಕೆ ಇಷ್ಟ. ಅಮ್ಮನ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರನ್ನು ಮಾತಾಡ್ಸ್ಬೇಕು ನೀವು. ಆಕ್ಚುಲಿ ಅಮ್ಮನ್ ಮಾತಾಡ್ಸ್ಬೇಕು, ಇನ್ನೂ ಸಖತ್ ಪರ್ಸ್ಪೆಕ್ಟಿವ್. ಅಂದ್ರೆ ನಾನು ಬರೀ ಗ್ರಾಮಾಯಣ ನೀವು ಹೇಳಿದ್ರಲ್ಲ ಸರ್, ಆಕ್ಚುಲಿ ಕರೆಕ್ಟ್ ಅದಲ್ಲ ಆನ್ಸರ್. ನೀವು ಹೆಂಗೆ ಇದನ್ನ ಸಸ್ಟೈನ್ ಮಾಡಿದ್ರಿ ಅಂತ. ಹಿಂಗ ಅಪ್ಪಾಜಿ ಅಮ್ಮನೂ ಕಾರಣ, ಅವ್ರ ಲೈಫ್, ಅವ್ರು ನೋಡಿದ ರೀತಿ,
ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು. ಅವ್ರು ಪ್ರೊಡಕ್ಷನ್ ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರು, ಅಮ್ಮ ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರು. ಒಂದು ಶಾಕ್ ಆಗ್ಬಿಟ್ಟೆ. ಗುರು ಸರ್ ಅದೊಂದು ಪ್ರೋಗ್ರಾಮ್ ಅಲ್ಲ ಏನೋ, ಅಮ್ಮ ನಾವು ಒಂದು ದಿವಸ ಗ್ರಾಮೀಣ ಆಗೋ ಟೈಮಲ್ಲೇ ಫುಲ್ ಬ್ಯಾಗಿಗೆಲ್ಲ ತೊಗೊಂಬಂದ್ರು. ನಾವು ಹಿಂಗೆ ದಪ್ಪ ಬ್ಯಾಗ್ ಎಲ್ಲ ಬಟ್ಟೆಗಳು. ಅಲ್ಲ, ಮಂಗಳಮ್ಮ. ಇದೇನಮ್ಮ ಎಲ್ಲಿ ಹಿಂಗೆ ಎತ್ಕೊಂಡ್ಬರ್ತಾರೆ, ಕುಡಿಲಿ ಅಂತ ಇಸ್ಕೊಂಡೆ. ಅದನ್ನ ಬಟ್ಟೆ ತರಕ್ಕೆ ಹೋಗಿದ್ದೆ. ಎಲ್ಲಿ? ಇಲ್ಲೇ ಅಂತ ಸರ್, ಅದು ಬೀದಿ ಬೆಲ್ ರೋಡ್ ಅಲ್ಲ ಸರ್, ಇಲ್ಲಿ ಮಾರ್ಕೆಟಲ್ಲಿ ಇದೆಯಲ್ಲ ಸರ್, ಫೇಮಸ್ ರೋಡು, ಅವಿನಿ ರೋಡ್ಗೆ ಹೋಯ್ತು. ಸುಮ್ಕಿರಮ್ಮ, ನಗು ತರಿಸ್ಬೇಡ ಅಂತಂದೆ. ಇಲ್ಲ ಚಂದ್ರು, ನಾನಲ್ಲ, ಇದು ನನ್ನಿಂದ ಬಂದಿಲ್ಲ, ಅಜ್ಜಿ ಅಮ್ಮಾಯಿಂದ ಬಂದಿರೋದು. ಪಾರ್ವತಮ್ಮರಿಗೆ ಈ ಮನೆಯ ಎಲ್ಲಾರ ದೇಹದ ಬಟ್ಟೆ ಅಳತೆ ಗೊತ್ತಿತ್ತು. ಇವನ್ ಹುಡುಗರ ಪ್ರತಿಯೊಬ್ಬರ ಅಂಡರ್ವೇರ್ ಅಳತೆ ಗೊತ್ತು ಅಮ್ಮಂಗೆ. ಸರ್ ಅವತ್ತು ಲೈಟಿಂಗ್ ಓಪನ್ ಆಯ್ತು ನನಗೆ. ಅಂದ್ರೆ ಸರ್ ಹಣ ಇದೆ ಅಂತ ಹೇಳ್ಬಿಟ್ಟು ಹಂಗಲ್ವಲ್ಲ. ಸೊ ಒಂದ್ ಸಂಸ್ಥೆ ಆಗೋದು ಹಿಂಗಲ್ವ ಸರ್. ಅಂದ್ರೆ ಕೂಡಿ ಬಾಳಿ, ಹನಿ ಕೂಡಿದರೆ ಹಳ್ಳ, ತೆನೆ ಕೂಡಿದರೆ ಬಳ್ಳ. ಆ ಥರ ದೊಡ್ಡ ಮನೆ ಹಂಗಾಗಿಲ್ಲ. ಏನೋ ಇದೆ ಅಂತ ಹೇಳ್ಬಿಟ್ಟು ಹಂಗಾಗಲ್ಲ. ಇವರು ಅಷ್ಟೇ. ನಂಗೆ ವಿನು ಸರ್ ನೋಡಿದಾಗಲ್ಲ, ನಾನು ಅವ್ರಿಗೆ ಎದುರಿಗೆ ಹೇಳ್ತೀನಿ, ಹಂಗೆ ಅದು ಅವ್ರಿಗೆ ಇದೆ ಅಂತ. ನಂಗೆ ಇವ್ರು ಆರಾಮಾಗಿ ಯಾವುದೊಂದು ಸಿಕ್ಕಿ ಶರ್ಟ್ ಹಾಕೊಂಡು ಹಂಗೆ ಆರಾಮಾಗಿ, ಅಂದ್ರೆ ಅದು ಯಾವ್ದು ತಲೆಯಲ್ಲೇ ಇರಲ್ಲ. ಅದು ನಂಗೆ ತುಂಬಾ ಈಸಿ ಆಯ್ತು. ಅಂದ್ರೆ ಈ ಸಿನಿಮಾ ನಿಂತಿದ್ರು ಕೂಡ ನನ್ಗೆ ಇವ್ರ ಜರ್ನಿ, ಇವ್ರ ಜೊತೆಗೆ ಮಾತಾಡೋದು, ಅಮ್ಮ ಜೊತೆಗೆ ಮಾತಾಡೋದು, ಅವ್ರ ಮನೆ ಊಟ, ನಾನು ಎಂತ ಡಿಮೋಟಿವ್ ಆಗಿದ್ರು ಕೂಡ ಈ ಸ್ಕ್ರಿಪ್ಟ್ ಏನಾಗುತ್ತೆ ಅಂತ ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಹೇಳಿ, ರಾಘಣ್ಣಪ್ಪಾಜಿ, ಅಮ್ಮ. ಆಮೇಲೆ ನಾವು ಬರೀ ಅವ್ರು ನನ್ನನ್ನು ಮಾತಾಡಿಸ್ತಿರಲಿಲ್ಲ, ನನ್ನ ವೈಫಿಗೂ ಕಾಲ್ ಮಾಡಿ ಅವಳಿಗೆ ಹೆಂಗಿದೆಯಾ ನೀನು ಅಂತ ಮಾತಾಡ್ಸೋದು. ಅದೊಂದು ಸಾಕಲ್ಲ ಒಬ್ಬ ತಂದೆ ತಾಯಿ ಮಾಡೋ ಕೆಲಸ ಅದು. ಅದೆಲ್ಲ ಹೇಳ್ಕೊಂಬಂದಿದೆ ಇಲ್ಲಿವರೆಗೂ. ನನ್ ಮೊದಲು ಥ್ಯಾಂಕ್ಸ್ ವಿನಯ್ ಸರ್ಗೆ ಹೇಳ್ತೀನಿ. ನಾನು ಫಸ್ಟ್ ಹೋದಾಗ ಇವ್ರಿಗೆ ಅರ್ಥನೇ ಆಗಲ್ಲ ಈ ಸ್ಕ್ರಿಪ್ಟು, ಬಟ್ ಟ್ರೈ ಮಾಡೋಣ, ಒಪ್ಸೋಣ, ಬಟ್ ಇದು ಮಾಡೋದು ಚೆನ್ನಾಗಿರುತ್ತೆ ಅನ್ನೋ ತುಂಬ ಅಡಮೆಂಟಾಗೆ ಹೋಗಿದ್ದೆ. ಬಟ್ ಮೊದಲೇ ಮೀಟಿಂಗ್ಗೆ ಅವ್ರಿಗೆ ಇಷ್ಟ ಆಯ್ತು. ಅದೇ ಇದು ಗ್ರಾಮಾಯಣದ ಜರ್ನಿ ಆಗಿದೆ. ಅಂಡ್ ನೀವಿಬ್ರು ಸೇರಿ ಚಿತ್ರವನ್ನು ಮಾಡಿದ್ರು ಕೂಡ, ಅದು ಪ್ರೇಕ್ಷಕರಿಗೆ ಮಾಡಿದ್ರು ಕೂಡ, ಅದರ ಶ್ರೇಯಸ್ಸಾಗ್ಲಿ, ಅದರ ಹೆಗ್ಗಳಿಕೆ ಆಗ್ಲಿ ನಿಮ್ಮ ತಂದೆ ತಾಯಿಗೂ ಸೇರಿ, ಇವ್ರ ನನ್ನೆಲ್ಲ ಸ್ನೇಹಿತರಿಗೆ, ಇವರೆಲ್ಲ ಸ್ನೇಹಿತರು. ಅಂದ್ರೆ ಈಗ ಕೆಲವರು ಹೆಸರುಗಳನ್ನ ಕೆಲವೊಂದ್ಸತಿ ಮರ್ತೋಗುತ್ತೆ. 3 ಜನ, ಅಂಡ್ ನಮ್ಮ 3 ಜನ ಸರ್ ನೋಡಿ, ರೋಮಾನ್ಸ್ 3 ಜನ. ನಾನು ಆಕ್ಚುಲಿ ಇವರು ಮೊನ್ನೆ 2 months ಬ್ಯಾಕ್ ರಿಯಲ್ ಎಮೋಷನ್ ಸರ್ ಅದು. ಅಂದ್ರೆ ನಾವು 3ರಲ್ಲಿರೋ ಜನ, ನಾನ್ ಯಾರು ಏನು, ಆದ್ರೆ ಅವ್ರು ಬಂದು ಇಡೀ ದಿನ ಅವ್ರು ಎತ್ತಿನ ಗಾಡಿ ಕೊಟ್ಟು ಅವ್ರೆಲ್ಲಾ ಕೆಲ್ಸನ ಬಿಟ್ಟು ಕಾದು ಅದನ್ನ ಮಾಡ್ಕೊಡೋದು ಇದೆಯಲ್ಲ. ಅಂದ್ರೆ ಈಗಿನ ಎತ್ತಿನ ಗಾಡಿನೇ ಇಲ್ಲ ನಮ್ಗೆ ಆಕ್ಚುಲಿ. ಅದೆಲ್ಲ ಹುಡ್ಕಾಟ, ಸಣ್ಣ ವಿಚಾರ ಸರ್. ಯಾರ್ಯಾರು ದೊಡ್ಡದು ಏನೇನೋ ಮಾಡ್ಬಿಟ್ಟಿದ್ದಾರೆ. ಅದು ಆಗಲ್ಲ. ನಿಮ್ಗೆ ಸಿನಿಮಾ ಒಂದು ಶಾರ್ಟ್ ತೆಗಿಬೇಕಾದ್ರೆ ಏನಾದ್ರು ಒಂದು ಸಿಗ್ಲಿಲ್ಲ ಅಂದ್ರೆ ಅದು ಅಷ್ಟು ನಿಂತು ಬಿಡುತ್ತೆ. ಬೇಕಾಗುತ್ತೆ ಅದು. ಆ ಪ್ರಾಪರ್ಟಿ ಏನೋ ಕ್ಲೋಸ್ ಅಪ್ ಅಲ್ಲ ಏನೋ ಇರುತ್ತೆ, ಅದೇನೋ ಕನ್ವೆ ಮಾಡುತ್ತೆ. ಅದು ಸಿಗದಾಗ ತುಂಬಾ ಕಷ್ಟ ಆಗುತ್ತೆ. ಅದನ್ನ ನಾನು ಹೆಂಗೆ ಅಂದ್ರೆ ದೇವನಲ್ಲಿ ಕೂತ್ಕೊಂಡು ಆ ಮನೆಗೆ ಹೋಗ್ಬಿಟ್ಟು ತೊಂಬರೋಣ ಅಂತ ಮೈಕಲ್ ಕೂತಿದ್ದೆ ನಾನು. ನಾವು ಆಕ್ಚುಲಿ ಒಂದು 2 months ಬ್ಯಾಕ್ ಊರಿಗೆ ಹೋಗಿದ್ವಿ. ಸೊ ಚಂದ್ರು ಅವರು ಒಂದು ಥ್ಯಾಂಕ್ ಯು ಪ್ರೋಗ್ರಾಮ್ ಅಂತ ಅವ್ರ ಊರಲ್ಲಿ ಆರ್ಗನೈಸ್ ಮಾಡಿದ್ರು. ಫುಲ್ ಜನ ಎಲ್ಲರೂ. ಅದು ನಾವು ಹೋಗ್ಬೇಕಾಯ್ತು ಒಂದು 7 o'clock, ಲೇಟ್ ಆಗುತ್ತೆ ಏನೋ ಇಂಟರ್ವ್ಯೂ. ಇದರಲ್ಲಿ ಒಂದು 9 ಗಂಟೆಗೆ ಹೋದ್ವಿ ನಾವು. ಮೋಸ್ಟ್ಲಿ ಎಲ್ಲ ಹೊಟ್ಟೋಗಿರ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲಿರೋ ಊರಲ್ಲಿರೋ ಎಲ್ಲ ಜನ ವೇಟ್ ಮಾಡ್ತಿದ್ದಾರೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಯಾರಿಗಾಗುತ್ತೋ ಗೊತ್ತಿಲ್ಲ. ಒಂದು ಕತೆಗೆ, ಒಂದು ಸಿನಿಮಾಗೆ ನಾವು ಬಿಟ್ಟು ಒಂದು ಫುಲ್ ಇಡೀ ಊರು ಕಾಯ್ತಾ ಇದೆ. ಅಷ್ಟು ಖುಷಿಯಿಂದ ಕಾಯ್ತಾ ಇದೆ. ಯಾಕಂದ್ರೆ ಅದು ಅವ್ರ ಊರಿನ ಕತೆ. ಅದು ಯಾವಾಗ ಬರುತ್ತೆ ಅಂದ್ರೆ ಅವರು ಈ ಜರ್ನಿಯಲ್ಲಿ ಇದ್ದಾರೆ. ಯಾಕಂದ್ರೆ ಅವ್ರು ನಮ್ಮ ಶೂಟ್ಗಳನ್ನ ನೋಡಿದ್ದಾರೆ, ಇದೋಗ್ತಿದ್ದಾರೆ, ಅಪ್ಡೇಟ್ಸ್ಗಳು ನೋಡಿದ್ದಾರೆ, ಸ್ಟಾರ್ಟ್ ಆಗ್ತಿದೆ, ಇದಾಗ್ತಿದೆ ಅಂತ. ಸೊ ಅವ್ರ ಕಾಯ ಮೇಲೆ ಅವ್ರ ಮುಖದಲ್ಲಿ ಒಂದು ಖುಷಿ. ಯಾಕಂದ್ರೆ ಅವಾಗ ಬೆಂಕಿ ಸಾಂಗ್ ಹಿಟ್ ಆಗ್ಬಿಟ್ಟಿತ್ತು. ಸೊ ಅವ್ರಿಗೆ ಅದಾಗ್ಲೇ ಒಂದು ಸಕ್ಸಸ್, ಅವ್ರಿಗೆ ಈ ಕಥೆಯಲ್ಲಿ ಒಂದು ಸಕ್ಸಸ್ ಕಾಣಿದೆ ಅಂತ ಅವ್ರಿಗೊಂದು ಖುಷಿ. ಅದನ್ನ ವಿಟ್ನೆಸ್ ಮಾಡೋಕೆ ಒಂಥರ ಇವಾಗ್ಲೂ ಸರ್ ಊರಿಗೆ ಹೋದ್ರೆ ನಾನು ನನ್ನ ಮನೆ ಬಸ್ ಸ್ಟಾಪ್ ಅಲ್ಲಿ ಏನಾದ್ರು ಇಳಿದ್ರೆ ನನ್ನ ಮನೆಗೆ ಹೋಗೋತಿಗೆ 1 hour ಮೇಲಾಗುತ್ತೆ. ಅದು ನಂಗೆ ಖುಷಿ ಸಖತ್ತು. ಅಂದ್ರೆ ನನ್ನ ಊರು ನಾನು ತುಂಬಾ ಇಷ್ಟಪಡ್ತೇನೆ. ನನ್ನ ಊರು ನನಗೆ ಸಖತ್. ಅದಕ್ಕೆ ನನ್ಗೆ ಹೆಸರೇ ದೇವನೂರು ಅಂತ ಇಟ್ಕೊಂಡೆ. ನನ್ನ ಊರೇ ನನ್ಗೆಲ್ಲ ಕೊಟ್ಟಿರೋದು. ನಾನು ನೋಡಿದ ಊರು, ಈಗಾಗಿರೋ ಊರು, ಹೋಗ್ತಾರೆ ಅಂದ್ರೆ ಅದೊಂದೇ ಊರಲ್ಲ, ಭಾರತದ ಯಾವುದೇ ಹಳ್ಳಿಗಳಿಗೂ ಹಿಂಗ್ ಬದಲಾಗಿದ್ದಾವೆ. ಇದು ಎಷ್ಟು ಮಟ್ಟಿಗೆ ಹಿಂಗಿರ್ಬೇಕು ಅಂತ ನಾನು ಹೇಳ್ತಲ್ಲ, ಹಂಗಿತ್ತು ಅಂತ ಹಿಂಗ ಆಗ್ತಾ ಇದೆ. ಅದೇ ನಿಮ್ಮೂರೇ ಎಲ್ಲ ಕೊಟ್ಟಿದ್ದು, ನಿಮ್ಮೂರೇ ನಿಮಗೆ ಕತೆ ಕೂಡ ಕೊಟ್ಟಿತ್ತು. ಈ ಒಂದು ಮಾತುಕತೆ ನಿಮಗೆ ಏನಿಸ್ತು ಗೊತ್ತಿಲ್ಲ, ನನಗಂತೂ ಇದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಅಫ್ಕೋರ್ಸ್ ಗ್ರಾಮೀಣದ ಬಗ್ಗೆ ಮಾತಾಡ್ತಿದ್ವಿ, ಅದಾದ್ಮೇಲೆ ಎಲ್ಲಾ ಕಡೆನೂ ಹೋದ್ವಿ. ಅಂಡ್ ನನಗೆ ಗೊತ್ತಿತ್ತು ಇವ್ರ ಜೊತೆ ಮಾತಾಡಿದ್ರೆ ಅದು ಒಂದೇ ನೇರ ದಿಕ್ಕಲ್ಲಿ ಹೋಗಲ್ಲ. ಅಂಡ್ ಒಂದ್ ಐ ಥಿಂಕ್ ಒಂದು ಮಾತಾಡ್ಬೇಕು, ಐ ಥಿಂಕ್ ಇದ್ರಲ್ಲಿ ಮಿಸ್ ಔಟ್ ಮಾಡಿದ್ವಿ, ದಟ್ ಇದನ್ನ ರೀಶೂಟ್ ಮಾಡಿದೀವಿ ಅಂತ. ಸೊ ಇದ್ರಲ್ಲಿ ಮಾತಾಡಿದಷ್ಟು ಆಗ್ಲಿಂದ ಶೂಟ್ ಮಾಡ್ಕೊಂಡು ಬಂದಿದೀವಿ ಅಂತ. ಬಟ್ ನಾವು ಶೂಟ್
ಬಟ್ ಹೌದು. ಜರ್ನಿ ವಾಸ್ ಅಲ್ಲಿಂದ ಜರ್ನಿ ಇದ್ರೇನು ಬಟ್ ಲಾಸ್ಟ್ 2 years ಬ್ಯಾಕ್ ಫ್ರೆಶ್ ಆಗಿ ಎವ್ರಿ ಯಾಕಂದ್ರೆ ಆ ಟೀಸರ್ ಅಲ್ಲಿ ಬಂದಿದ್ದು ಇಫ್ ಐ ಕ್ಯಾನ್ ಸೇ ಸರ್ ಚಿತ್ರದಲ್ಲಿ ರೀಶೂಟ್ ಮಾಡಿರೋದು ಅದು ಕೂಡ ಅದು ಕೂಡ ಎಗೇನು ಸೇಮ್ ಅದನ್ನ ಇದ್ ಮಾಡ್ಕೊಂಡು ಇದಕ್ಕೆ ಜಾಗದ So ಸಿನಿಮಾದಲ್ಲಿ ಇರುತ್ತಾ ಬಿಡುತ್ತಾ ಬೇಡ ಅದಿರ್ಲಿ ಅಂತ ಅದನ್ನೆಲ್ಲ ಸರ್ ಈಚ್ ಅಂಡ್ ಇವರು you ನವೀನ್ did ಸರ್ not use anything that was shot. No, nothing. Like we had only shot ಒಂದು 20 to 30% ಅಷ್ಟೇ. ಅಷ್ಟು ಇಲ್ಲ ಅಷ್ಟು ಅಲ್ಲ, ತುಂಬಾ ಕಮ್ಮಿ ಶೂಟ್ ಮಾಡಿದ್ವಿ. ಸೊ ಅದನ್ನ ಯಾವ್ದು ವಿಜುವಲ್ಸ್ ಆರ್ಟಿಸ್ಟ್ಗಳು ಚೇಂಜ್ ಆದ್ರು. ಆರ್ಟಿಸ್ಟ್ಗಳು ಚೇಂಜ್ ಆದ್ರು, ಆಮೇಲೆ ನಾವು ಕಾಮಿಡಿ ಚೇಂಜ್ ಆಗಿದ್ವಿ. ಅದ್ರಲ್ಲಿ ಹೋಗಿ ನಾನು ಅಲ್ಲಿ ಅದಕ್ಕೆ ಉಪಯೋಗಿಸಿದ ಕರು ಸರ್, ಕರು ಹೋಗಿ ನೋಡಿದ್ರೆ ಅದೆಲ್ಲ ಓರಿ ಆಗಿತ್ತು. ಓರಿ ಆಗಿತ್ತು. ಹೆಂಗೆ ಅಂದ್ರೆ ಕಂಟಿನ್ಯೂಟಿ ಕಷ್ಟ ಆಗ್ತಿತ್ತು. ಬಟ್ ಅದೇ ಜಾಗಗಳು ಅದೇ ಇದು ನಾನೇನ್ ಅನ್ಕೊಂಡಿದ್ದು ಅದನ್ನ ನವೀನ್ ಸರ್ ತುಂಬಾ ಎಲ್ಲ ಒದಗಿಸ್ಕೊಟ್ರು. ಇಲ್ಲ ಇದು ಹಿಂಗೆ ಬೇಡ ರೀಶೂಟ್ ಮಾಡಿ ಎಲ್ಲ ಅಂತ ಹೇಳಿ ಪ್ರತಿಯಿಂದ ಎಲ್ಲ ನೀಟಾಗಿ ಹೊಸ್ತಾಗಿ ಮಾಡಿರೋದು. ತುಂಬಾ ತುಂಬಾ ಖುಷಿ ಕೊಟ್ಟ ಸಂದರ್ಶನ, ಮಾತುಕತೆ ಇದು. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನಾನು ಇದು ಹೇಳ್ತಾನೆ, ಇದನ್ನು ಹೇಳ್ತಾನೆ. ಅಂದ್ರೆ ಹೇಳ್ತಾ ಹೋದ್ರೆ ಅಂದ್ರೆ ನಾವು ಏನ್ ಹುಡುಕ್ತೀವಿ ಅದು ಸಿಗುತ್ತೆ ಸರ್. ನಾವೇನ್ ಹುಡುಕ್ತೀವಿ ಅದು ಸಿಗುತ್ತೆ. ಅದೇ ಗ್ರಾಮಾಯಣ ಜರ್ನಿ. ಅದರಲ್ಲಿ ನೀವು ನಿಮ್ಮ ಕೆರಿಯರ್ ಎಲ್ಲ ಸ್ಟಾರ್ಟ್ ಮಾಡಿ ಫ್ರಮ್ ದ ಡೇ ಇಂದ ನಾನು ನಿಮ್ಮ ಕಾರ್ಯಕ್ರಮ ನೋಡಿದ್ದೆ. ಅಂದ್ರೆ ನಿಮ್ ಕೇಳೋ ಪ್ರಶ್ನೆಗಳಾಗ್ಬೋದು, ನಿಮ್ ಜೊತೆನಲ್ಲಿ ನಂಗೆ ಇದರಲ್ಲಿ ತಮಿಳಲ್ಲಿ ಇವರು ಭರದ್ವಾಜ್ ರಂಗನ್ ಸರ್ ತುಂಬಾ ಇಷ್ಟ. ಅಂದ್ರೆ ನೀವು ಸಿನಿಮಾನ ಓದೋದು ಹೆಂಗೆ ಅಂತ ಹೇಳೋದು, ಅಂದ್ರೆ ನಿಮ್ಗೆ ಒಳ್ದಿರೋದು ಏನೋ ಕೇಳ್ತಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ನಿಮ್ದು ನನಗೆ ತುಂಬಾ ಕೆಲಸ ಅಂದ್ರೆ ಎಲ್ಲ ತುಂಬಾ ಇಷ್ಟ. ಎಷ್ಟೊಂದು ರಾಜ್ ಸರ್ ಜೊತೆಗೆ, ರಕ್ಷಿತ್ ಅವ್ರ ಜೊತೆಗೆ, ಹೇಮಂತ್ ಅವ್ರ ಜೊತೆಗೆ, ಹೇಮಂತ್ ಸರ್ ಅವ್ರ ಜೊತೆಗೆ ಅವ್ರದೆಲ್ಲ ಮಾತಾಡಿದಾಗ ತುಂಬಾ ಅವ್ರನ್ನ ತುಂಬಾ ಕೆದಕಿ ಕೇಳೋದು. ಅದರಲ್ಲಿ ತುಂಬಾ ಚೆನ್ನಾಗಿರೋದು ಪ್ರಶಾಂತ್ ಸರ್ ನೀಲ್ ಅವ್ರನ್ನ ಯಾರು ಬಾಯ್ ಬಿಡಿಸಿಲ್ಲ. ಈವನ್ ಭಾರದ್ವಾಜ್ ರಂಗನ್ ಅವರು ನಿಮ್ಮ ಇಂಟರ್ವ್ಯೂನಲ್ಲಿ ನಂಗೆ ತುಂಬಾ ಪ್ರಶಾಂತ್ ನೀಲ್ ಅವ್ರು ನೀಟಾಗಿ ಹಿಂಗೆ ಅದೆಲ್ಲ ನನಗೆ ವರ್ಕ್ ಕಲಿಯೋದಕ್ಕೆ ತುಂಬಾ ಅನ್ಸುತ್ತೆ. ಥ್ಯಾಂಕ್ಸ್. ಅದು ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದು ಭಾಳ ಖುಷಿ ಆಯ್ತು. ನಮ್ಮ ಸಿನಿಮಾದ ಬಗ್ಗೆ ನೀವು ಹೇಳ್ತಾ ಇರೋದು ಇನ್ನೂ ಖುಷಿ ಸರ್. ನಿಜ ಹೇಳ್ಬಿಡ್ತೀನಿ, ಸುಮಾರು ಸಲ ಹೇಳಿದ್ದೀನಿ, ನಂದು ಪ್ರಿವಿಲೇಜ್. ಅದು ಪ್ರಶಾಂತ್ ನೀಲೇ ಆಗ್ಲಿ, ದೇವರಾಜ್ ಚಂದ್ರ ಅವರೇ ಆಗಿರ್ಲಿ, ವೀರರಾಜ್ಕುಮಾರೇ ಆಗ್ಲಿ, ಯಾರೇ ಆಗಿರ್ಲಿ, ಇದು ನನ್ನ ಪ್ರಿವಿಲೇಜ್. ನಾನು ಯಾವತ್ತು ಯೋಚನೆ ಮಾಡಿದ್ದೆ ಸರ್, ಶಿವರಾಜ್ ಕುಮಾರ್ ಅವರ ನಾನು ಚಿಕ್ಕ ವಯಸ್ಸಲ್ಲಿ, ನಾನು ಶಿವರಾಜ್ ಕುಮಾರ್, ರವಿಚಂದ್ರನ್ ಅವರಿಬ್ಬರನ್ನು ಭೇಟಿ ಮಾಡಿದ್ದೀನಿ, ಅವರಿಬ್ಬರನ್ನು ಇಂಟರ್ವ್ಯೂ ಮಾಡಿದ್ದೀನಿ. ಇದು ಎಂಥ ಪ್ರಿವಿಲೇಜ್ ನನಗೆ ಅಂತ. ಹಾಗಾಗಿದ್ರೆ ನನ್ನ ಪ್ರಕಾರ ಫಿಲ್ಮ್ ಮೇಕರ್ಸ್, ಹೀರೋ ಹೀರೋಯಿನ್ ಆಕ್ಟರ್ಸ್, ಫಿಲ್ಮ್ ಮೇಕರ್ಸೇ ಯಾವಾಗ್ಲೂ ಮೇಲೆ ಅನ್ನೋದಕ್ಕಿಂತ ಅವರಿದ್ರೆ ತಾನೇ ಎಲ್ಲವೂ ಬೇರೆ ಎಲ್ಲ. ಈ ಸಂದರ್ಶನವಾಗ್ಲಿ, ರಿವ್ಯೂಗಳೆಲ್ಲ. ಸರ್ ಉತ್ಸವ ಮೂರ್ತಿ ಇರ್ಲೇಬೇಕು ಸರ್. ಗರ್ಭಗುಡಿಲಿರೋ ದೇವ್ರು ಇದ್ದೇ ಇರುತ್ತೆ ಸರ್. ಅದನ್ನ ಬೇಕಾದಾಗ ನಾವು ಹೋಗಿ ನೋಡೋಣ ಸರ್. ನಾವು ಗರ್ಭಗುಡಿಲಿರೋ ಉತ್ಸವ ಮೂರ್ತಿ ಇರ್ಬೇಕು. ಉತ್ಸವ ಮೂರ್ತಿ ಇದ್ರೇನೆ ಜಾತ್ರೆ ಚಂದ ಆಗ್ಬೇಕು. ಒಂದು ಗ್ರಾಮಾಯಣದ ರೀತಿಯಲ್ಲೇ ಒಂದು ಫಿನಿಶಿಂಗ್ ಡೈಲಾಗ್ ಕೂಡ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಗ್ರಾಮಾಯಣ. 3ನೇ ತಾರೀಕು ಜುಲೈ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.